73ನೆಯ ಸೂತ್ರ ಯತಸ್ತದೀಯಾ ಅಂತ. ಏಕೆಂದರೆ ಅವರು ಅವನವರು. ಯಾಕೆ ಭಕ್ತರ ಮಧ್ಯದಲ್ಲಿ ಜಾತಿ ಇಲ್ಲ, ಕುಲ ಇಲ್ಲ, ವಿದ್ಯೆ ಅಡ್ಡ ಬರೋದಿಲ್ಲ, ಇವೆಲ್ಲ ಯಾಕೆ ಅಡ್ಡ ಬರೋದಿಲ್ಲ, ಈ ಕ್ರಿಯಾದಿ ಭೇದಗಳೆಲ್ಲ ಯಾಕೆ ಅಡ್ಡ ಬರೋದಿಲ್ಲ ಅಂತಂದರೆ ಅವ್ರಿಗಿರ್ತಕ್ಕಂಥ ಒಂದೇ ಒಂದು ಕ್ವಾಲಿಫಿಕೇಷನ್ ಏನು ಅಂತಂದರೆ ಅವರು ಭಗವಂತನಿಗೆ ಸಂಬಂಧಪಟ್ಟವರು. ಇಷ್ಟು ಬಿಟ್ಟರೆ ಬೇರೆ ಏನೂ ಕ್ವಾಲಿಫಿಕೇಷನ್ ಇಲ್ಲ. ಅವರು ಏನನ್ನ ವಿದ್ಯೆ ಸಂಪಾದನೆ ಮಾಡಿರಲಿ, ಏನನ್ನ ತಿಂತಾ ಇರಲಿ, ಹೇಗನ್ನ ಜೀವನ ಮಾಡ್ತಾ ಇರಲಿ, ಏನೇ ಮಾಡ್ತಾಯಿದ್ರು ಕೂಡ ಭಕ್ತರೇ. ಭಕ್ತರು ಅಂತಂದರೆ ಭಗವಂತನಿಗೆ ಸಂಬಂಧಪಟ್ಟವರು ಅಂತಕ್ಕಂಥದ್ದು ಒಂದೇ ಕ್ವಾಲಿಫಿಕೇಷನ್ನು ಅಂತ ಬಿಡುತ್ತೆ. ಹಿಂದಿನ ಸೂತ್ರದಲ್ಲಿ ವಿವರಿಸಿರುವ ಜಾತ್ಯಾದಿ ಭೇದ ರಾಹಿತ್ಯಕ್ಕೆ ಕಾರಣವನ್ನು ಕೊಡುತ್ತಿದ್ದಾರೆ ಈ ಸೂತ್ರದಲ್ಲಿ ಹೇಳ್ತಾ ಹೋಗ್ತಾ ಇದ್ದಾರೆ. ಭಕ್ತರು ಭಗವಂತನಿಗೆ ಸೇರಿದವರೇ ಆದುದರಿಂದ ಅವನು ಅವರಲ್ಲಿ ಜಾತ್ಯಾದಿ ಭೇದವನ್ನು ಎಂದಿಗೂ ಮಾಡನು. ಭಗವಂತನಿಗೆ ಯಾವತ್ತೂ ಕೂಡ ಜಾತಿ ಅಂತಕ್ಕಂಥದ್ದು ಇಲ್ಲ. ಅವನು ಯಾರ ಮಧ್ಯದಲ್ಲೂ ಕೂಡ ಜಾತಿ ಭೇದ ಅಥವಾ ವಿದ್ಯೆ ಭೇದ, ರೂಪ ಭೇದ, ಕುಲ ಭೇದ, ಕ್ರಿಯಾದಿ ಭೇದಗಳನ್ನು ಯಾವತ್ತಿಗೂ ಕೂಡ ಮಾಡ್ತಕ್ಕಂಥವನಲ್ಲ. ಇನ್ನು ಭಕ್ತರು ಎಲ್ಲ ಕಡೆನೂ ಭಗವಂತನ್ನೇ ನೋಡ್ತಾ ಇರ್ತಾರೆ, ಹೌದಲ್ವಾ? ಭಗವಂತನ ಅಲ್ಲದೆ ಇರೋದು, ಭಗವಂತನ ಇಲ್ಲದೆ ಇರೋದು ಭಗವಂತನಿಗೆ ಇದು ಭಕ್ತರಿಗೆ ಯಾವುದೂ ಕೂಡ ಕಾಣೋದಿಲ್ಲ. ಹಾಗಾಗಿ ಎಲ್ಲ ಕಡೆ ಭಕ್ತರು ಭಗವಂತನನ್ನೇ ನೋಡ್ತಾ ಇರೋದ್ರಿಂದ ಯಾರಲ್ಲೂ ಕೂಡ ಮೇಲು ಕೀಳು ಅಂತಕ್ಕಂಥ ಭಾವನೆ ಅವ್ರಿಗೆ ಇರೋದಿಲ್ಲ. ಎಲ್ಲರನ್ನೂ ಸಮಾನವಾಗಿರ್ತಕ್ಕಂಥ ಭಾವನೆಯಲ್ಲಿ ಅವರು ಕಾಣ್ತಾ ಇರ್ತಾರೆ. ಹಾಗಾಗಿ ಭಕ್ತರಿಗೂ ಕೂಡ ಈ ಜಾತಿ ಭೇದಾದಿ ಭೇದಗಳಿರೋದಿಲ್ಲ. ಭಗವಂತನಿಗೂ ಕೂಡ ಜಾತಿ, ವಿದ್ಯಾ, ಕುಲ ಇವ್ಯಾವುದೂ ಕೂಡ ಭೇದಗಳು ಭಗವಂತನಿಗೂ ಕೂಡ ಇರೋದಿಲ್ಲ. ಮತ್ತು ಸಾಧನಾವಸ್ಥೆಯಲ್ಲಿರ್ತಕ್ಕಂಥವ್ರು ಅಂದರೆ ಭಗವಂತನ ಸಾಕ್ಷಾತ್ಕಾರ ಪಡ್ಕೋಬೇಕು ಅಂತಕ್ಕಂಥ ಸಾಧನಾವಸ್ಥೆಯಲ್ಲಿ ಇರ್ತಕ್ಕಂಥವ್ರು ಕೂಡ ಯಾರಲ್ಲೂ ಕೂಡ ಭೇದವನ್ನು ಮಾಡೋದಕ್ಕೆ ಹೋಗಬಾರ್ದು. ಯಾಕೆಂದರೆ ಭಕ್ತರಲ್ಲಿ ವಿದ್ಯಾ, ಜಾತಿ, ಕುಲ, ಕ್ರಿಯಾದಿ ಭೇದಗಳನ್ನು ಎಣಿಸೋದಕ್ಕೆ ಹೋಗಿದ್ದಾರೆ ಅಂತಂದರೆ ಭಗವಂತನ ಕೃಪೆ ತಪ್ಪು ಹೋಗ್ತಕ್ಕಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ಯಾವತ್ತೂ ಕೂಡ ಜಾತಿ, ಕುಲ ಇವುಗಳನ್ನ ಭಕ್ತರಲ್ಲಿ ನೋಡಬಾರ್ದು ಅಂತಕ್ಕಂಥದ್ದು ಇಲ್ಲಿ ನಾರದರು ಹೇಳ್ತಾ ಇರ್ತಕ್ಕಂಥ ಮಾತು. ಇನ್ನು 74ನೆಯ ಸೂತ್ರ ವಾದೋ ನಾವಲಂಬ್ಯ ಅಂತ. ಭಕ್ತರು ಯಾವತ್ತಿಗೂ ಕೂಡ ವಾದವನ್ನು ಆಶ್ರಯಿಸಬಾರ್ದು. ನಾವು ನಮ್ಮ ಜೀವನದಲ್ಲಿ ತುಂಬ ಹಂಗೆ ಮಾಡ್ತಾ ಇರ್ತೀವಿ, ಹೌದಾ? ಕೆಲವ್ರಿಗೆ ಹೆಂಗೆ ಅಂತಂದರೆ ಮಾತಾಡಿದ್ರೇ ವಾದಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತೀವಿ. ಯಾರ ಹತ್ರ ನಾವು ಇನ್ನೂ ಮಾತಾಡೋಕ್ಕೆ ಶುರು ಮಾಡೋ ಅಷ್ಟೊತ್ತಿ ಅದು ಹಂಗಲ್ಲ, ಅಲ್ಲ ಸ್ವಾಮಿ ಹಿಂಗೆ ತಾನೇ ಅಂತೇಳ್ಬಿಟ್ಟು ವಾದ ಸ್ಟಾರ್ಟ್ ಮಾಡಿಬಿಡ್ತಾರೆ. ಹಾಗಾಗಿ ಇಲ್ಲಿ ನಾರದರು ಒಂದು ಸೂಚನೆಯನ್ನು ಕೊಡ್ತಾ ಇದ್ದಾರೆ, ಭಕ್ತರಿಗೆ ಕಿವಿ ಮಾತನ್ನು ಹೇಳ್ತಾ ಇದ್ದಾರೆ. ಏನು ಅಂದರೆ ಭಕ್ತರಿಗೆ ಯಾವತ್ತೂ ಕೂಡ ವಾದ ಅಂತಕ್ಕಂಥದ್ದು ಇರಬಾರ್ದು. ವಾಗ್ವಾದಗಳು ಯಾವುದೂ ಕೂಡ ಇರಬಾರ್ದು. ಯಾಕೆಂದರೆ ವಾದ ಇತ್ತು ಅಂತಂದರೆ ಅದು ಏನಾಗುತ್ತೆ ಅಂತಂದರೆ ಒಂದಕ್ಕೊಂದಕ್ಕೆ ಬೆಳೀತಾ ಹೋಗುತ್ತೆ. ಇವಾಗ ಅದನ್ನು ನಾವು ನಿರ್ಣಯಿಸೋದಕ್ಕಾಗೋದಿಲ್ಲ. ಒಬ್ಬನು ಪ್ಲಸ್ ಅಂತಾನೆ, ಇನ್ನೊಬ್ಬನು ಮೈನಸ್ ಅಂತಾನೆ. ನಾನು ಹೇಳಿದ್ದೆ ಕರೆಕ್ಟು ಅಂತ ಇನ್ನೊಬ್ಬನು ಹೇಳ್ತಾನೆ. ಇವಾಗ ಒಂದು ಕಡೆ 6 ಅಂತ ಬರೆದಿರ್ತಾರೆ, 6. ಆ ಕಡೆಗೆ ನಿಂತವ್ನಿಗೆ ಏನು ಕಾಣ್ತಾ ಇರುತ್ತೆ? ಈ ಕಡೆಗೆ ನಿಂತವ್ನಿಗೆ ಏನು ಕಾಣ್ತಾ ಇರುತ್ತೆ? ಇಬ್ರು ಹೇಳ್ತಾ ಇರೋದು ಕರೆಕ್ಟ್ ತಾನೆ? ಯಾರು ಹೇಳ್ತಾ ಇರೋದು ಸುಳ್ಳೇನಲ್ಲ, ಅವ್ನು ಹೇಳ್ತಾ ಇರೋದು ಸತ್ಯನೇ, ಇವನು ಹೇಳ್ತಾ ಇರೋದು ಸತ್ಯನೇ. ಆದರೆ ಇವನ ಕಡೆಯಿಂದ ಇವನು ಕರೆಕ್ಟಾಗಿ ಹೇಳ್ತಾ ಇದ್ದಾನೆ, ನಾನು 6 ಅಂತ ಹೇಳಿ. ಅವನ ಕಡೆಯಿಂದ ಏನು ಹೇಳ್ತಾ ಇದ್ದಾನೆ? 9 ಅಂತ ಹೇಳ್ತಾ ಇದ್ದಾನೆ. ಇಬ್ಬರು ವಾದ ಕೇಳಿದ್ರು, ಇಲ್ಲ ನಾನು ಹೇಳೋದೇ ಸರಿ ಅಂತಕ್ಕಂಥ ವಾದ ಕೇಳ್ಕೊಂಡ್ರು. ಹೀಗೆ ವಾದ ಕೇಳಿದ್ ಬಿಟ್ರೆ ಅದಕ್ಕೆ ಅಂತ್ಯ ಅಂತಕ್ಕಂಥದ್ದೇ ಇಲ್ಲ. ಅದು ಗುರಿ ಮುಟ್ಟುತ್ತೆ ಅಂತಕ್ಕಂಥ ಒಂದು ಇದೇ ಇಲ್ಲ. ಯಾಕೆಂದರೆ ಅದು ಬೆಳೀತಾ ಹೋಗುತ್ತೆ. ಕಡೆಗೆ ತಮ್ಮನ್ನು ತಾವು ಜಯಿಸ್ತಕ್ಕಂಥ ಒಂದು ಇದರಲ್ಲಿ ಒಬ್ಬರಲ್ಲೊಬ್ಬರಲ್ಲಿ ದ್ವೇಷ ಬೆಳೆದು ಬಿಡುತ್ತೆ. ಜಗಳಕ್ಕೆ ದಾರಿ ಮಾಡ್ಕೊಳ್ಬೋದು, ಅಥವಾ ಕದನಕ್ಕೆ ದಾರಿ ಮಾಡ್ಕೊಳ್ಬೋದು, ದ್ವೇಷಕ್ಕೆ ದಾರಿ ಮಾಡ್ಕೊಳ್ಬೋದು. ಹಾಗಾಗಿ ನಾರದರು ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ ಭಕ್ತನಾಗಿರ್ತಕ್ಕಂಥವನು ಯಾವುದೇ ಕಾರಣಕ್ಕೂ ವಾದಕ್ಕೆ ಇಳಿಬಾರ್ದು, ವಾದವನ್ನು ಮಾಡೋದಕ್ಕೆ ಹೋಗಬಾರ್ದು. ಇವಾಗ ನೋಡಪ್ಪ, ಯಾರನ್ನ ಕಪ್ಪು ಕಾಗೆಯನ್ನು ತೋರಿಸ್ಬಿಟ್ಟು ನೋಡಿ ಸುಮ್ಮನೆ ಬಿಳಿ ಕಾಗೆ ಅಂತಂದರೆ ಭಕ್ತನಿಗೆ ಏನಾಗಬೇಕು? ಅದು ಬೆಳ್ಳಗಿದ್ರೇನು ಕಪ್ಪಗಿದ್ರೇನು ಏನಾಗಬೇಕಾಗಿದೆ? ಹಾಗಾಗಿ ಭಕ್ತ ಹೇಳ್ತಾನೆ, ಹೌದಾ ಬೆಳ್ಳಗಿದೆಯಾ, ಆಯ್ತು ಬಿಡಿ ಸ್ವಾಮಿ. ವಾದನೇ ಇಲ್ಲ ಅಲ್ವಾ? ನಾವು ವಾದ ಮಾಡೋಕ್ಕೆ ಹೋದಷ್ಟು ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಮಹಾಭಾರತದಲ್ಲಿ ಒಂದು ಕತೆ ಬರುತ್ತೆ. ಮಹಾಭಾರತದಲ್ಲಿ ಏನಾಗುತ್ತೆ ಅಂತಂದರೆ, ಈ ಕಶ್ಯಪರಿಗೆ 2 ಪತ್ನಿಯರಿರ್ತಾರೆ, ಕದ್ರು ವಿನತೆ ಅಂತ ಹೇಳ್ಬಿಟ್ಟು. ಆ ಕದ್ರು ವಿನತೆಯರು ಏನು ಮಾಡ್ತಾರೆ ಅಂತಂದರೆ, ಸಮುದ್ರ ತೀರದಲ್ಲಿ ಅಕ್ಕ ತಂಗಿಯರಿಬ್ಬರು ಕೂಡ ಸಂಚಾರ ಮಾಡ್ತಾ ಇರಬೇಕಾಗಿದ್ದರೆ ಆ ಸಮುದ್ರ ತೀರದಲ್ಲಿ ಒಂದು ಉಚ್ಚೈಶ್ರವ ಅಂತಕ್ಕಂಥ ದೇವಲೋಕದ ಕುದುರೆ ಓಡಾಡ್ತಾ ಇರುತ್ತೆ. ಆ ಕುದುರೆ ಬಾಲ ಬೆಳ್ಳಗಿರುತ್ತೆ, ಅದನ್ನಿಬ್ಬರು ಕೂಡ ನೋಡ್ತಾರೆ. ಆದರೆ ಕದ್ರು ಹೇಳ್ತಾಳೆ, ಕುದುರೆ ಬಾಲ ಕಪ್ಪಗಿದೆ ಅಲ್ವಾ ಅಂತ ಹೇಳ್ಬಿಟ್ಟು. ವಿನುತ ಏನು ಮಾಡಬೇಕಾಗಿತ್ತು? ಹೌದಾ ಸರಿ ಬಿಡು ಕಪ್ಪಗೆ ಇದೆ ಅಂತ ಅಂದ್ಬಿಟ್ಟಿದ್ರೆ ಆಗಿರೋದು. ಆಕೆ ಹೇಳ್ತಾಳೆ, ಇಲ್ಲ ಅಕ್ಕ ಅದ್ರ ಬಾಲ ಬೆಳ್ಳಗೆ ಇದೆ ಅಂತ. ಅಲ್ಲಿಗೆ ಅವರಿಬ್ಬರಿಗೂ ಕೂಡ ವಾದ ಅಂತಕ್ಕಂಥದ್ದು ಸ್ಟಾರ್ಟ್ ಆಗುತ್ತೆ. ಒಬ್ರಿಗೊಬ್ರು ವಾದ ಬೆಳೆದು ಕಡೆಗೆ ಏನಾಗುತ್ತೆ ಅಂದರೆ, ಕಪ್ಪಗಿದ್ರೆ ಕಪ್ಪಗೆ ಅಂತ ಒಬ್ಬರು ಕದ್ರು, ಬೆಳ್ಳಗೆ ಅಂತ ವಿನುತ. ಇಬ್ಬರು ಚಾಲೆಂಜ್ ಮಾಡ್ಕೊತಾರೆ, ನೋಡಮ್ಮ ಆ ಕುದುರೆ ಬಾಲ ಏನನ್ನ ಕಪ್ಪಗಿದ್ರೆ ನೀನು ನಂಗೆ ದಾಸಿ ಆಗಬೇಕು,
ಕುದುರೆ ಬಾಲ ಏನನ್ನ ಬೆಳ್ಳಗಿದ್ರೆ ನಾನು ನಿಂಗೆ ದಾಸಿ ಆಗ್ತೀನಿ ಅಂತ ಹೇಳ್ಬಿಟ್ಟು. ಕುದುರೆ ಬಾಲ ಕಪ್ಪಗಿಲ್ಲ, ಕುದುರೆ ಬಾಲ ಬೆಳ್ಳಗೇ ಇರುತ್ತೆ. ಉಚ್ಚೈಶ್ರವ ಅಂತಕ್ಕಂಥ ಸ್ವರ್ಗಲೋಕದ ಕುದುರೆ ಅದು. ಕಡೆಗೆ ಏನು ಮಾಡುತ್ತೆ, ಈ ಕದ್ರುಗೆ ಸಾವಿರಾರು ಜನ ಸರ್ಪದ ಮಕ್ಕಳಿರ್ತಾರೆ. ಸರ್ಪದ ತಾಯಿ ಈಕೆ ಏನು ಮಾಡ್ತಾಳೆ, ಮಕ್ಕಳಿಗೆಲ್ಲ ಹೇಳ್ತಾಳೆ, ನೀವೆಲ್ಲ ಹೋಗ್ಬಿಟ್ಟು ಕುದುರೆ ಬಾಲಕ್ಕೆ ಅಂಟ್ಕೊಳ್ರಿ, ಕಪ್ಪು ಕಾಣೋ ಥರ ಮಾಡ್ರಿ ಅಂತ ಹೇಳ್ಬಿಟ್ಟು. ಅದು ಕಪ್ಪು ಕಾಣೋ ಥರ ಎಲ್ಲ ಮಾಡತ್ವೆ. ಕಡೆಗೆ ಏನಾಗುತ್ತೆ, ಆ ಕಪ್ಪಗಿದೆ ಅಂತ ಹೇಳ್ಬಿಟ್ಟು ವಿನುತೆಯನ್ನು ದಾಸಿಯನ್ನಾಗಿ ಮಾಡ್ಕೊಂಡ್ಬಿಡ್ತಾರೆ. ಹಾಗಾಗಿ ಏನಾಗುತ್ತೆ ಅಂದರೆ ಯಾವತ್ತಿಗೂ ಕೂಡ ವಾದಕ್ಕೆ ಇಳಿಬಾರ್ದು. ಯಾರ ಜೊತೆನಲ್ಲೂ, ಭಕ್ತನಿಗೆ ಯಾರ ಜೊತೆನಲ್ಲೂ ವಾದಕ್ಕೆ ಹೋಗಲೇಬಾರ್ದು. ಕೆಲವರು ಬರ್ತಾರೆ ನಿರಾಕಾರ ಸತ್ಯ ಅಂತಾರೆ, ಕೆಲವರು ಬರ್ತಾರೆ ಸಾಕಾರ ಸತ್ಯ, ಕೆಲವರು ರಾಮ ದೊಡ್ಡವನು ಅಂತ ಹೇಳ್ತಾರೆ, ಕೆಲವರು ಕೃಷ್ಣ ದೊಡ್ಡವನು ಅಂತ ಹೇಳ್ತಾರೆ. ಯಾರು ಏನೇ ಹೇಳಿದ್ರು ಕೂಡ ಹೌದು ಎಸ್ ಹೋಗ್ತಾರೆ ಅಷ್ಟೆ. ವಾದಕ್ಕೆ ಮಾತ್ರ ಯಾವತ್ತಿಗೂ ಕೂಡ ಭಕ್ತ ಇಳಿಯೋದಕ್ಕೆ ಹೋಗಬಾರ್ದು. ಯಾರು ಏನೇ ಹೇಳಲಿ ಹೌದಾ ಸರಿ ಆಯಿತು, ನಿಮ್ಮ ಒಂದು ತಾಟ್ ನಿಮ್ಮದು, ನಮ್ಮ ಒಂದು ತಾಟ್ ನಮ್ಮದು. ಕೆಲವರು ದ್ವೈತ ಅಂತಾರೆ, ಕೆಲವರು ಅದ್ವೈತ ಅಂತಾರೆ, ಕೆಲವರು ವಿಶಿಷ್ಟಾದ್ವೈತ ಅಂತಾರೆ. ಏನಾಗುತ್ತೆ ಅಂತಂದರೆ ಯಾವುದೂ ಒಂದು ನಿರ್ಣಯಕ್ಕೆ ಬರೋದಕ್ಕಾಗೋದಿಲ್ಲ. ಕುರುಡ್ರೆಲ್ಲ ಸೇರಿ ಏನು ಮಾಡಿದ್ರಂತೆ ಅಂದರೆ ಆನೆಯನ್ನು ನೋಡೋದಕ್ಕೆ ಹೋದ್ರಂತೆ. ಎಲ್ಲರೂ ಕುರುಡ್ರೆ, ಯಾರೂ ಕಣ್ಣಿಲ್ಲ. ಸ್ಕೂಲ್ ಟ್ರಿಪ್ ಕರ್ಕೊಂಡು ಹೋದ್ರಂತೆ ಟೀಚರು. ಎಲ್ಲ ಅಂಧ ಮಕ್ಕಳು ಸ್ಕೂಲ್ ಟ್ರಿಪ್ ಕರ್ಕೊಂಡು ಹೋದ್ರಂತೆ ಟೀಚರ್. ಸ್ಕೂಲ್ ಟ್ರಿಪ್ ಹೋದ್ರೆ ಏನಾಯ್ತಂತೆ, ಅಲ್ಲೊಂದು ಆನೆ ನಿಲ್ಲಿಸಿತ್ತಂತೆ. ಇವ್ರಿಗೆಲ್ಲ ಆನೆ ನೋಡಬೇಕು ಅಂತ ಆಸೆ, ಆದರೆ ಆನೆ ಹೆಂಗಿದೆ ಅಂತ ನೋಡೋದಕ್ಕೆ ಕಣ್ಣಿಲ್ಲ. ಕಡೆಗೆ ಏನು ಮಾಡಿದ್ರಂತೆ, ಎಲ್ಲರನ್ನೂ ಕರ್ಕೊಂಡು ಹೋಗ್ಬಿಟ್ಟು ಹುಡುಗರನ್ನೆಲ್ಲ ಮೇಷ್ಟ್ರು ಆನೆ ಹತ್ರ ಬಿಟ್ರಂತೆ, ನೋಡಪ್ಪ ಮುಟ್ಟಿ ನೋಡ್ರಿ ಅಂತ. ಕೆಲವರೆಲ್ಲ ಹೋಗ್ಬಿಟ್ಟು ಆನೆ ಕಾಲು ಮುಟ್ಟಿದ್ರಂತೆ, ಕೆಲವರೆಲ್ಲ ಆನೆ ಹೊಟ್ಟೆ ಮುಟ್ಟಿದ್ರಂತೆ, ಕೆಲವರು ಆನೆ ಸೊಂಡ್ಲು ಮುಟ್ಟಿದ್ರಂತೆ, ಕೆಲವರು ಕಿವಿ ಮುಟ್ಟಿದ್ರಂತೆ, ಕೆಲವರು ದಂತ ಮುಟ್ಟಿದ್ರಂತೆ, ಕೆಲವರು ಹೊಟ್ಟೆ, ಕೆಲವರು ಬಾಲ, ಹಿಂಗೆ ಒಬ್ಬೊಬ್ಬರು ಒಂದೊಂದು ಪಾರ್ಟ್ ಮುಟ್ಟಿದ್ರಂತೆ. ಕಡೆಗೆಲ್ಲ ಬಂದು ವಾದ ಶುರು ಹಚ್ಕೊಂಡ್ರಂತೆ. ಆನೆ ಹೆಂಗಿದೆ ಅಂತಂದರೆ ಕಂಬ ಇದ್ದಂಗಿದೆ ಅಂತ ಒಬ್ಬನು ಹೇಳಿದ್ನಂತೆ. ಆನೆ ಹೆಂಗಿದೆ ಅಂತಂದರೆ ಅದು ಉದ್ದಕ್ಕೆ ಹಾವು ಇದ್ದಂಗಿದೆ ಅಂತ ಹೇಳಿದ್ನು. ಇನ್ನೊಬ್ಬನು ಕೇರ ಮರ ಇದ್ದಂಗಿದೆ ಅಂತ ಹೇಳಿದ್ನು. ಒಬ್ಬೊಬ್ಬನು ಅವನೊಂದೇ ಆಗಿರ್ತಕ್ಕಂಥ ವಾದ. ಆದರೆ ಎಲ್ಲರೂ ಹೇಳ್ತಾ ಇರ್ತಕ್ಕಂಥದ್ದೇನು ಸತ್ಯನೇ, ಆದರೆ ಪೂರ್ಣ ಸತ್ಯ ಅಲ್ಲ, ಪರಿಪೂರ್ಣವಾಗಿರ್ತಕ್ಕಂಥ ಸತ್ಯ ಅದಾಗಿರಲಿಲ್ಲ. ಹಾಗಾಗಿ ಹೆಂಗೆ ಅಂತಾರೆ, ಕುರುಡರು ಆನೆಯನ್ನು ಹೆಂಗೆ ಪಾರ್ಟನ್ನು ಮುಟ್ಟಿ ಇಡೀ ಆನೆಯನ್ನು ಮುಟ್ಟಿದ್ದೀವಿ ಅಂತಕ್ಕಂಥ ಭ್ರಮೆನಲ್ಲಿದ್ದರು, ಭಗವಂತನನ್ನು ವಿಪ್ರ ಏಕಂ ಸತ್ ವಿಪ್ರ ಬಹುಧಾ ವದಂತಿ ಅಂತ ಹೇಳ್ಬಿಟ್ಟಂತ ಇರೋದು ಒಂದೇ ಸತ್ಯ. ಅದನ್ನು ಒಬ್ಬೊಬ್ಬರು ಒಂದೊಂಥರ ಸಾಕ್ಷಾತ್ಕಾರ ಮಾಡ್ಕೊಂಡಿದ್ದಾರೆ. ಅವರವರ ಮೂಗಿನ ನೇರಕ್ಕೆ ಅವರವ್ರು ಹೇಳ್ತಾರೆ, ಹೌದು ಇದೇ ಕರೆಕ್ಟು ಅಂತ ಹೇಳ್ಬಿಟ್ಟು. ಬಟ್ ವಾದ ಮಾಡೋದಕ್ಕೆ ಯಾವತ್ತಿಗೂ ಹೋಗಬಾರ್ದು. ವಾದ ಮಾಡೋದಕ್ಕೆ ಹೋದ್ರೆ ಏನಾಗುತ್ತೆ, ಅದು ಬಾಹುಲ್ಯಾವಕಾಶತ್ವಾತ್ ಅಂತ ನಾರದರು ಹೇಳ್ತಾರೆ ಇಲ್ಲಿ. ಅಂದರೆ ಅದು ಬೇರೆ ಬೇರೆ ಥರದಲ್ಲಿ ಅದು ಬೆಳ್ಕೊಂಡು ಹೋಗುತ್ತೆ. ವಾದ ವಿವಾದಕ್ಕೆ ಭಕ್ತನಾಗಿರ್ತಕ್ಕಂಥದ್ದು ಯಾವತ್ತೂ ಕೂಡ ಇಳಿಬಾರ್ದು ಅಂತಕ್ಕಂಥ ಮಾತನ್ನು, ಕಿವಿ ಮಾತನ್ನು ನಾರದರು ಇಲ್ಲಿ ಹೇಳ್ತಾ ಇದ್ದಾರೆ. ಯಾರು ಜ್ಞಾನಾಭಿಮಾನಿಗಳೋ ಅವರೇ ಶಾಸ್ತ್ರ, ಮೀಮಾಂಸೆ, ತರ್ಕ, ಯುಕ್ತಿಗಳನ್ನು ಆಶ್ರಯಿಸಿ ವ್ಯಾಕುಲ ಚಿತ್ತರಾಗಿರುತ್ತಾರೆ. ಯಾರು ಜ್ಞಾನನ ಅಪೇಕ್ಷೆ ಪಡ್ತಾ ಇರ್ತಾರೆ ಅವ್ರಿಗಿವೆಲ್ಲ ಬೇಕು. ಆ ಶಾಸ್ತ್ರದಲ್ಲಿ ಏನು ಹೇಳಿದೆ, ಈ ಶಾಸ್ತ್ರದಲ್ಲಿ ಏನು ಹೇಳಿದೆ, ಪುರಾಣದಲ್ಲಿ ಏನಿದೆ, ವೇದದಲ್ಲಿ ಏನು ಹೇಳಿದೆ, ಉಪನಿಷತ್ನಲ್ಲಿ ಏನು ಹೇಳಿದೆ, ಇವೆಲ್ಲ ಯಾರಿಗೆ ಬೇಕು ಅಂತಂದರೆ ಜ್ಞಾನನ ಯಾರು ಅಪೇಕ್ಷಿಸ್ತಾ ಇರ್ತಾರೋ ಅವ್ರಿಗೆ ಬೇಕು. ಪಾಂಡಿತ್ಯನ ಯಾರು ಪ್ರಶಂಸಿಸ್ತಾ ಇರ್ತಾರೋ ಅವ್ರಿಗೆ ಅದು ಬೇಕು. ಆದರೆ ಭಕ್ತನಿಗೆ ನಾರದರು ಹೇಳೋ ಪ್ರಕಾರ ಇವೆಲ್ಲ ಬೇಕಾಗಿಲ್ಲ. ಭಕ್ತನಿಗೆ ಅದರ ಅವಶ್ಯಕತೆ ಇಲ್ಲ. ಇವಾಗ ಒಂದು ಮಗುವಿನ ತಾಯಿ ದೊಡ್ಡ ಮಿನಿಸ್ಟ್ರ್ ಆಗಿದ್ದಾಳೆ ಅಂತ ಇಟ್ಕೊಳ್ಳಿ. ಆಕೆಗೆ ಎಷ್ಟು ಐಶ್ವರ್ಯ ಇದೆ, ಎಷ್ಟು ಕಾರುಗಳಿದೆ, ಎಷ್ಟು ಬಂಗ್ಲೆಗಳಿದೆ, ಎಂಥ ರೇಷ್ಮೆ ಸೀರೆಗಳಿದೆ, ಇವನ್ನೆಲ್ಲ ಕಟ್ಕೊಂಡು ಮಗುಗೆ ಏನಾಗಬೇಕು? ಮಗುಗೆ ಬೇಕಾಗಿರ್ತಕ್ಕಂಥದ್ದೇನು? ತಾಯಿಯ ಸ್ತನ್ಯ ಅಷ್ಟೆ. ಅದೇ ಥರನೇ ಒಬ್ಬ ಭಕ್ತನಿಗೆ ಭಗವದ್ ಭಕ್ತಿ ಅಷ್ಟೇ ಮುಖ್ಯ ಹೊರತಾಗಿ ವಾದಕ್ಕೆ ಮಾತ್ರ ಯಾವತ್ತಿಗೂ ಕೂಡ ಇಳಿಯೋದಕ್ಕೆ ಹೋಗಬಾರ್ದು. ಯಾರು ಏನೇ ಹೇಳ್ಕೊಳ್ಳಿ. ಒಂದ್ಸಲ ಏನಾಗುತ್ತೆ ಅಂತಂದರೆ, ತುಳಸಿದಾಸರು ಕೂತ್ಕೊಂಡಿರ್ತಾರೆ ಗಂಗಾ ಘಾಟಲ್ಲಿ, ರಾಮಾಯಣ ಪ್ರವಚನ ಮಾಡ್ತಾ ಇರ್ತಾರೆ. ಯಾರೋ ಬಂದು ಹೇಳ್ತಾರೆ, ಅವರ ಭಕ್ತಿನ ಕೆಡಿಸ್ಬೇಕು ಅಂತ ಹೇಳ್ಬಿಟ್ಟು ಯಾರೋ ಬಂದು ಹೇಳ್ತಾರೆ, ನೀನು ರಾಮನ್ನ ಪೂಜೆ ಮಾಡ್ತಾ ಇದೀಯಯ್ಯ, ರಾಮನಿಗೆ 14 ಕಳೆ, ಪರಿಪೂರ್ಣ ಕಳೆ ಇಲ್ಲ ರಾಮನಿಗೆ. ಆದರೆ ಶ್ರೀಕೃಷ್ಣನ ಪೂಜೆ ಮಾಡೋ 16 ಕಳೆ, ಷೋಡಶ ಕಳಾನಿಧಿ ಅಂತ ಹೇಳ್ತಾರೆ. ಷೋಡಶ ಕಳಾನಿಧಿಗೆ ಷೋಡಶೋಪಚಾರ ಮೂಲು ಅಂತ ಅನ್ನಮಾಚಾರ್ಯರು ಬರೀತಾರೆ. ಹಾಗಾಗಿ 16 ಕಳೆ ಇದೆ ಕೃಷ್ಣನಿಗೆ, ನೀವು ಕೃಷ್ಣನ ಆಶ್ರಯಿಸಿ ಅಂತ ಹೇಳ್ತಾರೆ. ಆವಾಗ ಅವರು ತುಳಸಿದಾಸರು ಎದ್ದು ನಿಂತ್ಕೊಂಡು ಕಣ್ಣಲ್ಲಿ ನೀರು ಸುರಿಸ್ತಾ ಸಾಷ್ಟಾಂಗ ಬಿದ್ದುಬಿಡ್ತಾರೆ. ಯಾರಿಗೆ? ಆ ಮಾತು ಹೇಳಿರ್ತಕ್ಕಂಥವನಿಗೆ. ಯಾಕೆಂದರೆ ನೀನೇ ನನಗೆ ಗುರುವಪ್ಪ, ನನಗೆ ಇವತ್ತು ಮಾರ್ಗದರ್ಶನ ಮಾಡಿದ್ಯಾ. ಯಾಕೆಂದರೆ ರಾಮನಿಗೆ 14 ಕಳೆಗಳಿದೆ ಅನ್ನೋದು ನನಗೆ ಗೊತ್ತೇ ಇರಲಿಲ್ಲ. ಇವತ್ತು ನಿನ್ನಿಂದನೇ ಗೊತ್ತಾಯ್ತು. ಕೃಷ್ಣನಿಗೆ 16 ಕಳೆ, ಅದು ಸೆಕೆಂಡ್ರಿ. ಅದು ರಾಮನಿಗೆ 14 ಕಳೆ ಇದೆ ಅನ್ನೋದು, ಯಾಕಂದ್ರೆ ನನ್ನ ಆರಾಧ್ಯ ದೈವ ರಾಮ, ರಾಮನಿಗೆ 14 ಕಳೆ ಇದೆ ಅನ್ನೋದು ನಂಗೆ ಗೊತ್ತೇ ಇರಲಿಲ್ಲ. ನಿನ್ನಿಂದ ಇವತ್ತು ಹೊಸ ವಿಚಾರ ನಂಗೆ ಗೊತ್ತಾಯಿತು. ಹಾಗಾಗಿ ನೀನೇ ನನಗೆ ಗುರು ಅಂತ ಹೇಳ್ಬಿಟ್ಟು ಸಾಷ್ಟಾಂಗ ಬೀಳ್ತಾರೆ. ಅಂದರೆ ಭಕ್ತನ ಪರಿಸ್ಥಿತಿ ಹೀಗಿರಬೇಕು.
ಯಾವತ್ತಿಗೆ ಕೂಡ ಯಾರೇ ಏನೇ ಮನಸ್ಸು ಕೆಡಿಸೋದಕ್ಕೆ ಬಂದರೆ, ಯಾರೇ ಏನು ನಮಗೆ ಮಾರ್ಗದರ್ಶನ ಮಾಡ್ದಿರಾ ಬೇರೆ ಮಾರ್ಗಕ್ಕೆ ನಮ್ಮನ್ನು ತಳ್ಳೋದಕ್ಕೆ ಬಂದರೆ ವಾದಕ್ಕೆ ಇಳಿಯೋದಕ್ಕೆ ಯಾವತ್ತಿಗೂ ಹೋಗಬಾರ್ದು ಅಂತಕ್ಕಂಥ ಸಂದೇಶವನ್ನು ಇಲ್ಲಿ ಕೊಡ್ತಾ ಇದ್ದಾರೆ. ಆಮೇಲೆ ಶಾಸ್ತ್ರ ಏನು ಹೇಳುತ್ತೆ ಅಂತಂದರೆ, ಒಬ್ಬ ಭಕ್ತ ಇದ್ದಾನೆ ಅಂತಂದರೆ ಆ ಭಕ್ತನ್ನ ಎದುರಾಕೊಳ್ಳೋದಕ್ಕೆ ಯಾರ ಕೈಲೂ ಸಾಧ್ಯ ಇಲ್ವಂತೆ. ಸಾಧ್ಯನಾ? ಬ್ರಹ್ಮ ವಿಷ್ಣು ಮಹೇಶ್ವರ ಕೈನಲ್ಲೇ ಸಾಧ್ಯ ಇಲ್ಲ. ಯಾಕೆಂದರೆ ಭಗವಂತ ಅವನಿಗೆ ರಕ್ಷಕನಾಗಿರ್ತಾನೆ. ಯಾರಿಗೆ? ಆ ಭಕ್ತನಿಗೆ ರಕ್ಷಕನಾಗಿರ್ತಾನೆ. ಆದರೂ ಕೂಡ ಭಗವನ್ ಮಾಯೆ ಏನು ಮಾಡುತ್ತೆ ಅಂತಂದರೆ ಬೇರೆ ಬೇರೆ ರೂಪಗಳಲ್ಲಿ ಬಂದು ಆ ಭಕ್ತನಿಗೆ ವಾದ ವಿವಾದ ಈ ಥರದ್ದೆಲ್ಲ ತರ್ಕ ಇಂಥವನ್ನೆಲ್ಲ ಮಾಡಿ ಅವನಿಗೆಲ್ಲ ನಿಂದನೆಗಳನ್ನು ಮಾಡಿ ಇದೆಲ್ಲ ಮಾಡತ್ತಂತೆ. ಭಕ್ತ ಚೆನ್ನಾಗಿ ಅರ್ಥ ಮಾಡ್ಕೊಂಬಿಡ್ಬೇಕು, ನನ್ನನ್ನು ಎದುರುವಾಡಿಸಿ ಅಥವಾ ನನಗೆ ಎದುರು ನಿಂತು ನನ್ನನ್ನು ನಿಂದಿಸ್ತಕ್ಕಂಥ ಶಕ್ತಿ ಯಾರಿಗೂ ಇಲ್ಲ, ಯಾವ ದೇವತೆಗಳಿಗೂ ಇಲ್ಲ. ಬಂದು ಎದುರುಗ ನಿಂದಿಸ್ತಾ ಇದ್ದಾನೆ, ನನಗೆ ವಾದ ಮಾಡ್ತಾ ಇದ್ದಾನೆ ಅಂತಂದರೆ ಅದು ಭಗವಾನ್ ಮಾಯೆ, ಭಗವಂತನಿಂದಲೇ ಪ್ರೇರಿತನಾಗಿ ಬಂದು ಮಾಡ್ತಾ ಇದ್ದಾನೆ. ಆನ್ಸರ್ ಕೊಡೋಕೆ ಹೋದ್ವಾ ನಾವು ಮಾಯೆ ಎದುರುಗ ಸೋತೋಗ್ಬಿಡ್ತೀವಿ. ಬಾಯಿ ಸೇರಿಸೋದಕ್ಕೆ ಹೋದ್ವಾ ಮಾಯೆ ಎದುರುಗ ಸೋತೋಗ್ಬಿಡ್ತೀವಿ ನಾವು. ಹಾಗಾಗಿ ಭಕ್ತನಾಗಿರ್ತಕ್ಕಂಥವ್ನು ಏನು ಅಂತಂದರೆ ಯಾರೇ ಬಂದು ಏನೇ ನಿಂದನೆ ಮಾಡಲಿ, ಏನೇ ವಾದ ಮಾಡಲಿ, ಅವನು ಬಾಯಿ ಸೇರಿಸೋದಕ್ಕೆ ಹೋಗೋದಿಲ್ಲ, ಸೈಲೆಂಟ್ ಆಗಿಬಿಡ್ತಾನೆ. ಹೌದಾ, ನೀನೇ ದೊಡ್ಡನಪ್ಪ, ನೀನೇನು ಹೇಳಿದ್ಯೋ ಅದೇ ಕರೆಕ್ಟ್, ಹೋಗು ಅಂತ ಹೇಳ್ಬಿಟ್ಟಂತೆ. ನೋಡಿ, ಗಾಳಿನಲ್ಲಿ ಎಷ್ಟೊತ್ತು ಗುದ್ದಾಡೋದಕ್ಕಾಗತ್ತೆ? ಗಾಳಿನಲ್ಲಿ ಗುದ್ದಾಡೋದಕ್ಕಾಗಲ್ಲ, ರೆಟ್ಟೆ ನೋವು ಬರುತ್ತೆ. ಯಾರು ಗುದ್ದಾಡ್ತಾ ಇದ್ರೋ ಅವ್ರಿಗೆ ಶಕ್ತಿಹೀನ ಆಗುತ್ತೆ. ಅದೇ ಥರನೇ ಯಾರು ನಮ್ಮನ್ನು ಅಂದರೆ ಭಕ್ತನ ಜೊತೆಯಲ್ಲಿ ವಾದ ಮಾಡೋಕ್ಕೆ ಬರ್ತಾನೆ, ನಿಂದೆ ಮಾಡೋದಕ್ಕೆ ಬರ್ತಾನೆ, ಭಕ್ತ ಸೈಲೆಂಟಾಗಿ ಇದ್ಬಿಟ್ಟಾಗ ಆ ನಿಂದೆಗೆ ಆ ಒಂದು ವಾದಕ್ಕೆ ಅರ್ಥ ಇರೋದಿಲ್ಲ. ಹಾಗಾಗಿ ಇಲ್ಲಿ ನಾರದ್ರು ಏನು ಹೇಳ್ತಾರೆ ಅಂದರೆ, ಯಾವತ್ತಿಗೂ ಕೂಡ ಭಕ್ತ ಆಗಿರ್ತಕ್ಕಂಥವನು ವಾದಕ್ಕೆ ಹೋಗಬಾರ್ದು, ವಿವಾದಗಳಿಗೆ ಎಡೆ ಮಾಡಿಕೊಡ್ಬಾರ್ದು, ಮೌನವಾಗಿ ಇದ್ಬಿಡಬೇಕು. ಯಾರು ಏನೇ ಅನ್ನಲಿ ಮೌನವಾಗಿ ಇದ್ಬಿಡಬೇಕು, ರಿಯಾಕ್ಟ್ ಮಾಡೋದಕ್ಕೆ ಹೋಗಬಾರ್ದು ಅಂತ ಹೇಳ್ತಾರೆ. ಅದೇನು ರಿಯಾಕ್ಟ್ ಮಾಡೋದಕ್ಕೆ ಹೋದ್ವಿ ಅಂದರೆ ಅದ್ರ ಪರಿಣಾಮ ಬೇರೆ ರೀತಿಯಲ್ಲಿರುತ್ತೆ. ನಮ್ಮ ಭಕ್ತಿಯಿಂದ ನಮ್ಮನ್ನು ಅಡ್ಡದಾರಿ ಹಿಡಿಸ್ಬಿಡುತ್ತೆ, ಚ್ಯುತ ಮಾಡಿಬಿಡುತ್ತೆ. ಒಮ್ಮೆ ಅವರಲ್ಲಿ ಭಗವದ್ ಅನುಭವ ಉಂಟಾದರೆ ಸಾಕು, ಒಂದು ಸಲ ಅವರು ದೇವರನ್ನು ಅರಿತರೆ ಸಾಕು, ಈ ವ್ಯರ್ಥ ವಿಷಯಗಳನ್ನು ಅರಿಯಲೂ ಸಹ ಇಚ್ಛೆಯಾಗುವುದಿಲ್ಲ. ಗ್ರಂಥಗಳು, ಶಾಸ್ತ್ರ ಇವೆಲ್ಲವೂ ಭಗವಂತನ ಒಳಗೆ ಹೋಗುವ ಮಾರ್ಗಗಳನ್ನು ತೋರಿಸುತ್ತದೆ. ಗ್ರಂಥ, ಶಾಸ್ತ್ರ ಇವೆಲ್ಲ ಏನು ಮಾಡ್ತಾರೆ ಅಂದರೆ ನಮಗೆ ಕೈಮರ ಇದ್ದಂಗೆ ಮಾರ್ಗ ತೋರಿಸುತ್ತೆ. ಆದರೆ ಆ ಊರಿಗೆ ಹೋಗ್ಬೇಕಾಗಿದ್ರೆ ನಡ್ಕೊಂಡು ಹೋಗ್ಬೇಕಾಗಿರ್ತಕ್ಕಂಥವ್ರು ಯಾರು? ನಾವೇ. ಆ ಮರ ಹಿಂಗೆ ತೋರಿಸ್ತಾ ಇದೆ ಅಂತೇಳ್ಬಿಟ್ಟು ಎಲ್ಲಿ ತೊಗೊಂಬ, ನಂಗೆ ಊರನ್ನು ತೋರಿಸು, ಎಲ್ಲಿ ಹಿಂಗೆ ತೋರಿಸ್ತಾ ಇದೆಯಲ್ಲ ಅಂತಂದರೆ ಅದು ತೊಗೊಂಬಂದು ತೋರಿಸೋದಿಲ್ಲ. ಇವಾಗ ತಾಯಿ ಏನು ಮಾಡ್ತಾಳೆ, ಮಗನಿಗೆ ಅರ್ಧ kg ಕಾಫಿ ಪುಡಿ, 1 kg ಅಕ್ಕಿ ಹಿಟ್ಟು, ಈ ಥರ ಏನೋ ಒಂದಿಷ್ಟು ಲಿಸ್ಟ್ ಬರ್ಕೊಡ್ತಾರೆ ಅಂತ ಇಟ್ಕೊಳ್ಳಿ ಅಂಗಡಿಗೆ. ಅವನು ಹೋಗಿ ಆ ಲಿಸ್ಟಲ್ಲಿ ಇರ್ತಕ್ಕಂಥ ಐಟಮ್ಗಳನ್ನೆಲ್ಲ ತೊಗೊಂಡು ಬುಟ್ಟಿಗೆ ಹಾಕ್ಕೊಂಡಿದ್ದಾದಮೇಲೆ ಈ ಸ್ಲಿಪ್ ಬೇಕಾದ್ರೆ ಇಟ್ಕೋಬೋದು, ಇಲ್ಲದೇ ಇದ್ದರೆ ಹಂಗೇನೆ ಗ್ರಂಥಗಳು, ಶಾಸ್ತ್ರಗಳು ಎಲ್ಲ ಕೂಡ ಭಕ್ತನಿಗೆ ಮಾರ್ಗ ತೋರ್ಸೋಕ್ಕಷ್ಟೇ ಇದೆ. ಮಾರ್ಗ ಹಿಡ್ಕೊಂಡು ಹೋಗ್ಬೇಕಾಗಿರ್ತಕ್ಕಂಥದ್ದು ಭಕ್ತನ ಡ್ಯೂಟಿ. ಹಂಗಂತೆ ಬಿಟ್ಟು ಇಲ್ಲಿರ್ತಕ್ಕಂಥ ಸ್ಲಿಪ್ಪೇ ಸರ್ವಸ್ವ ಅಲ್ಲ, ಅಂದರೆ ಇಲ್ಲಿ ಗ್ರಂಥನೇ ಸರ್ವಸ್ವ ಅಲ್ಲ. ಕೆಲವ್ರು ಹೆಂಗೆ ಅಂತಂದರೆ ಆ ಗ್ರಂಥದಲ್ಲಿ ಹಿಂಗೆ ಹೇಳಿದೆ ಹಂಗೇ ಸರಿ, ಈ ಗ್ರಂಥದಲ್ಲಿ ಹಿಂಗೆ ಹೇಳಿದೆ ಹಿಂಗೇ ಸರಿ ಅಂತ ವಾದ ಮಾಡ್ತಾರೆ. ಅದು ತಪ್ಪು. ಅಲ್ಲಿ ಬರೀ ಮಾರ್ಗದರ್ಶನ ಮಾಡಿರುತ್ತೆ, ಭಕ್ತರ ಅನುಭವಗಳು ಬೇರೆ ಬೇರೆ ರೀತಿಯಲ್ಲಿರುತ್ತೆ. ನಾವು ಇದೇ ಥರನೇ ಇವಾಗ ಸಾಕಾರನೇ ಸತ್ಯ, ನಿರಾಕಾರನೇ ಸತ್ಯ ಹಿಂಗೆಲ್ಲ ವಾದ ಮಾಡೋದಕ್ಕಾಗಲ್ಲ. ದ್ವೈತ, ಅದ್ವೈತ, ವಿಶಿಷ್ಟ ಅದ್ವೈತ, ವಾಟ್ ಎವರ್ ಇಟ್ ಮೇ ಬಿ, ಏನನ್ನ ಹಾಕ್ಕೊಂಡು ಹೋಗಿರಲಿ, ಭಕ್ತನಿಗೆ ಅವೆಲ್ಲ ಅವಶ್ಯಕತೆ ಇಲ್ಲ. ತಾನೆಷ್ಟೋ ತನ್ನ ಇಷ್ಟದೈವ ಎಷ್ಟೋ ಅಷ್ಟೇ, ಅವನನ್ನು ಹೋಲಿಸ್ಕೊಳೋದೆಷ್ಟೋ ಈ ಒಂದು ಇದರಲ್ಲಿ. ಅಂದರೆ ಭಗವಂತ ಯಾವತ್ತೂ ಕೂಡ ಹೊರಗಡೆ ಸಿಗಲ್ಲ. ಏನು ಅಂತರ್ಮುಖ ಸಮಾರಾಧ್ಯ, ಬಹಿರ್ಮುಖ ಸುದುರ್ಲಭ ಅಂತ ಹೇಳ್ತಾರೆ ಲಲಿತಾ ಸಹಸ್ರನಾಮದಲ್ಲಿ. ಯಾರು ಅಂತರ್ಮುಖಿಗಳೋ ಅವ್ರಿಗೆ ಭಗವಂತ ಹತ್ತಿರದಲ್ಲಿರ್ತಾನೆ, ಯಾರು ಬಹಿರ್ಮುಖಗಳು ಅವ್ರಿಗೆ ಭಗವಂತ ದೂರದಲ್ಲಿರ್ತಾನೆ, ಸಿಗಲ್ಲ, ದೂರ ಇರ್ತಾನೆ. ಹಾಗಾಗಿ ನಾವು ಯಾವತ್ತೂ ಕೂಡ ನಾವು ನಮ್ಮ ಪರ್ಸ್ನಲ್ ಆಗಿರ್ತಕ್ಕಂಥ ನಮ್ಮ ಇಷ್ಟದೈವ ಇಷ್ಟು ಬಿಟ್ಟರೆ ನಾವು ಬೇರೆ ತಲೆ ಕೆಡಿಸ್ಕೊಳಕ್ಕೆ ಹೋಗಬಾರ್ದು. ಯಾರು ಏನೇ ಹೇಳಿ ನಾವು ತಲೆ ಕೆಡಿಸ್ಕೊಳಕ್ಕೆ ಹೋಗಬಾರ್ದು, ವಾದಕ್ಕೆ ಇಳಿಬಾರ್ದು, ಮಾತಿಗೆ ಮಾತು ಸೇರಿಸೋದಕ್ಕೆ ಹೋಗಬಾರ್ದು, ಅಥವಾ ತಾನೇನೋ ಹೇಳ್ದ ಅಂತೇಳ್ಬಿಟ್ಟು ತಲೆ ಕೆಡಿಸ್ಕೊಳಕ್ಕೆ ಹೋಗಬಾರ್ದು. ನಾನಾಯಿತು, ನನ್ನ ಸಾಧನೆ ಆಯಿತು, ನನ್ನ ದೇವರಾಯಿತು, ಇಷ್ಟು ಮಾತ್ರದಲ್ಲಿ ಯಾವನಿರ್ತಾನೋ ಅವನು ಗೆಲ್ತಾನೆ ಜೀವನದಲ್ಲಿ. ಇಲ್ಲ ಅಂತಂದರೆ ಅವನೇನು ಮಾಡ್ತಾನೆ, ಸೋಲ್ತಾನೆ. ನೋಡಿ, ಒಂದು ನಾಯಿ ಏನಾಯ್ತಂತೆ ಅಂದರೆ ಇಲ್ಲಿಂದ ಗಡ್ದಿಮ್ಗೆ ಹೋಗಬೇಕು ಜಾತ್ರೆ ನೋಡೋದಕ್ಕೆ ಅಂತ ಇಚ್ಛೆ ಪಡ್ತಂತೆ. ಇಲ್ಲಿಂದ ಜೂನಿಯರ್ ಕಾಲೇಜ್ ಅಷ್ಟತ್ರಕ್ಕೆ ಹೋಗೋ ಅಷ್ಟೊತ್ತಿಗೆ ಒಂದು 10 ನಾಯಿಗಳು ಬೌ 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 ಅಂತೇಳ್ಬಿಟ್ಟು ಬಂದುಬಿಡ್ತಾನೆ. ಈ ನಾಯಿ ಉದ್ದೇಶ ಏನು, ಗುರಿ ಏನು? ಜಾತ್ರೆ ನೋಡೋದಕ್ಕೆ ಗಡ್ದಿಮ್ಗೆ ಹೋಗಬೇಕು ಅನ್ನೋದೇ ಉದ್ದೇಶ. ಅವ್ನು ನೆಟ್ಟಿಗೆ ಹೋಗ್ಬಿಟ್ರೆ ಆ ನಾಯಿ ಇವುಗಳೇನು ಮಾಡಲ್ಲ, ಸುಮ್ಮನೆ ಬೊಗಳಿ ಸುಮ್ಮನೆ ಆಗಿಬಿಡುತ್ತೆ.
ಯಾರು ಈ ನಾಯಿ ಏನು ಮಾಡುತ್ತೆ, ಗೊರ್ರ ಅಂತ ಬಿಟ್ಟು ಆ ನಾಯಿ ಮೇಲೆ ಬೀಳೋದಕ್ಕೆ ಹೋಗುತ್ತೆ, ಆ ಗುಂಪು ಮೇಲೆ ಬೀಳೋದಕ್ಕೆ ಹೋಗುತ್ತೆ. ಅವೆಲ್ಲ ಚೆನ್ನಾಗಿ ಕಚ್ಚಿಕ್ತು ಅಂತಂದರೆ ವೆಂಕಟೇಶ್ವರ ಥಿಯೇಟ್ರ್ ಹತ್ರ ಯಾವುದೋ ಮರದ ಕೆಳಗಡೆ ಕೂತ್ಕೊಂಡು ತನ್ನ ಗಾಯನ ನೆಕ್ಕೊಂಡು ಮಲ್ಕೊಂಡು ಅದ್ರ ಜೀವನನ್ನೆಲ್ಲ ಅಲ್ಲೇ ಕಳ್ಕೋಬೇಕಾಗತ್ತೆ. ಹಾಗಾಗಿ ತನ್ನ ಉದ್ದೇಶ ಏನು, ಗುರಿ ಮುಟ್ಟೋದಷ್ಟೇ. ಯಾರು ಏನೇ ಅಂದ್ಕೊಳ್ಳಿ, ಯಾರು ಏನೇ ಮಾತಾಡ್ಕೊಳ್ಳಿ, ಯಾರೇನೇ ನಿಂದೆ ಮಾಡ್ಕೊಳ್ಳಿ, ಬೆನ್ನಿಂದಗಡೆ ಏನೇ ಚರ್ಚೆ ಮಾಡಲಿ, ಭಕ್ತನಿಗದವರ ಅವಶ್ಯಕತೆ ಇಲ್ಲ. ನಾವು ಆ ಥರದ ಜೀವನವನ್ನು ನಡೆಸಬೇಕು ಅಂತ ನಾರದರು ಇಲ್ಲಿ ಹೇಳ್ತಾ ಇದ್ದಾರೆ. ಒಂದು ಸರಿ ಭಗವನ್ ಮಾರ್ಗದ ಉಪಾಯವನ್ನು ಅರಿತ ಮೇಲೆ ಉಳಿದ ಆ ವಿಷಯಗಳ ಅವಶ್ಯಕತೆ ಇರುವುದಿಲ್ಲ. ಕುಳಿತು ಕೇವಲ ಶಾಸ್ತ್ರಗಳ ಮಾತುಗಳನ್ನು ತೆಗೆದುಕೊಂಡು ವಿಚಾರ ಮಾಡುತ್ತಿದ್ದರೆ ನಡೆಯದು. ಪಾಂಡಿತ್ಯದಿಂದ ಅವನನ್ನು ಹೊಂದಲಾಗದು. ಶ್ರೀರಾಮಕೃಷ್ಣರು ಹೇಳ್ತಾ ಇದ್ದಾರೆ, ಸುಮ್ಮನೆ ಕೂತ್ಕೊಂಡು ಕಾಡು ಹರಟೆ ಹೊಡಿತಾ ಚರ್ಚೆ ಮಾಡ್ತಾ ಟೇಬಲ್ಗಳನ್ನು ಗುದ್ದುತ್ತಾ ಇದ್ದರೆ ಭಗವಂತ ಸಿಗೋದಿಲ್ಲ. ಭಗವಂತ ಅದಕ್ಕೆ ಸಿಗ್ತಕ್ಕಂಥ ಅವನು ಅಲ್ಲ. ಹಾಗಾಗಿ ಶಾಸ್ತ್ರ ವಿಚಾರಗಳನ್ನು ಪಕ್ಕಕ್ಕಿಡು. ಹೆಚ್ಚು ಓದ್ತಕ್ಕಂಥದ್ದು ಕೂಡ ಮಾಯೆ ಅಂತ ಹೇಳ್ತಾರೆ ಯಾರು, ಶ್ರೀರಾಮಕೃಷ್ಣರು. ಹೆಚ್ಚು ಓದ್ತಕ್ಕಂಥದ್ದು, ಜಾಸ್ತಿ ತಲೆ ಕೆಡಿಸ್ಕೊಳೋದು, ಅದರಲ್ಲೇನಿದೆ ಇದರಲ್ಲಿ ಒಂದು ನಿರ್ಣಯಕ್ಕೆ ಬರೋದಕ್ಕೆ ಆಗೋದಿಲ್ಲ. ಸುಮ್ಮನೆ ತರ್ಕ ವಿಚಾರ ಮಾಡುತ್ತಿದ್ದರೆ ಬ್ರಹ್ಮವಸ್ತುವಿನ ಪ್ರಾಪ್ತಿಯಾಗದು. ಆದುದರಿಂದ ವೃಥಾ ತರ್ಕ ವಿಚಾರಗಳನ್ನು ಮಾಡಬೇಡ. ವಿಚಾರ ಮಾಡಬೇಕಿದ್ದರೆ ಸದ್ ಅಸದ್ ವಿಚಾರಗಳನ್ನು, ಯಾವುದು ನಿತ್ಯ ಯಾವುದು ಅನಿತ್ಯ ಎಂಬುದರ ವಿಚಾರವನ್ನು ಮಾಡಬೇಕು. ನಾವು ನಿಜವಾಗ್ಲೂ ವಿಚಾರ ಮಾಡಬೇಕು, ಗುಂಪಲ್ಲಿ ಕೂತ್ಕೊಂಡು ಚರ್ಚೆ ಮಾಡಬೇಕು ಅಂತಂದರೆ ಯಾವುದು ಸತ್ಯ ಯಾವುದು ಅಸತ್ಯ ಅದನ್ನು ಚರ್ಚೆ ಮಾಡಬೇಕು ಅಂತ ಹೇಳ್ಬಿಟ್ಟಂತ. ಯಾರು ಈತವರು ನಿನಗೆ ಈ ಮೂವರೊಳಗೆ, ನಾರಿಯೋ ಧಾರುಣಿಯೋ ಬಲುದನದ ಸಿರಿಯೋ ಅಂತ ಹೇಳ್ತಾರೆ ಪುರಂದ್ರದಾಸರು. ಯಾರು ನಮಗೆ ಹಿತವನ್ನು ಉಂಟು ಮಾಡ್ತಾ ಇರ್ತಕ್ಕಂಥವ್ರು ಯಾರು, ನಮಗೆ ಒಳ್ಳೆ ಮಾರ್ಗವನ್ನು ತೋರಿಸ್ತಾ ಇರ್ತಕ್ಕಂಥವ್ರು ಯಾರು, ಕೈ ಹಿಡಿದು ನಡೆಸ್ತಾ ಇರ್ತಕ್ಕಂಥವ್ರು ಯಾರು? ಹೆಣ್ಣೆ, ಮಣ್ಣೆ, ಇಲ್ಲಾಂದರೆ ಹೊನ್ನೆ ಅಂತಕ್ಕಂಥ ಪ್ರಶ್ನೆಯನ್ನು ಇಲ್ಲಿ ಪುರಂದ್ರದಾಸರು ಹಾಕ್ತಾ ಇದ್ದಾರೆ. ಯಾಕೆ ಅಂತಂದರೆ ನೋಡಿ, ಅನ್ಯರಲ್ಲಿ ಜನಿಸಿದ ಅಂಗನೆಯ ಕರೆತಂದು ತನ್ನ ಮನೆಗೆ ಅವಳ ಯಜಮಾನಿ ಎನಿಸಿ ಭಿನ್ನವಿಲ್ಲದ ಅರ್ಧ ದೇಹವೆನಿಸುವ ಸತಿಯು ಚೆನ್ನಿಗನು ಹಸುವಳಿಯೇ ಹೊರಗೆ ಹಾಕುವರು ಅಂತ ಹೇಳ್ಬಿಟ್ಟು. ಅಂದರೆ ಹೆಂಡತಿ ಅಂತ ಯಾರೋ ಮನೇಲಿ ಹುಟ್ಟಿರ್ತಕ್ಕಂಥ ಹೆಣ್ಣನ್ನು ತೊಗೊಂಬರ್ತೀವಿ, ತನ್ನ ಅರ್ಧ ದೇಹ ಅಂತ ಭಾವಿಸ್ಕೊತೀವಿ, ಮನೆಗೆ ಯಜಮಾನಿ ಹೋಮ್ ಮಿನಿಸ್ಟರ್ ಅಂತಕ್ಕಂಥ ಪೋಸ್ಟನ್ನು ಕೊಡ್ತೀವಿ ಅವ್ರಿಗೆಲ್ಲ ಅಡ್ಮಿನಿಸ್ಟ್ರೇಷನ್ನು ಕೊಡ್ತೀವಿ, ಅವ್ರು ಹೇಳ್ದಂಗೆ ನಡ್ಕೊತೀವಿ, ಪೆಣ್ಲಾಂ ಚೆಪ್ತೆ ವಿನಾಲಿ ಅಂತ ಇರ್ತೀವಿ. ಏನೇ ಇದ್ದರೂ ಕೂಡ ಅವ್ರ ಬುದ್ಧಿ ಯಾವಾಗ ತೋರಿಸ್ತಾರೆ ಅಂದರೆ, ಪ್ರಾಣ ಹೋಯ್ತು ಅಂತಂದರೆ ನಮ್ಮ ಚೆನ್ನಿಗ ಪಾಪ ಹಸು ಬೆಳೆದಿದ್ದಾನೆ, ಇವನ ಮನೆಯಲ್ಲಿ ಒಂದು ವಾರನೋ ಒಂದು ತಿಂಗಳೋ ಚೆನ್ನಾಗಿ ಇಟ್ಕೊಂಡು ಟ್ರೀಟ್ ಮಾಡಿ ಕಳಿಸೋಣ, ಚೆನ್ನಾಗಿ ನೋಡ್ಕೊಳ್ಳೋಣ ಅಂತೇನು ಅವ್ರು ಅಂತಾರ? ಇಲ್ಲ. ಯಾವಾಗ ಎತ್ತೀರಪ್ಪ? ಯಾವಾಗ? ಬಂಧುಗಳೆಲ್ಲ ಬಂದುಬಿಟ್ಟಿದ್ದಾರೆ, ಬೇಗ ಊಟ ಮಾಡ್ಕೊಂಡು ಹೊರಡಬೇಕು ಅಂತ ಹೇಳ್ತಾ ಇದ್ದಾರೆ, ಮಗ ಇನ್ನೂ ಚಿಕ್ಕವನು, ಹಾಗಾಗಿ ಬೇಗ ಎತ್ತರಪ್ಪ ಅಂತ ಹೇಳ್ಬಿಟ್ಟು ಅಂತ. ಅಂದರೆ ಎಲ್ಲರೂ ಹೊರಗೆ ಹಾಕೋದ್ರಲ್ಲೇ ಇರ್ತಾರೆ ಹೊರತಾಗಿ ಯಾರು ಇರಿಸ್ಕೊಂಡು ಒಂದು ರೇಷ್ಮೆ ಮಂಚ ಹಾಸಿ ಅದ್ರ ಮೇಲೆ ಮಲಗಿಸ್ಕೊಂಡು ಎಲ್ಲ ಥರದಲ್ಲೂ ಏನು ಅವ್ರಿಗೇನು ಇದು ಮಾಡಲ್ಲ. ಹಾಗಾಗಿ ಹೆಣ್ಣು ನಮಗೆ ಯಾವತ್ತೂ ಕೂಡ ಆಗೋದಿಲ್ಲ. ಇನ್ನು ಹೊನ್ನಾಗ್ತಾರ ಅಂತಂದರೆ ಪುರಂದ್ರದಾಸರು ಹೇಳ್ತಾರೆ, 100 ಅರಸರು ಆಳಿದ ಭೂಮಿಯನ್ನು ತನ್ನದೆಂದೆನ್ನುತ್ತಲಿ ಶಾಸನವ ಬರೆಸಿ ಭಿನ್ನಣದ ಮನೆ ಕಟ್ಟಿ ಕೋಟೆ ಕೊತ್ತಲವಿರಿಸಿ ಚೆನ್ನಿಗನು ಹಸುವಳಿಯ ಹೊರಗೆ ಹಾಕುವರು. ನಾನೇ ಕಟ್ಸಿದ ಮನೆ, ನಾನೇ ಕಟ್ಸಿರ್ತಕ್ಕಂಥ ಎಲ್ಲ ಫೆಸಿಲಿಟಿಗಳು, ಏನೋ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಒಂದು ದೊಡ್ಡ ಮನೆ ಕಟ್ಟಿಸಿ ಒಳ್ಳೆ ಕಾಂಪೌಂಡನ್ನು ಹಾಕಿಸಿ ಟೈಲ್ಸ್ ಹಾಕ್ಸಿ ಎಲ್ಲ ಏನೋ ಜಪಾನಿಂದ ತರಿಸಿದ್ದೀನಿ, ಅಲ್ಲಿಂದ ತರಿಸಿದ್ದೀನಿ, ಇಲ್ಲಿಂದ ತರಿಸಿದ್ದೀನಿ, ಇದು ಏನೇನೋ ಹೇಳ್ತಾರಲ್ಲ ಆ ದೇಶದ್ದು ಈ ದೇಶದ್ದು ಅಂತೇಳಿ ಎಲ್ಲ ಫಾರಿನಿಂದ ಬಂದಿರತಕ್ಕಂಥ ಇಂಪೋರ್ಟೆಡ್ ಗೂಡ್ಸು, ನಾನು ಅದು ಮಾಡಿದ್ದೀನಿ ಇದು ಮಾಡಿದ್ದೀನಿ ಅಂತೇಳ್ಬಿಟ್ಟು, ಏನು ಲೈಟಿಂಗಿಂದ ಮೊದಲುಗೊಂಡು ಇಂಟೀರಿಯರಿಂದ ಮೊದಲುಗೊಂಡು ನಾನು ಹಿಂಗೆಲ್ಲ ಮಾಡಿಸಿದ್ದೀನಿ ಅಂತೇಳ್ಬಿಟ್ಟು ಇಷ್ಟೆಲ್ಲ ಎಲ್ಲ ಮಾಡಿಸಿರ್ತಾನೆ. ಕಡೆಗೆ ಪ್ರಾಣ ಹೋಯ್ತು ಅಂತಂದರೆ ಯಾರು ಒಳಗಡೆ ಇಟ್ಕೊಳಲ್ಲ. ನಡೆದಿರ್ತಕ್ಕಂಥ ಕತೆ ನಾನು ಆಲ್ರೆಡಿ ನಿಮ್ಗೆ ಒಂದ್ಸಲಿ ಹೇಳಿದ್ದೀನಿ, ನಮಗೆ ಪರಿಚಯಸ್ತದೊಂದು ಕತೆ ನಡೀತು. ಬೆಂಗಳೂರಲ್ಲಿ ಒಂದು ಮನೆ ಕಟ್ಟಿದ್ರು. ಆ ಮನೆ ಗೃಹಪ್ರವೇಶ ಇವತ್ತು ಅಂದ್ಕೊಳ್ಳಿ. ಬೆಳಗ್ಗೆ ಎಲ್ಲ ಬಂಧು ಬಾಂಧವರೆಲ್ಲ ಬಂದು ಇಳಿತಾ ಇದ್ದಾರೆ, ಇನ್ನೇನು ಗೃಹಪ್ರವೇಶ ನಡಿಬೇಕು. ಅವರು ಮೊದಲು ಹಳೆ ಮನೆಯಲ್ಲಿದ್ದರು, ಇವಾಗ ಹೊಸ ಮನೆ ಡ್ಯೂಪ್ಲೆಕ್ಸ್ ಹೌಸು ತುಂಬ ಚೆನ್ನಾಗಿ ಕಟ್ಟಿಸ್ಕೊಂಡಿದ್ರು, ಎಲ್ಲ ರೆಡಿಯಾಗಿತ್ತು ಮನೆ ಎಲ್ಲ. ಇನ್ನೇನು ಗೃಹಪ್ರವೇಶ, ಅಡುಗೆ ಅವರೆಲ್ಲ ಬಂದಿದ್ದರು, ಅಡುಗೆ ಮಾಡ್ತಾಯಿದ್ರು. ಸ್ವಾಮಿ ಕರ್ಬೇವಿನ ಸೊಪ್ಪಿಲ್ಲ, ಸ್ವಲ್ಪ ಅದನ್ನು ತಂದು ಕೊಡಿ ಅಂತಂದರು. ಈತ ಏನು ಮಾಡ್ದ, ಕರ್ಬೇವಿನ ಸೊಪ್ಪು ತರ್ತೀನಿ ಅಂತೇಳ್ಬಿಟ್ಟು ಗಾಡಿನಲ್ಲಿ ಹಿಂಗೆ ಹೋದ. 2ನೇ ಬೀದಿಗೆ ಹಂಗೆ ಹೋದ, ಯಾವುದೋ ವೆಹಿಕಲ್ ಬಂದು ಹೊಡ್ಕೊಂಡು ಹೊಟ್ಟೋಯ್ತು. ಅಲ್ಲೇ ಸ್ಪಾಟ್ ಡೆತ್ ಆಗೋಯ್ತು. ಅದನ್ನ ಕಡೆಗೆ ಫೋನ್ ಬಂತು, ಯಾರಿಗೆ, ಹೆಂಡ್ತಿಗೆ ಮಕ್ಕಳಿಗೆ ಫೋನ್ ಬಂತು, ಈ ಥರ ಹಿಂಗೆ ಆಗಿಬಿಟ್ಟಿದೆ, ಸ್ಪಾಟ್ ಡೆತ್ ಆಗಿಬಿಟ್ಟಿದ್ದಾರೆ, ಹಾಸ್ಪಿಟಲ್ನಲ್ಲಿ ಮಾರ್ಚರಿನಲ್ಲಿ ಇಟ್ಟಿದ್ದೀವಿ, ಬಂದು ಬಾಡಿ ತೊಗೊಂಡು ಹೋಗಿ ಅಂತೇಳ್ಬಿಟ್ಟು. ಮಗನಿಗೆ ಹೇಳ್ತಾಳಂತೆ ತಾಯಿ, ಏನಂತ ಅಂದರೆ, ಯಾವುದೇ ಕಾರಣಕ್ಕೂ ಇಲ್ಲಿ ತೊಗೊಂಬರ್ಬೇಡ ಬಾಡಿನ ತನ್ನ ಗಂಡನ ಬಾಡಿನ ಹೇಳ್ತಾ ಇರೋದು, ಯಾವುದೇ ಕಾರಣಕ್ಕೂ ಇಲ್ಲಿ ತೊಗೊಂಬರ್ಬೇಡ, ಈಗ ತಾನೇ ಶುಭ ಅಂತೇಳ್ಬಿಟ್ಟು ಗೃಹಪ್ರವೇಶ ಮಾಡ್ಕೊತಾ ಇದ್ದೀವಿ, ಇನ್ನೂ ಇದ್ರೊಳಗೆ ಏನು ಶುಭ ಕಾರ್ಯಗಳು ಯಾವುದೂ ಆಗಿಲ್ಲ,
ಅಶುಭ ನಮಗೆ ಬೇಡ, ಹಳೆ ಮನೆಗೆ ಎತ್ಕೊಂಬ, ಹಳೆ ಮನೆಗೆ ಅಲ್ಲೇ ಎಲ್ಲ ಆಯಿತು ಅನ್ನಿಸ್ಬಿಟ್ಟು ಕಳಿಸ್ಬಿಟ್ಟು ಅಲ್ಲೇ ಎಲ್ಲ ಮುಗಿಸ್ಬಿಟ್ಟು ಆಮೇಲೆ ಹೊಸ ಮನೆಗೆ ಬರೋಣ ಅಂತ ಯಾರು ಹೆಂಡತಿ ಕಟ್ಕೊಂಡು ಹೆಂಡತಿ ಮಕ್ಳಿಗೆ ಹೇಳ್ತಾ ಇರ್ತಕ್ಕಂಥದ್ದು. ಮಕ್ಕಳು ಅದೇ ಅಂದ್ರಂತ, ಏನಂತ, ಆಯಿತು ಹಾಗೆ ಮಾಡೋಣ ಅಂತ ಹೇಳ್ಬಿಟ್ಟು. ಇದು ನಮ್ಮ ಕಣ್ಣೆದುರಿಗೆ ನಡೆದಿರತಕ್ಕಂಥ ಒಂದು ಪ್ರಸಂಗ. ಇದರಿಂದ ಗೊತ್ತಾಗೋದೇನು ಅಂದರೆ ಯಾರು ಹೆಣ್ಣಾಗಲಿ ಹೊಣ್ಣಾಗಲಿ ನಮಗೆ ಕೈ ಹಿಡಿತಕ್ಕಂಥದ್ದಲ್ಲ. ಇನ್ನು ದೇಹ ಏನಾದರೂ ಕೈ ಹಿಡಿಯುತ್ತಾ ಅಂತಂದರೆ ಈ ದೇಹದ ಮೇಲೆ ಗ್ಯಾರಂಟಿನೇ ಇಲ್ಲ. ಅಸ್ಥಿರಾಣಿ ಶರೀರಾಣಿ ವೈಭವ ನೈವ ಶಾಶ್ವತ ನಿತ್ಯಂ ಸನ್ನಿಹಿತೋ ಮೃತ್ಯು ಕರ್ತವ್ಯಂ ಧರ್ಮ ಸಂಗ್ರಹ ಅಂತ ಹೇಳ್ಬಿಟ್ಟು. ಹಿಂದ್ಗಡೆ ಆ ಯಮನ ಪಂಜ ಹಿಂಗಿರುತ್ತಂತೆ, ನಮಗೆ ಗೊತ್ತಾಗೋದಿಲ್ಲ. ನಾವು ಎಲ್ಲೇ ಓಡಾಡಲಿ ಏನೇ ಮಾಡ್ತಾ ಇರಲಿ ನಮ್ಮ ಕುತ್ತಿಗೆ ಮೇಲೆ ಯಮನ ಪಂಜ ಹೀಗಿರುತ್ತೆ. ಹಂಗಾಗಿ ಯಾವಾಗ ಹಿಂಗೆ ಹಿಡಿತಾನೋ ಗೊತ್ತಿಲ್ಲ. ಕುರಿನ ಹೆಂಗೆ ತೋಳ ಹಿಡ್ಕೊಂಡು ಹೊಟ್ಟೋಗುತ್ತೆ, ಮೇಯ್ತಾ ಇರುತ್ತೆ ಕುರಿಗಳು, ಪಾಪ ಕಾಡುಗಳಲ್ಲಿ ಮೇಯ್ತಾ ಇರುತ್ತೆ, ತೋಳ ಇದ್ದಕ್ಕಿದ್ದಂಗೆ ಬರುತ್ತೆ, ಹಿಂಗೆ ಹಿಡ್ಕೊಂಡು ಹೊಟ್ಟೋಗುತ್ತೆ. ಆ ತರಹ ಮೃತ್ಯು ಯಾವಾಗ ಬಂದು ಶರೀರನ ಎತ್ಕೊಂಡು ಹೋಗುತ್ತೋ ನಮ್ಗೆ ಗೊತ್ತಿಲ್ಲ. ರೋಗಗಳು ರುಜಿನಗಳು ಅಲ್ವಾ, ದ್ವಾರಗಳು 9 ಸೋರುವ ಮಲಗಳು ನೋಡಿ. ಹಿಗ್ಗುವೆ ಯಾಕೋ ಈ ದೇಹಕ್ಕೆ, ಹಿಗ್ಗುವೆ ಯಾಕೋ, ಹಿಗ್ಗುವ ಕುಗ್ಗುವ ತಗ್ಗುವ ಬಗ್ಗುವ ಅಗ್ನಿಯೊಳಗೆ ಬಿದ್ದು ದಗ್ಧವಾಗುವ ದೇಹಕ್ಕೆ ಹಿಗ್ಗುವೆ ಯಾಕೋ, ಈ ದೇಹಕ್ಕೆ ಹಿಗ್ಗುವೆ ಯಾಕೋ. ನಮ್ಗೇನು ಹೆಮ್ಮೆನೋ, ನನ್ನ ಮೂಗು ರಾಜ್ಕುಮಾರ್ ಮೂಗು, ನನ್ನ ಕಿವಿ ಯಾರೋ ಫಿಲಮ್ ಹಾಕ್ರೋ ಕಿವಿ ನೋಡಿ, ನನ್ನ ಮೈ ಛಾಯೆ ನೋಡಿ ಹೆಂಗಿದೆ. ಆಮೇಲೆ ದಿನ ನಾನು ಏನಂತಾರೆ ಅದನ್ನು ಬ್ಲಷ್ ಮಾಡಿಸ್ತೀನಿ, ಅದು ಮಾಡಿಸ್ತೀನಿ, ಇದು ಮಾಡಿಸ್ತೀನಿ, ಫೇಶಿಯಲ್ ಮಾಡಿಸ್ಕೊತೀನಿ. ನಾನು ಕಟಿಂಗಿಗೆ ಹೋದರೆ 5,000 ರೂಪಾಯಿ ಬಿಲ್ ಆಗುತ್ತೆ, ಸಾಮಾನ್ಯ ಅನ್ಕೋಬೇಡಿ ಅಂತ ಹೇಳ್ಬಿಟ್ಟು. ಅಂತ ಒಳ್ಳೆ ಒಳ್ಳೆ ಬಟ್ಟೆಗಳಾಗ್ತೀವಿ, ಸೆಂಟ್ ಹಾಕ್ತೀವಿ, ಎಲ್ಲ ಹಾಕ್ತೀವಿ, ಚೆನ್ನಾಗಿ ಶರೀರನ ನೋಡ್ಕೊತೀವಿ. ಏನೇ ನೋಡ್ಕೊಂಡ್ರು ಕೂಡ ಅದ್ರ ಬುದ್ಧಿ ಯಾವಾಗ ತೋರಿಸುತ್ತೆ ಅಂದರೆ ನೀರಿಲ್ಲದೆ ಇದ್ದಾಗ ಅದ್ರ ಬುದ್ಧಿ ತೋರಿಸ್ಬಿಡುತ್ತೆ. ನೀರಿರಲ್ಲ, ಒಂದು ವಾರ ನಮಗೆ ಟ್ಯಾಪಲ್ಲಿ ನೀರೇ ಬರಲಿಲ್ಲ, ಪಕ್ಕದಲ್ಲಿ ಹೆಂಡತಿ ಕೂಡ ಕೂತ್ಕೊಳಕ್ಕಾಗಲ್ಲ ಆ ಶರೀರ ಪಕ್ಕದಲ್ಲಿ. ಅಂಥ ಒಂದು ಪರಿಸ್ಥಿತಿ. ಯಾಕೆ ಅಂತಂದರೆ ಈ ದಿನ ಕೊಳಿತಾ ಇರ್ತಕ್ಕಂಥ ಶರೀರ. ಅದ್ಮೇಲೆ ದಾಸರು ಹೇಳ್ತಾ ಇದ್ರೆ, ದ್ವಾರಗಳು 9 ಸೋರುವ ಮಲಗಳು. ಬೆಳಗ್ಗೆ ಎದ್ದ ತಕ್ಷಣ ಕಣ್ಣಿ ಮುಂದೆ ನಿಂತ್ಕೊಂಡ್ರೆ ಗೊತ್ತಾಗುತ್ತೆ. 9 ನವರಂಧ್ರಗಳಿಂದಲೂ ಕೂಡ ಮಲ ಸೋರ್ತಾ ಇರುತ್ತೆ, ಕಿವಿನಲ್ಲಿ, ಮೂಗಿನಲ್ಲಿ, ಬಾಯಿನಲ್ಲಿ, ಹೌದಲ್ವಾ. ದ್ವಾರಗಳು 9 ಸೋರುವ ಮಲಗಳು, ನೀರಿಲ್ಲದಿದ್ದರೆ ನಾರುವ ದೇಹಕ್ಕೆ. ನೀರೇ ಇಲ್ಲ ಅಂತಂದರೆ ನಾರಿ ಗಬ್ಬು ವಾಸನೆ ಬರುತ್ತೆ ಅಂಥ ದೇಹ. ಆಗದ ಭೋಗಗಳ ಸಾಗು ಮಾಡುತ್ತಲಿದ್ದು ರೋಗ ಬಂದರೆ ಬಿದ್ದು ಹೋಗುವ ದೇಹಕ್ಕೆ ಹಿಗ್ಗುವೆ ಯಾಕೋ, ಈ ದೇಹಕ್ಕೆ ಹಿಗ್ಗುವೆ ಯಾಕೋ. ತಾನೇನೋ ದೊಡ್ಡ ಸುರಸುಂದರಾಂಗ ಅಂತ ಹೇಳ್ಬಿಟ್ಟು ಬೇರೆಯವ್ರನ್ನ ಆಡ್ಕೊಳೋದು. ಅವ್ನ ಬಾಡಿ ನೋಡಿ ಹೆಂಗಿದೆ, ಇವ್ನ ಮೂಗು ನೋಡಿ ಹೆಂಗಿದೆ, ಇವ್ನ ಕಲರ್ ನೋಡಿ ಹೆಂಗಿದೆ ಅಂತ ಹೇಳ್ಬಿಟ್ಟು ಅವ್ರನ್ನೆಲ್ಲ ಅವಮಾನ ಮಾಡೋದು. ನಿನ್ನ ಶರೀರ ಸರಿ ಇಲ್ಲ, ಹಂಗಿಲ್ಲ, ಹಿಂಗಿಲ್ಲ ಅಂತ ಹೇಳ್ಬಿಟ್ಟೆಲ್ಲ ಬೇರೆಯವ್ರನ್ನ ಅವಮಾನಗಳಿಂದ ಕಾಣ್ತಕ್ಕಂಥದ್ದು. ಇವೆಲ್ಲ ತಪ್ಪು. ಯಾಕೆ ಅಂತಂದರೆ ಭಗವಂತ ಕೊಟ್ಟಿರ್ತಕ್ಕಂಥ ದೇಹ ಅವರವರದೇ ಆಗಿರ್ತಕ್ಕಂಥ ದೇಹ, ಅವರವ್ರಿಗೆ ಅದು ಶ್ರೇಷ್ಠ. ಒಂದ್ಸಲಿ ಹುಳ ಹೋಗ್ತಾ ಇತ್ತಂತೆ. ಹುಳ ಹೋಗ್ತಾ ಇದ್ರೆ ದಡ 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 ಅಂತ ಓಡೋಗ್ತಾ ಇತ್ತಂತೆ ಒಂದು ರಸ್ತೆನಲ್ಲಿ. ವ್ಯಾಸ ಭಗವಾನರು ಬರ್ತಾ ಇದ್ರಂತ ಆ ಕಡೆಯಿಂದ. ಆ ಹುಳ ನಾನು ಮಹಾಭಾರತದಲ್ಲಿ ಬರ್ತಕ್ಕಂಥ ಕಥೆ ಇದೆ. ಯಾಕಪ್ಪ ಇಷ್ಟು ಜೋರಾಗಿ ಓಡೋಗ್ತಾ ಇದೆಯಾ ಅಂತ ಕೇಳಿದ್ರಂತೆ. ನಿಮ್ಗೆ ಗೊತ್ತಿಲ್ವಾ ಯಾವುದೋ ರಥ ಬರ್ತಾ ಇದೆ, ಯಾಕೆಂದರೆ ಅದರ ಒಂದು ವೈಬ್ರೇಷನ್ಸ್ ನಮ್ಗೆ ಗೊತ್ತಾಗ್ತಾ ಇದೆ. ಆ ರಥ ಬಂದರೆ ಆ ರಥದ ಕೆಳಗಡೆ ಸಿಕ್ಕಿ ನಾನು ನಜ್ಜುಗುಜ್ಜಾಗೋಗ್ಬಿಡ್ತೀನಿ, ಹಾಗಾಗಿ ಪ್ರಾಣ ಉಳಿಸ್ಕೊಳೋದಕ್ಕೋಸ್ಕರ ಪಕ್ಕಕ್ಕೆ ಓಡೋಗ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ವ್ಯಾಸ ಭಗವಾನರು ಕೇಳಿದ್ರಂತೆ. ಚಿಕ್ಕ ಯಾವುದೋ ಒಂದು ಕ್ರಿಮಿ ನಿನಗಿಷ್ಟು ಪ್ರಾಣ ಭಯನಾ, ಸತ್ರ ಸಾಯ್ತೀಯಾ ಅಂದ. ಏನು ವ್ಯಾಸರೇ ಹಂಗೆ ಹೇಳ್ತೀರಾ, ನಿಮ್ಮ ದೇಹಕ್ಕೂ ನನ್ನ ದೇಹಕ್ಕೂ ಏನು ವ್ಯತ್ಯಾಸ ಇದೆ ಅಂತ ಕೇಳ್ತಂತೆ ಆ ಹುಳ. ವ್ಯಾಸರು ಗಾಬರಿ ಆಗಿಬಿಟ್ರಂತೆ. ಏನಪ್ಪ ನೀನೇ ಹೇಳಪ್ಪ ವ್ಯತ್ಯಾಸ ಏನು ಅಂದ. ಅಲ್ಲನ ಏನೋ ಆಹಾರ ನಿದ್ರಾ ಭಯ ಮೈಥುನಾದಿಯ ಅಂತ ಹೇಳ್ತಾರೆ. ಅಂದರೆ ಆಹಾರದಲ್ಲಿ, ನಿದ್ರೆಯಲ್ಲಿ, ಸಂತಾನೋತ್ಪತ್ತಿಯಲ್ಲಿ ಮತ್ತು ಭಯದಲ್ಲಿ ಇವೆಲ್ಲ ಕೂಡ ನಿನ್ನ ಶರೀರಕ್ಕೂ ನನ್ನ ಶರೀರಕ್ಕೂ ಏನೂ ವ್ಯತ್ಯಾಸ ಇಲ್ಲ. ಹಾಗಾಗಿ ನಿನಗೆಷ್ಟು ಆಸೆ ಆಕಾಂಕ್ಷೆಗಳು ನಿನ್ನ ಶರೀರದಲ್ಲಿದೆಯೋ ಈ ಶರೀರದಲ್ಲಿರ್ತಕ್ಕಂಥ ನನಗೂ ಅಷ್ಟೇ ಆಕಾಂಕ್ಷೆಗಳಿದೆ ಅಂತೇಳ್ಬಿಟ್ಟು. ಹಾಗಾಗಿ ಯಾವುದೇ ಜೀವಿಯನ್ನು ಅವಮಾನಿಸೋದಾಗಲಿ, ಯಾವುದೇ ಜೀವಿಯನ್ನು ನಾವು ಹಾನಿ ಮಾಡ್ತಕ್ಕಂಥದ್ದಾಗಲಿ ತಪ್ಪು. ಅದರದೇ ಆಗಿರ್ತಕ್ಕಂಥ ಜೀವನ ಅದಕ್ಕೆ ಇರುತ್ತೆ. ಹಾಗಾಗಿ ಪ್ರತಿಯೊಂದನ್ನು ಕೂಡ ಗೌರವದಿಂದ ಕಾಣಬೇಕು ಅಂತ ಹೇಳ್ಬಿಟ್ಟು ಅಂತ ನೋಡಿ. ಈಗ ಏನಾಗುತ್ತೆ ಅಂತಂದರೆ ನೋಡಿ, ಅದಕ್ಕೆ ಯಾರೂ ನಮಗೆ ಆಗೋದಿಲ್ಲ. ವಾದಕ್ಕೆ ನಾವು ಯಾವತ್ತೂ ಕೂಡ ಇಳಿಯೋದಕ್ಕೆ ಹೋಗಬಾರ್ದು. ಯಾರೇ ಬಂದು ಏನೇ ವಾದ ಮಾಡಿದ್ರು ಕೂಡ ನಮ್ಮ ಗುರಿ ನಮ್ಮದು ಅನ್ನೋ ಥರದಲ್ಲಿ ಇರಬೇಕು. ಒಂದು ವೇಳೆ ವಾದಕ್ಕೆ ಇಳಿದ್ರೆ ಏನಾಗುತ್ತೆ ಅನ್ನೋದನ್ನು ನೆಕ್ಸ್ಟು ನಾರದ್ರು ಹೇಳ್ತಾ ಇದ್ದಾರೆ. 75ನೇ ಸೂತ್ರ,
ಬಾಹುಲ್ಯಾವಕಾಶತ್ವಾತ್ ಅನಿಯತತ್ವಾಚ್ಚ ಅಂತ ಹೇಳ್ಬಿಟ್ಟು ವಾದಕ್ಕೇನನ್ನ ಇಳಿದ್ರೆ ಆದಿ ಅಂತ್ಯಗಳಿಲ್ದಿರ ಅದು ಬೆಳೆದು ಬಿಡುತ್ತೆ. ನಾವು ನೋಡಿರ್ತೀವಿ ವಾದ ಮಾಡೋದಕ್ಕೆ ಕೂತ್ಕೊಂಡ್ಬಿಟ್ರೆ ಇವಂದು ಪ್ರೂವ್ ಆಗಲ್ಲ, ಆತಂದು ಪ್ರೂವ್ ಆಗಲ್ಲ, ನಂದೇ ಕರೆಕ್ಟು ನಂದೇ ಕರೆಕ್ಟು ನಂದೇ ಕರೆಕ್ಟು ಅಂತ ಒಬ್ರಿಗೊಬ್ರು ವಾದ ಮಾಡಿಕೊಂಡು ಬೆಳೆಸ್ಕೊಂಡು ಹೋಗ್ತಾ ಇರ್ತಾರೆ. ಆ ವಾದಕ್ಕೆ ಅಂತ್ಯ ಅಂತಕ್ಕಂಥದ್ದೇ ಇರೋದಿಲ್ಲ. ಹಾಗಾಗಿ ವಾದವನ್ನು ಆದಷ್ಟು ಮಾಡೋದಕ್ಕೆ ಹೋಗಲೇಬಾರ್ದು. ವಾದ ಯಾವಾಗ ಬರುತ್ತೆ ಅಂತಂದರೆ ತುಟಿ ಎರಡು ಮಾಡಿದಾಗ ಮಾತ್ರ ಬರುತ್ತೆ. ಹೌದಾ? ತುಟಿ ಎರಡು ಮಾಡಿ ನಾವೇನ ಮಾತಾಡೋದಕ್ಕೆ ಹೋದ್ರೆ ವಾದ ಸ್ಟಾರ್ಟ್ ಮಾಡ್ತಾರೆ. ಈ ಮನುಷ್ಯನ ನೇಚರೇ ಏನು ಅಂತಂದರೆ ಏನು ಇಲ್ಲದೆ ಇದ್ರೂ ವಾದ, ಏನು ಇಲ್ಲದೆ ಇದ್ರು ಸುಮ್ಮನೆ ಕೂತ್ಕೊಂಡಿರ್ತೀವಿ. ನಮ್ಮಷ್ಟು ನಾವು ಬಸ್ಸಲ್ಲಿ ಕೂತ್ಕೊಂಡಿರ್ತೀವಿ ಅಂದ್ಕೊಳ್ಳಿ, ಆತನಿಗೆ ನನಗೂ ಪರಿಚಯನೇ ಇರೋದಿಲ್ಲ. ಆತ ಕೇಳ್ತಾನೆ, ಏನು ಸಮಯ ರಾಜಕೀಯ ಹಿಂಗಾಗೋಯ್ತು ಅಂತೇಳ್ಬಿಟ್ಟು. ಈತ ಏನು ಮಾತಾಡಿದ್ರೂ ಕಷ್ಟ, ಮಾತಾಡದೇ ಇದ್ರೂ ಕಷ್ಟ. ಏನೋ ಆತ ಏನೋ ಅಂದ ಅಂತೇಳ್ಬಿಟ್ಟು ಈತ ಏನೋ ಒಂದು ಮಾತು ಏನೋ ಸೇರಿಸಿದ್ರೆ ಅದು ಹಂಗಲ್ಲ ಸ್ವಾಮಿ ಅಂತ ಶುರು ಮಾಡ್ತಾನೆ. ಅದು ಶುರು ಇಲ್ಲಿಂದ ಒಬ್ರಿಗೊಬ್ರಿಗೆ ವಾದ ಬೆಳೆಯೋದಕ್ಕೆ ಶುರು ಆಗಿಬಿಡುತ್ತೆ. ಹಾಗಾಗಿ ಯಾವುದೇ ಕಾರಣಕ್ಕೂ ತುಟಿ ಎರಡು ಮಾಡೋದಕ್ಕೆ ಹೋಗಲೇಬಾರ್ದು. ವಾದಕ್ಕೆ ಅದೇ ಕಾರಣ. ಒಂದ್ಸಲಿ ಏನಾಯಿತು ಅಂತಂದರೆ, ಈ ದತ್ತಾತ್ರೇಯರು ಹೇಳ್ತಾರೆ, 24 ಜನ ಗುರುಗಳಿದ್ದಾರೆ ದತ್ತಾತ್ರೇಯರಿಗೆ. ಆ 24 ಜನ ಗುರುಗಳ ಬಗ್ಗೆ ಇವ್ರಿಗೆ ಹೇಳ್ತಾರೆ, ಯಾರಿಗೆ? ಯದು ಮಹಾರಾಜನಿಗೆ ಹೇಳ್ತಾರೆ ದತ್ತಾತ್ರೇಯರು. ಭಾಗವತದಲ್ಲಿ ಬರ್ತಕ್ಕಂಥ ಕಥೆ ಇದು. ಅದರಲ್ಲಿ ಹೇಳ್ತಾರೆ, ಒಂದ್ಸಲಿ ಏನಾಯ್ತಂತೆ ಅಂದರೆ, ಒಬ್ಬ ಕನ್ಯೆ ಇದ್ಲಂತೆ. ಒಂದು ಹುಡುಗಿ ಮನೆಯಲ್ಲಿ ಒಬ್ಬ ಕನ್ಯೆ, ಅಂದರೆ ಮದುವೆಗೆ ಬೆಳೆದು ನಿಂತಿರ್ತಕ್ಕಂಥ ಒಬ್ಬ ಕನ್ಯೆ ಇದ್ಲಂತೆ. ಅಪ್ಪ ಅಮ್ಮ ಎಲ್ಗೋ ಆಚೆಗೆ ಹೋಗಿದ್ರಂತೆ. ಆ ಹುಡುಗಿನ ನೋಡಬೇಕು ಅಂತೇಳ್ಬಿಟ್ಟು ಅವ್ರ ಮನೆಯಲ್ಲಿ, ಕನ್ಯೆ ಇರೋರ ಮನೇಲಿ ಸಾಮಾನ್ಯ ಅಲ್ವಾ, ಹುಡುಗ ಇರೋ ಮನೆಯಲ್ಲಿ ಹುಡುಗಿ ಇರೋ ಮನೆಯಲ್ಲಿ ಕೇಳ್ಕೊಂಡು ಬರ್ತಕ್ಕಂಥದ್ದು ಸಾಮಾನ್ಯ. ಆ ಹುಡುಗಿನ ಕೇಳಿಕೊಂಡು ಯಾರೋ ಹುಡುಗನ ಮನೆಯವರು ಬಂದುಬಿಟ್ರಂತೆ. ಏನು ಮಾಡೋದು? ಅಪ್ಪ ಅಮ್ಮ ಇಲ್ಲ, ಸ್ವಲ್ಪ ಹೊತ್ತು ಕೂತ್ಕೊಳ್ಳಿ, ಒಳಗೆ ಅಡುಗೆ ಮಾಡ್ತೀನಿ ಅಂತೇಳ್ಬಿಟ್ಟು ಸರಿ ಒಳಗಡೆಗೆ ಬಂದಂತೆ. ಬಂದು ನೋಡಿದ್ರೆ ಕುಟ್ಟಿರ್ತಕ್ಕಂಥ, ಅವಾಗೆಲ್ಲ ಭತ್ತ ಕುಟ್ಟೋಗ್ತಾನೆ, ಭತ್ತ ಕುಟ್ಟಿ ಅಕ್ಕಿ ಮಾಡಿ ಅನ್ನ ಮಾಡಬೇಕಾಗಿತ್ತು. ಕುಟ್ಟಿರ್ತಕ್ಕಂಥ ಭತ್ತದ ಅಕ್ಕಿ ಆಗೋಗ್ಬಿಟ್ಟಿದೆ ಅಂತ. ಇವಾಗ ಆಕೆಗೆ ಏನು ಮಾಡಬೇಕು? ಭತ್ತ ಕುಟ್ಕೋಬೇಕು, ಅವ್ರಿಗೆ ಅಡುಗೆ ಮಾಡಿಡಬೇಕು ಅಂತಂದರೆ. ಅಪ್ಪ ಅಮ್ಮ ಬರೋ ಅಷ್ಟೊತ್ತಿಗೆ ಏನೋ ಮರ್ಯಾದೆ ಮಾಡಬೇಕಲ್ವ. ಆ ಭತ್ತನ ಕುಟ್ತಾ ಇದ್ದಾಳಂತೆ, ಕೈ ತುಂಬ ಬಳೆಗಳಿತ್ತಂತೆ. ಗಲ್ 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 ಅಂತ ಶಬ್ದ ಮಾಡ್ತಾ ಆಯ್ತಂತೆ. ಆ ಶಬ್ದ ಮಾಡ್ತಾ ಇದ್ದಾಗ ಆಕೆ ಅನ್ಕೊಂಡ್ಲಂತೆ, ಓ ಬಳೆಗಳಿದ್ರೆ ಏನಾಗುತ್ತೆ, ಶಬ್ದ ಆಗುತ್ತೆ. ಶಬ್ದ ಆದರೆ ಅವ್ರಿಗೆ ಗೊತ್ತಾಗ್ಬಿಡುತ್ತೆ ಒಳಗಡೆ ನಾನು ಏನು ಮಾಡ್ತಾ ಇದ್ದೀನಿ. ಕ್ಲೀನಾಗಿ ಐಡಿಯಾ ಬಂದುಬಿಡುತ್ತೆ, ಓ ಹಿಂಗೆ ಮಾಡ್ತಾ ಇದ್ದಾಳೆ, ಅಡುಗೆ ಮಾಡ್ತಾ ಇದ್ದಾಳೆ ಅಂತಂದು ಐಡಿಯಾ ಬಂದುಬಿಡುತ್ತೆ. ಹಾಗಾಗಿ ಏನು ಮಾಡೋದು ಅಂತೇಳ್ಬಿಟ್ಟು ಒಂದೊಂದು ಬಳೆ, ಈ ಕೈನಲ್ಲಿ ಒಂದು ಬಳೆ, ಈ ಕೈನಲ್ಲಿ ಒಂದು ಬಳೆ ಇಟ್ಕೊಂಡು ಮಿಕ್ಕಿದೆಲ್ಲ ತೆಗೆದಿಟ್ಬಿಟ್ಲಂತೆ. ಆವಾಗ ಶಬ್ದ ಬರೋದೇನಾಯ್ತಂತೆ, ನಿಂತಾಯ್ತಂತೆ. ಒಂದೊಂದು ಬಳೆ ಇದ್ರೆ ಶಬ್ದ ಬರುತ್ತಾ? ಬರೋದಿಲ್ಲ. ಹಾಗೇನೆ ನಾವು ಗುಂಪು ಸೇರಿದಷ್ಟು ಕೂಡ, 2, 3 ಜನ 10 ಜನ ಸೇರಿದಷ್ಟು ಕೂಡ ಕೆಲ್ಸಕ್ಕೆ ಬಾರದ ಮಾತೇ ಅಲ್ಲಿ. ಅದು ಹಂಗೆ, ಇದು ಹಿಂಗೆ, ಅದು ಆ ಥರ, ಇದು ಈ ಥರ ಕೆಲ್ಸಕ್ಕೆ ಬಾರದ ಮಾತು ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ನಾವು ಆದಷ್ಟು ದತ್ತಾತ್ರೇಯರು ಹೇಳೋದೇನು ಅಂದರೆ, ಏಕಾಂತದಲ್ಲಿರೋದನ್ನು ಅಭ್ಯಾಸ ಮಾಡ್ಕೋಬೇಕು. ಒಂಟಿಯಾಗಿರೋದನ್ನು ಅಭ್ಯಾಸ ಮಾಡ್ಕೋಬೇಕು. ಆವಾಗೇನಾಗುತ್ತೆ, ವಾದಕ್ಕೆ ಹೆಚ್ಚು ನಮಗೆ ಇದಾಗಲ್ಲ. ಇಲ್ಲ ಗುಂಪಲ್ಲಿ ಸೇರಿದ್ವಾ, ಯಾವುದಾದ್ರೂ ಒಂದು ಗುಂಪಲ್ಲಿ ಸೇರಿದ್ವಾ, ಬನ್ನ ತಿನ್ನ ಓದ್ನ ಅನ್ನೋ ಥರದಲ್ಲಿರಬೇಕು. ಒಚ್ಚಿಪೋವಮ್ಮ ಮೆರಪತೀಗ ಅಂತೇಳ್ಬಿಟ್ಟು ಅಂತ ಹಿಂಗೆ ಬರ್ಬೇಕು, ಹಂಗೆ ಹೊಟ್ಟೋಗ್ಬೇಕು, ಯಾರ ಕೈಗೂ ಸಿಕ್ಕಬಾರ್ದು. ಹಂಗಿರೋ ಥರದಲ್ಲಿದ್ದರೆ ಅವನು ಬಚಾವಾಗ್ತಾನೆ. ಇಲ್ಲ ಅಂತಂದರೆ ಸಮಾಜದಲ್ಲಿ ವಾದ ಅಂತಕ್ಕಂಥದ್ದು ಕಾಮನ್, ಒಂಥರ ಈ ಕಾಮನ್ ಫ್ಯಾಕ್ಟ್ ಇದ್ದಂಗೆ. ಆ ವಾದಕ್ಕೆ ನಾನು ಇಳಿದಿದ್ದೀವಿ ಅಂತಂದರೆ ಅನೇಕ ವಾದಗಳಿಗೆ ಅವಕಾಶವಾಗುತ್ತದೆ. ಒಂದು ವಾದ ಏನು ಮಾಡುತ್ತೆ, ಇನ್ನೂ ಹೆಚ್ಚಿನ ವಾದಗಳಿಗೆ ದಾರಿ ಮಾಡಿಕೊಡುತ್ತೆ. ಮತ್ತು ಒಂದು ನಿರ್ಣಯಕ್ಕೆ ಬರಲು ಸಾಧ್ಯವಿಲ್ಲ. ಯಾರು ಕೂಡ ಒಂದು ನಿರ್ಣಯಕ್ಕೆ ಬರೋದಕ್ಕೆ ಸಾಧ್ಯ ಇಲ್ಲ, ಹೀಗೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಹಿಂಗಾಗ್ಬಿಡುತ್ತೆ. ಒಬ್ಬ ಮಹಾರಾಯ ಈಜು ಕಲಿಯಬೇಕೆಂದು ನಿಷ್ಣಾತ ಈಜುಕಾರನೊಬ್ಬನ ಬಳಿಗೆ ಹೋದ. ಒಬ್ಬ ಏನು ಮಾಡೋದಂತಂದರೆ, ಈಜು ಕಲಿಬೇಕು ಅಂತೇಳ್ಬಿಟ್ಟು ಒಂದು ಸ್ವಿಮ್ಮಿಂಗ್ ಪೂಲು, ಆ ಸ್ವಿಮ್ಮಿಂಗ್ ಪೂಲ್ನಲ್ಲಿರ್ತಕ್ಕಂಥ ಒಬ್ಬ ಕೋಚರ್ ಹತ್ರಕ್ಕೆ ಹೋದ, ನನಗೆ ಸ್ವಿಮ್ಮಿಂಗ್ ಹೇಳ್ಕೊಡಿ ಅಂತೇಳ್ಬಿಟ್ಟು. ಆತ ಹೇಳದಂತೆ ಫಸ್ಟು ಬಟ್ಟೆ ಬಿಚ್ಚಿ ಬಾ ಅಂತೇಳ್ಬಿಟ್ಟು, ಬಟ್ಟೆ ಬಿಚ್ಚಿ ಅಲ್ಲಿ ಟ್ಯಾಪ್ ಇರುತ್ತೆ, ಸ್ನಾನ ಮಾಡ್ಕೊಂಡು ಬರಬೇಕು. ಅದಲ್ಲಿ ನಿಯಮ, ಎಲ್ಲಿ ಸ್ವಿಮ್ಮಿಂಗ್ ಪೂಲಲ್ಲಿ ಇವತ್ತಿಗೂ ಕೂಡ ಆಚರಿಸ್ತಾರೆ. ಇವನು ವಾದಕ್ಕೆ ಹೇಳಿದ್ನಂತೆ, ನಾನು ಯಾಕೆ ಬಟ್ಟೆ ಬಿಚ್ಚಬೇಕು, ನೀನು ಯಾರು ಹೇಳೋದಕ್ಕೆ, ಬಟ್ಟೆ ಬಿಚ್ಚೆ ಯಾಕೆ ಬರಬೇಕು, ಹಾಗೆ ಯಾಕೆ ನಾನು ಈಜು ಹೊಡಿಬಾರ್ದು, ಈ ಥರ ಸ್ನಾನ ಮಾಡಿ ಬಾ ಅಂತ ಯಾಕೆ ಹೇಳ್ತಾ ಇದೆಯಾ, ಅದಕ್ಕೂ ಇದಕ್ಕೂ ಏನು ಸಂಬಂಧ, ಈಜ್ಗೂ ಸ್ನಾನಕ್ಕೂ ಏನು ಸಂಬಂಧ, ಸ್ನಾನ ಮಾಡಿದ್ರೆ ಈಜಾಗಲ್ವಾ, ಹಿಂಗೆ ವಾದಕ್ಕೆ ಹೇಳಿದ್ಬಿಟ್ಟು ನಂಗೆ. ಇನ್ನು ಅವ್ನು ಈಜು ಕಲಿಯೋದಕ್ಕಾಗತ್ತಾ? ಕೋಚರ್ ಏನು ಹೇಳಿದ್ರೆ ಅದನ್ನು ಕೇಳಬೇಕು. ಹಂಗೆ ಗುರು ಏನು ಹೇಳಿದ್ರೆ ಅದನ್ನು ಕೇಳಬೇಕು. ಕೆಲವ್ರು ಗುರುವಿಗೆ ತಿರುಮಂತ್ರ ಹಾಕೋಕೆ ಹೋಗ್ತಾರೆ, ಅದು ಹಂಗಲ್ಲ ಸ್ವಾಮಿ, ಅದು ಈ ಥರ ಅಲ್ಲ ಸ್ವಾಮಿ ಅಂತೇಳ್ಬಿಟ್ಟು ಅವರು ವಾದ ಮಾಡೋದಕ್ಕೆ ಹೋಗ್ತಾರೆ. ಹಾಗೆ ವಾದ ಮಾಡಬಾರ್ದು ಅಂತಕ್ಕಂಥದ್ದನ್ನೆಲ್ಲ ಹೇಳ್ತಾ ಇದ್ದಾರೆ. ಮಹಾರಾಯ ವಾದವನ್ನೇ ಪ್ರಾರಂಭಿಸಿಬಿಟ್ಟ, ಈಜು ಸ್ವಲ್ಪವೂ ಬಾರದ ನಾನು ನೀರಿಗೆ ಹೇಗೆ ಇಳಿಯುತ್ತೇನೆ, ಹೀಗೆ ವಾದ ಮಾಡೋದಕ್ಕೆ ಶುರು ಮಾಡಿಬಿಟ್ಟಂತೆ. ಇದನ್ನ ಇಲ್ಲಿ ಎಕ್ಸಾಂಪಲ್ ಆಗಿ ಹೇಳ್ತಾ ಇದ್ದಾರೆ. ರಾಗದ್ವೇಷಾದಿಗಳಿಂದ ಕೂಡಿ ಇತರರನ್ನು ಅವಮಾನಿಸಲು
ಗೆದ್ದು ತಮ್ಮ ಜಯವೇರಿ ಬಾರಿಸಿ ಕೀರ್ತಿ ಹಣ ಸಂಪಾದಿಸಲು ಹೂಡುವ ತರ್ಕ ಪ್ರಧಾನವಾದ ವಾದಗಳನ್ನು ಆಶ್ರಯಿಸಬಾರದು ಎಂಬುದು ಮೊದಲನೆಯ ಸೂತ್ರದ ಸಾರ. ಇದಕ್ಕೆ ಕಾರಣವನ್ನು ಎರಡನೆಯ ಸೂತ್ರವು ಕೊಡುತ್ತಿದೆ. ಕೆಲವರು ಹೆಂಗೆ ಅಂತಂದರೆ ರಾಮಾಯಣ ಓದ್ತಾರೆ, ಭಾಗವತ ಓದ್ತಾರೆ, ಮಹಾಭಾರತ ಓದ್ತಾರೆ, ಉಪನಿಷತ್ತುಗಳು ಓದ್ತಾರೆ, ವೇದಗಳು ಓದ್ಕೊತಾರೆ, ಎಲ್ಲ ಓದ್ಕೊಂಡಿರ್ತಾರೆ. ಜೊತೆಯಲ್ಲೇನು ಅಂತಂದರೆ ಅವ್ರಿಗೆ ಸ್ವಲ್ಪ ಗರ್ವನೂ ಇರುತ್ತೆ, ನಾನು ಇದೆಲ್ಲ ಓದ್ಕೊಂಡಿದ್ದೀನಿ ಅಂತ. ಆಮೇಲೆ ಈ ಪಾಂಡಿತ್ಯ ಗರ್ವ ಇರುತ್ತಲ್ಲ, ಅವ್ರು ಸುಮ್ಮನೆ ಇರೋದಕ್ಕಾಗಲ್ಲ. ಯಾರೋ ಒಬ್ಬರನ್ನ ಪಾಂಡಿತ್ಯ ಕೇಳಿಬೇಕು. ಬಾ, ನಿಂಗೆ ಅದು ಗೊತ್ತಾ, ನಿಂಗೆ ಇದು ಗೊತ್ತಾ, ಈಜ್ ಭಾರತ್ ಪಂಡಿತನ ಕತೆ ಗೊತ್ತಲ್ವ, ಈಜ್ ಭಾರತ ಪಂಡಿತನ ಕತೆ ಏನಾಯಿತು ಅಂತ. ಹೀಗೆ ಎಲ್ಲರನ್ನೂ ತರ್ಕ ಕೇಳಿಯೋದು. ಬಾ, ನಿನ್ಗೆ ಅದು ಗೊತ್ತಾ, ನಿನ್ಗೆ ಇದು ಗೊತ್ತಾ ಅಂತ ಹೇಳ್ಬಿಟ್ಟು ಇದನ್ನು ಪಾಂಡಿತ್ಯ ಗರ್ವ ಅಂತ ಕರೀತಾರೆ. ವಿದ್ಯಾ ಗರ್ವ, ಪಾಂಡಿತ್ಯ ಗರ್ವ ಅಂತ. ಇದರವ್ರಿಗೆ ಹೆಂಗೆ ಅಂತಂದರೆ ಇಡೀ ಲೋಕ ದಡ್ರ ಥರ ಕಾಣಿಸುತ್ತೆ ಆತನ ಕಣ್ಣಿಗೆ. ಈ ಎಲ್ಲ ಲೋಕದಲ್ಲಿರ್ತಕ್ಕಂಥವರೆಲ್ಲ ದಡ್ರು, ನಾನೊಬ್ಬನೇ ಮಹಾಜ್ಞಾನಿ ಅಂತ ಹೇಳ್ಬಿಟ್ಟಂತ ಸುಮ್ಮನೆ ಇರೋದಿಲ್ಲ. ಇವ್ರನ್ನ ಕೆದ್ಕೋದಕ್ಕೆ ಹೋಗೋದು, ಎಲ್ಲ ಮಾಡೋದು, ಹಿಂಗೆಲ್ಲ ಮಾಡೋದಕ್ಕೆ ಹೋಗ್ತಾರೆ. ಇದು ವಿದ್ಯಾಗರ್ವ ಅಂತ. ಭಕ್ತನಿಗೆ ಯಾವತ್ತೂ ಕೂಡ ವಿದ್ಯಾಗರ್ವ ಇರಬಾರ್ದು. ಭಗವದ್ ವಿಚಾರ ಏನು ತಿಳ್ಕೊಬೇಕು ಅಷ್ಟು ತಿಳ್ಕೊಂಡು ತೆಪ್ಪಗಾಗಿರ್ಬೇಕು. ವಾದ ಮಾತ್ರ ಮಾಡೋದಕ್ಕೆ ಹೋಗಬಾರ್ದು. ಶ್ರೀರಾಮಕೃಷ್ಣರು ಒಂದು ಒಳ್ಳೆ ಉದಾಹರಣೆ ಕೊಡ್ತಾರೆ. ಹೂವು ಇರುತ್ತೆ, ಹೂವಿನಲ್ಲಿ ಮಕರಂದ ಇರುತ್ತೆ, ದುಂಬಿ ಮೇಲ್ಗಡೆ ಹಾರ್ಕೊಂಡು ಬರುತ್ತೆ ಆ ಮಕರಂದ ಹೀರಬೇಕು ಅಂತ ಹೇಳ್ಬಿಟ್ಟು ಅಂತ. ನೀವು ನೋಡಿದ್ದೀರಾ, ಮನೆಗಳ ಮುಂದೆ ಬರ್ತಾ ಇರ್ತೀವಿ ಜೇನುನೊಣಗಳು, ದುಂಬಿಗಳು ಎಲ್ಲ ಕೂಡ. ಆ ಹೂ ಸುತ್ತೂರ ಹಿಂಗೆ ಸುತ್ತಾ ಇರುತ್ತೆ, ಆ ಹೂ ಮೇಲೆ ಕೂತ್ಕೋಬೇಕು ಅಂತ ಹೇಳ್ಬಿಟ್ಟು. ಅಲ್ಲಿವರೆಗೂ ಅದೇನು ಮಾಡ್ತಾ ಇರುತ್ತೆ, ಜೇಂಕಾರ ಮಾಡ್ತಾ ಇರುತ್ತೆ, ಜುಯ್ 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 ಅಂತ ಜೇಂಕಾರ ಮಾಡ್ತಾ ಇರುತ್ತೆ. ಒಂದ್ಸಲಿ ಹೂವಿನ ಮೇಲೆ ಕೂತು ಮಕರಂದನ ಹೀರೋದಕ್ಕೆ ಶುರು ಮಾಡಿದ್ರೆ ಸೈಲೆಂಟ್ ಆಗಿಬಿಡುತ್ತೆ. ಶಬ್ದ ಮಾಡುತ್ತಾ ಅದು? ಶಬ್ದ ಮಾಡೋದಿಲ್ಲ, ಸೈಲೆಂಟ್ ಆಗಿಬಿಡುತ್ತೆ. ಹಾಗೇನೆ ಭಕ್ತನಾಗಿರ್ತಕ್ಕಂಥವನು ಎಲ್ಲಿವರೆಗೂ ಎಂಟಿ ವೆಸಲ್ ಮೇಕ್ಸ್ ಮಚ್ ನಾಯ್ಸ್ ಅಂತ ಹೇಳ್ಬಿಟ್ಟು ಅಂತ. ಅಲ್ಪುಡೆಪುಡು ಪಲ್ಕು ಆಡಂಬರ ಮುಗಾನು, ಸಜ್ಜನುಂಡು ಪಲ್ಕು ಸಲ್ಲಗಾನು, ಕಂಚು ಮ್ರೋಗು ನಟ್ಟು ಕನಕಂಬು ಮ್ರೋಗುನೇ ವಿಶ್ವದಾಭಿರಾಮ ವಿನುರವೇಮ ಅಂತ ಹೇಳ್ಬಿಟ್ಟದ್ದು. ಬಂಗಾರ ಯಾವತ್ತೂ ಶಬ್ದ ಮಾಡಲ್ಲ, ಟಕ್ ಅನ್ನತ್ತೆ ಕೆಳಗಡೆ ಬಿದ್ದರೆ. ಆದರೆ ಕಂಚೇನ ಕೆಳಗಡೆ ಬಿದ್ದರೆ ಢಣ್ ಅನ್ನೋದು, 3 ಪೇಟೆಗೆ ಕೇಳಿಸ್ಬೇಕದು, ನಾನು ಇಲ್ಲಿದ್ದೀನಿ ಅಂತ ಹೇಳ್ಬಿಟ್ಟು ಅಂತ. ಹಂಗಾಗಿ ಎಂಟಿ ವೆಸಲ್ ಮೇಕ್ಸ್ ಮಚ್ ನಾಯ್ಸ್ ಅಂತ ಹೇಳ್ಬಿಟ್ಟು ಅಂತ. ಯಾರಿಗೆ ಅನುಭವದ ಜ್ಞಾನ ಇರೋದಿಲ್ವೋ, ಬರೀ ಪುಸ್ತಕದ ಜ್ಞಾನ ಇರುತ್ತೋ, ಅವ್ರು ಎಲ್ಲ ಕಡೆ ವಾದ ಮಾಡೋದಕ್ಕೆ ಹೋಗ್ತಾರೆ, ಎಲ್ಲ ಕಡೆ ತಮ್ಮ ಪಾಂಡಿತ್ಯನ ಪ್ರದರ್ಶನ ಮಾಡೋದಕ್ಕೆ ಹೋಗ್ತಾರೆ. ಅನುಭವದ ಜ್ಞಾನ ಯಾರಿಗಿರುತ್ತೆ ಅವರೆಲ್ಲ ಮಾತಾಡೋದಕ್ಕೆ ಹೋಗಲ್ಲ, ಮಾತಾಡಿ ಪ್ರಯೋಜನ ಇಲ್ಲ, ಅವ್ರಿಗೆ ಗೊತ್ತು. ಯಾಕೆಂದರೆ ಬ್ರಹ್ಮ ತರ್ಕಕ್ಕೆ ಸಿಗೋದಕ್ಕಂಥದ್ದು ಅಲ್ಲ. ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ ಅಂತ. ಮಾತು ಮನಸ್ಸು ನಿಂತೋಗ್ಬಿಡುತ್ತೆ ಬ್ರಹ್ಮದ ಹತ್ರಕ್ಕೆ ಬರೋ ಅಷ್ಟೊತ್ತಿಗೆ. ಹಾಗಾಗಿ ಅದು ಮಾತಿಗೆ ಸಿಗ್ತಕ್ಕಂಥದ್ದಲ್ಲ, ಮನಸ್ಸಿಗೆ ಸಿಗ್ತಕ್ಕಂಥದ್ದಲ್ಲ. ಅದು ಬ್ರಹ್ಮಜ್ಞಾನಿಗೆ ಗೊತ್ತಿರೋದ್ರಿಂದ ಅವ್ನು ಬೇರೆ ಯಾರ ಹತ್ರ ಕೂಡ ವಾದ ಮಾಡೋದಕ್ಕೆ ಹೋಗೋದಿಲ್ಲ. ಆದರೆ ಈ ಪಾಂಡಿತ್ಯ ಗರ್ವ ಇರತಕ್ಕಂಥವ್ರು ಎಲ್ಲರ ಮೇಲೂ ಕೂಡ ಅವ್ರಿಗೇನು, ಅವ್ನಿಗೆ ಮೊನ್ನೆ ಉದುರಿಸ್ಬಿಟ್ಟೆ ಗೊತ್ತಾ, ನಾನು ಅವ್ನಿಗೆ ಮುಖ ಇಷ್ಟ ಆಗೋಯ್ತು ನಾನು ಮಾತಾಡೋ ಅಷ್ಟೊತ್ತಿಗೆ, ಹಿಂಗೆ ಹೇಳ್ತಾ ಇರ್ತಾರೆ ನೋಡಿ ಬೇಕಾದ್ರೆ. ಇದೆಲ್ಲ ಪಾಂಡಿತ್ಯ ಗರ್ವ. ಅದು ನಾನು ಹಂಗೆ ಇದು ಮಾಡಿಬಿಟ್ಟೆ, ನಾನು ಹಿಂಗೆ ಇದು ಮಾಡಿಬಿಟ್ಟೆ, ಅವನನ್ನು ಆ ಥರ ಡೀಲ್ ಮಾಡಿಬಿಟ್ಟೆ ನಾನು ಅಂತಬಿಟ್ಟು. ಇವ್ರನ್ನೆಲ್ಲ ಡೀಲ್ ರಾಜಗಳು ಅಂತ ಕರಿಬೋದು ಅಷ್ಟೇ ಹೊರತಾಗಿ ಭಕ್ತರು ಅಂತ ಕರೆಯೋದಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಯಾವತ್ತೂ ಕೂಡ ಭಕ್ತನಾಗಿರ್ತಕ್ಕಂಥ ಅವನು ವಾದಕ್ಕೆ ಇಳಿಬಾರ್ದು. ಆಯಿತಾ? ತರ್ಕದಿಂದ ವಾದದಿಂದ ಮನಸ್ತಾಪ ಉಂಟಾಗುತ್ತದೆ, ಮಾನವೀಯ ಸಂಬಂಧಗಳು ಕೆಡುತ್ತದೆ. ತರ್ಕ ವಾದ ಮಾಡಿದಷ್ಟು ಕೂಡ ಮಾನವೀಯ ಸಂಬಂಧಗಳು ಕೆಡುತ್ತೆ. ಇಬ್ಬರು ಚೆನ್ನಾಗಿರ್ತೀವಿ ನಾವು, ವಾದ ಮಾಡ್ಕೊಂಡು ನೀನೇ ಅವನು ಹೇಳೋದಕ್ಕೆ, ನಂಗೆ ಇದೇ ಗೊತ್ತಿರೋದು, ಇಲ್ಲ ನೀನೇ ಅವನು ಹೇಳೋದಕ್ಕೆ ಅಂತ ಒಬ್ರಿಗೊಬ್ರು ಬೈಕೊಂಬಿಟ್ಟು ಏನಾಗುತ್ತೆ, ಮಾನ್ಯದಿಂದ ಅವನ ಸಂಬಂಧನೇ ಕಡ್ಕೊಂಬಿಡ್ತಾನೆ. ಯಾಕೆ ಬೇಕು ಸ್ನೇಹ, ಯಾಕೆ ಕಡ್ಕೋಬೇಕು? ಹಂಗಾಗಿ ವಾದ ಮಾಡಿ ನಾವು ಸಾಧಿಸ್ತಕ್ಕಂಥದ್ದು ಏನೂ ಇಲ್ಲ, ಯಾವುದೂ ಕೂಡ ಒಂದು ನಿರ್ಣಯಕ್ಕೆ ಬರೋದಕ್ಕೆ ಸಾಧ್ಯ ಇಲ್ಲ. ಆದುದರಿಂದಲೇ ಮಹಾಭಾರತದಲ್ಲಿ ವ್ಯಾಸ ಭಗವಾನರು ಹೇಳುತ್ತಾರೆ, ಆಲೋಡ್ಯ ಸರ್ವಶಾಸ್ತ್ರಾಣಿ ವಿಚಾರ್ಯ ಚ ಪುನಃ ಪುನಃ ಇದಮೇಕಂ ಸುನಿಷ್ಪನ್ನಂ ಧ್ಯೇಯೋ ನಾರಾಯಣ ಸದಾ. ಅದಕ್ಕೆ ಮಹಾಭಾರತದಲ್ಲಿ ವ್ಯಾಸ ಭಗವಾನರು ಹೇಳ್ತಾರೆ. ಯಾಕೆ ವ್ಯಾಸ ಭಗವಾನರಿಗಿಂತ ಜ್ಞಾನಿಗಳು ಬೇಕೆ? ವೇದಗಳನ್ನು ವಿಂಗಡಿಸಿದವರು, 18 ಅಷ್ಟಾದಶ ಪುರಾಣಗಳನ್ನು ಬರೆದವರು, ಬ್ರಹ್ಮಸೂತ್ರಗಳನ್ನು ಬರೆದಿರ್ತಕ್ಕಂಥವ್ರು, ಎಷ್ಟೆಲ್ಲ ಸ್ತೋತ್ರಗಳನ್ನು ಇವುಗಳನ್ನೆಲ್ಲ ರಚನೆ ಮಾಡಿರ್ತಕ್ಕಂಥವ್ರು, ಇವ್ರಿಗಿಂತ ಜ್ಞಾನಿ ಬೇಕೆ? ಅವ್ರು ಹೇಳ್ತಾ ಇದ್ದಾರೆ, ಆಲೋಡ್ಯ ಸರ್ವಶಾಸ್ತ್ರಾಣಿ. ಆಲೋಡ್ಯ ಅಂದರೆ ತಿರುಗಿಸಿ ಮೊರಗಿಸಿ ಅಂತ. ಹೀಗೆ ತಿರುಗಿಸಿ ಎಲ್ಲ ಶಾಸ್ತ್ರಗಳನ್ನು ನಾನು ಅಧ್ಯಯನ ಮಾಡಿ ನೋಡಿಬಿಟ್ಟಿದ್ದೀನಿ. ಇದಮಿತ್ತಂ ಸುನಿಷ್ಪನ್ನಂ. ಇಷ್ಟೇ ಇದರೆಲ್ಲಾದ್ರ ಸಾರ ಅಂತ ನನಗೆ ಗೊತ್ತಾಗೋಗ್ಬಿಟ್ಟಿದೆ. ಒಂದೇ ಮಾತಿನಲ್ಲಿ ಹೇಳ್ತಾ ಇದ್ದೀನಿ, ಎಲ್ಲಾದ್ರ ಸಾರ ಕೇಳ್ರಿ. ಧ್ಯೇಯೋ ನಾರಾಯಣ ಸದಾ. ಸದಾ ಕಾಲ ನಾರಾಯಣನ ಸ್ಮರಣೆ ಮಾಡ್ತಕ್ಕಂಥದ್ದೇ ಎಲ್ಲದರ ಸಾರ. ನೀವು ಯಾವ ಗ್ರಂಥ ಅಂತ ತೆಗೆದು ನೋಡಿದ್ರು ಎಲ್ಲದರ ಸಾರ ಇದೆ, ಇದಕ್ಕಿಂತ ಮಿಂಚೆ ಏನೂ ಇಲ್ಲ. ಹಂಗಾಗಿ ವಾದ ಮಾಡ್ಕೊಳಕ್ಕೆ ಹೋಗಬೇಡಿ ಅಂತ ಹೇಳ್ತಾರೆ. ಹಾಗಾಗಿ ನಾರಾಯಣನ ಸ್ಮರಣೆನೇ ಎಲ್ಲದರ ಒಂದು ಸಾರ. ಎಲ್ಲ
ಎಲ್ಲ ಶಾಸ್ತ್ರಗಳನ್ನು ಚೆನ್ನಾಗಿ ಪರೀಕ್ಷಿಸಿದ ಮೇಲೆ ಮತ್ತೆ ಮತ್ತೆ ವಿಚಾರ ಮಾಡಿದ ನಂತರ ಈ ಒಂದು ನಿರ್ಣಯವು ದೃಢವಾಗಿ ಉಂಟಾಗುತ್ತದೆ. ಶ್ರೀಮನ್ನಾರಾಯಣನನ್ನೇ ಸದಾ ಧ್ಯಾನಿಸುತ್ತಿರಬೇಕು, ಅಂದರೆ ಭಗವಂತನನ್ನು ಸದಾ ಕಾಲ ಧ್ಯಾನಿಸ್ತಾ ಇರಬೇಕು. ಭಾಗವತದಲ್ಲಿ ಶ್ರೀಕೃಷ್ಣ ಪರಮಾತ್ಮನು ಉದ್ಧವನಿಗೆ ಹೀಗೆ ಉಪದೇಶ ಮಾಡುತ್ತಾನೆ. ಉದ್ಧವನಿಗೆ ಭಾಗವತದಲ್ಲಿ ಶ್ರೀಕೃಷ್ಣ ಈ ಥರ ಉಪದೇಶ ಮಾಡಿದನಂತೆ. ಏನು ಅಂದರೆ, ವೇದವಾದ ರಥೋ ನ ಸ್ಯಾತ್ ಪಾಖಂಡಿ ನ ಹೈತುಕಃ ಶುಷ್ಕವಾದ ವಿವಾದೇನ ಕಿಂಚಿತ್ ಪಕ್ಷಂ ಸಮಾಶ್ರಯೇತ್. ಅಂದರೆ ಇಲ್ಲಿ ಭಕ್ತನಿಗೆ ನೋಡಿ, ಕೃಷ್ಣನೂ ಕೂಡ ಉಪದೇಶ ಮಾಡ್ತಾ ಇದ್ದಾನೆ. ಸರ್ವ ಕರ್ಮ ಸನ್ಯಾಸ ಮಾಡಿ ಪರಮಾತ್ಮ ಚಿಂತನೆಯಲ್ಲೇ ನಿರತನಾಗಿರ್ತಕ್ಕಂಥ ನನ್ನ ಭಕ್ತನು ವೇದಾರ್ಥವನ್ನು ವಿವರಿಸುವ ವಾದಗಳಲ್ಲಿ ತೊಡಗಬಾರದು. ಯಾರೇ ವಾದಕ್ಕೆ ಬಂದರೂ ಕೂಡ ಆ ವಾದಕ್ಕೆ ನಮ್ಗೆ ಗೊತ್ತಿದ್ದರೂ ಕೂಡ ಮಾತಾಡೋದಕ್ಕೆ ಹೋಗಬಾರ್ದು. ನಾಸ್ತಿಕನಾಗಬಾರ್ದು. ಕೆಲವರು ದೇವರಿದಾನ ಇಲ್ವಾ ಈ ವಾದಕ್ಕೆ ಕೇಳಿತಾರೆ, ಅದಕ್ಕೂ ಕೂಡ ಹೋಗಬಾರ್ದು. ಎಲ್ಲಕ್ಕೂ ಕಾರಣವನ್ನು ಇಚ್ಛಿಸುವ ತಾರ್ಕಿಕನಾಗಬಾರದು. ಇದಕ್ಕೇನು ಕಾರಣ ಇರ್ಬೋದು, ದೊಡ್ಡವರೇನೋ ಹಿಂಗೆ ಮಾಡಿದ್ದಾರೆ ಶಾಸ್ತ್ರ, ಇದಕ್ಕೇನೋ ಕಾರಣ ಇರುತ್ತೆ. ಈ ಥರ ತರ್ಕಕ್ಕೆ ಇಳಿದು ಅದಕ್ಕೆ ಕಾರಣನ ಹುಡುಕ. ಯಾಕೆಂದರೆ ನದಿ ಮೂಲ, ಋಷಿ ಮೂಲ, ದೇವ ಮೂಲನ ಹುಡುಕಬಾರ್ದು ಅಂತ ಹೇಳ್ತಾರೆ. ಇವುಗಳು ಎಲ್ಲದರ ಮೂಲ ಕಾರಣವನ್ನು ಇಚ್ಛಿಸುವ ತಾರ್ಕಿಕನಾಗಬಾರದು. ವ್ಯರ್ಥವಾದ ವಾದ ವಿವಾದಗಳು ನಡೆಯುತ್ತಿರುವಾಗ ಯಾವ ಪಕ್ಷವನ್ನು ವಹಿಸಬಾರ್ದು. ಒಂದು ವೇಳೆ ನಾವು ವಾದಕ್ಕೆ ಹೋಗ್ತಾ ಇಲ್ಲಪ್ಪ, ಇಲ್ಲೇನೋ ಕೂತ್ಕೊಂಡಿರ್ತೀವಿ ಅಂದ್ಕೊಳ್ಳಿ, ಸುಮ್ಮನೆ ಸೈಲೆಂಟಾಗಿ ಕೂತ್ಕೊಂಡಿರ್ತೀವಿ, ಅಲ್ಲೊಂದು ಗುಂಪು ಇಲ್ಲೊಂದು ಗುಂಪು ಏನೋ ವಾದ ಮಾಡ್ತಾ ಇರುತ್ತೆ. ಏನಂತೀರಿ ಸ್ವಾಮಿ ಅಂತಾರೆ ಮಧ್ಯದಲ್ಲಿ. ಇದೊಂದು ಗ್ರಹಚಾರ. ಮಧ್ಯದಲ್ಲಿ ನಾವೇನು ಮಾತಾಡ್ತಾ ಇಲ್ಲ, ಯಾರ ಪಕ್ಷಕ್ಕೂ ಹೋಗಿಲ್ಲ, ಅವರವ್ರು ವಾದ ಮಾಡಿಕೊಂಡು ನೀವೇನಂತೀರಿ ಸ್ವಾಮಿ ಅಂತ. ಕರವು ಮಂಟೆ ಕಪ್ಪು ಕೋಪ್ಮು, ಒದ್ದು ಅಂಟೆ ಪಾಮು ಕೋಪ್ಮು ಅಂತ ಹೇಳ್ಬಿಟ್ಟು ಅಂತ. ಇದೊಳ್ಳೆ ಗ್ರಹಚಾರಕ್ಕೆ ಬಂತಲ್ಲ ಅಂತ ಹೇಳ್ಬಿಟ್ಟು ಅಂತ. ಅಂದರೆ ಯಾರ ಪಕ್ಷದಲ್ಲೂ ಕೂಡ ನಾವು ಮಾತಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ವಾದಕ್ಕೆ ಯಾವತ್ತೂ ಕೂಡ ಎರಡು ಗುಂಪು ವಾದ ಮಾಡ್ಕೊತಾ ಇದ್ದರೆ ಯಾವ ಪಕ್ಷನೂ ವಹಿಸಬಾರ್ದು. ನಿಮ್ಮ ಪಕ್ಷದಲ್ಲಿರ್ತೀನಿ, ನಿಮ್ಮ ಪಕ್ಷದಲ್ಲಿರ್ತೀನಿ, ಇಲ್ಲ ನಾನು ನ್ಯೂಟ್ರಲ್ ಆಗಿ ನಿಮ್ಮಿಬ್ಬರಿಗೂ ಕೂಡ ಹೆಲ್ಪ್ ಮಾಡ್ತೀನಿ, ಇವೆಲ್ಲ ಚೇಷ್ಟೆಗಳು ಬಿಟ್ಬಿಡ್ಬೇಕು. ಏನೇ ಮಾಡೋದಕ್ಕೆ ಹೋದ್ರೂ ಅಪಾಯ ತಪ್ಪಿದ್ದಲ್ಲ. ಹಾಗಾಗಿ ನಾರದರು ಉಪದೇಶ ಮಾಡ್ತಾ ಇದ್ದಾರೆ, ಭೂಲೋಕದಲ್ಲಿರೋವರೆಗೂ ಕೂಡ ವಾದಕ್ಕೆ ಇಳಿಬೇಡ, ಯಾರ ಜೊತೆನೂ ಮಾತಾಡೋದಕ್ಕೆ ಹೋಗಬೇಡ, ಯಾರು ಏನೇ ಹೇಳಿದ್ರು ಕೂಡ ಅದನ್ನು ಸಪೋರ್ಟ್ ಮಾಡೋದಾಗಲಿ ಅಥವಾ ಅದನ್ನು ಪ್ರಶಂಸಿಸೋದಾಗಲಿ ಮಾಡೋದಕ್ಕೆ ಹೋಗಬೇಡ. ತುಟಿ ಎರಡನ್ನು ಕೂಡ ಮುಚ್ಕೊಂಡು ಜಿಪ್ ಹಾಕ್ಕೊಂಡು ಭದ್ರವಾಗಿರು ಅಂತ ಹೇಳ್ಬಿಟ್ಟು. ಮಾತು ಬೆಳ್ಳಿ, ಮೌನ ಬಂಗಾರ ಅಂತ ಹೇಳ್ಬಿಟ್ಟು ಅಂತ. ಹಂಗಾಗಿ ಮಾತು ಬೆಳ್ಳಿ, ಎಷ್ಟು ನಾವು ಆಚಿ ತೂಚಿ ಖರ್ಚು చేయಲ್ಲ ಅದನ್ನೇ. ಆದರೆ ನಾವೇನು ಮಾಡ್ತಾ ಇರ್ತೀವಿ, ಜಗಲಿ ಕಟ್ಟೆ ಮೇಲೆ ಕೂತ್ಕೊಂಡಿದ್ದೀವಿ ಅಂದರೆ ಆ ಮಾತು ಫುಲ್ ಸ್ಟಾಪು ಕಾಮ ಇಲ್ದಿರ ಒಳ್ಳೆ ಶತಾಬ್ದಿ ಎಕ್ಸ್ಪ್ರೆಸ್ ಬಂದಂಗೆ ಓ ಅಂತ ಬರ್ತಾ ಇರುತ್ತೆ. ಅದಕ್ಕೇನು ಆದಿ ಅಂತ್ಯಗಳು ಇಲ್ದಿರ ಬರ್ತಾ ಇರುತ್ತೆ. ಅದಕ್ಕೇನು ಲಂಗಿಲ್ಲ ಲಗಾಮಿಲ್ಲ, ಬಿಚ್ಚಿರ್ತಕ್ಕಂಥ ಯಾವುದೋ ಕಾಡು ಕುದುರೆ ಥರ ಓಡೋಗ್ಬಿಡುತ್ತೆ. ಹಾಗಾಗಿ ಆ ಥರ ನಾವು ಮಾತಾಡಬಾರ್ದು. ಮೌನ ಬಂಗಾರ. ಮೌನ ಅಂತಕ್ಕಂಥದ್ದನ್ನು ಬಂಗಾರ ಥರ ನೋಡ್ಕೋಬೇಕು, ಅಷ್ಟು ಮೌನವಾಗಿರ್ಬೇಕು. ಮನೆಯಲ್ಲೂ ಅಷ್ಟೇ, ಸುಮ್ಮನೆ ತಮಾಷೆಗೆ ಹೇಳ್ತಾ ಇದ್ದೀನಿ, ಹೆಂಡತಿ ವಾದ ಮಾಡೋದಕ್ಕೆ ಬರ್ತಾಳೆ ಅಂದ್ಕೊಳ್ಳಿ, ಗಂಡ ವಾದಕ್ಕೆ ಇಳಿಬಾರ್ದು. ಯಾಕೆ ಅಂತಂದರೆ ಸುಮ್ಮನೆ ಒಂದು ತಮಾಷೆಗೆ ಹೇಳ್ತೀನಿ. ಮೊನ್ನೆ ಯಾವುದೋ ಒಂದು ನಾನು ವಾಟ್ಸಪ್ಪಲ್ಲಿ ವಿಡಿಯೋ ನೋಡಿದೆ. ಅದರಲ್ಲೇನು ಅಂದರೆ, ಹೆಂಡತಿ ಬಂದು ಕೇಳ್ತಾಳೆ, ರೀ ತಿಂಡಿ ಏನು ಮಾಡಲಿ ಅಂತೇಳ್ಬಿಟ್ಟು. ದೋಸೆ ಮಾಡು. ಅಲ್ಲ ರೀ, ಈಗ ಇದ್ದಕ್ಕಿದ್ದಂಗೆ ಉದ್ದಿನ ಬೇಳೆ ನೆನೆ ಹಾಕಿ ಹಿಟ್ಟು ರುಬ್ಬಿಡೋದಕ್ಕಾಗತ್ತಾ? ಬೇರೆ ಏನನ್ನ ತಿಂಡಿ ಹೇಳ್ರಿ, ಬೇರೆ ಏನನ್ನ ತಿನ್ನಿರಿ ಹೇಳ್ರಿ. ಹೋಗ್ಲಿ, ಏನನ್ನ ಚಿತ್ರಾನ್ನನೋ ಅಂಥದ್ದೇನ ಮಾಡಿ, ಯಾವಾಗಲೂ ಅನ್ನನ ರೈಸೇ ಚೆನ್ನಾಗಿರೋದಿಲ್ಲ, ಬೇರೆ ಏನನ್ನ ತಿಂಡಿ ಹೇಳಿ ಅಂತೇಳ್ಬಿಟ್ಟು. ಕಡೆಗೆ ಅವನು ಏನೋ ಹೇಳ್ತಾ ಹೋಗ್ತಾನೆ, ಇಡ್ಲಿ ಮಾಡು, ಅದು ಮಾಡು, ಇದು ಮಾಡು, ಪೂರಿ ಮಾಡು, ಪೊಂಗಲ್ ಮಾಡು, ಏನು ಹೇಳಿದ್ರು ಕೂಡ ಹಾಕಿ ಒಪ್ಪಲ್ಲ. ಅಯ್ಯೋ ಪೂರಿ ರೀ, ಎಣ್ಣೆ ಯಾರು ತಂದಿದ್ದಾರೆ, ಆ ಎಣ್ಣೆನೋ ಸರಿ ಇರೋದಿಲ್ಲ, ಇವಾಗ ಬರ್ತಾ ಇರ್ತಕ್ಕಂಥದ್ದು ಏನೋ ಕೋಲ್ಡ್ ಪ್ರೆಸ್ ಆಗಿಲ್ಲೇ ಬೇಕಂತೆ, ಇಲ್ಲಾಂದರೆ ಹಾರ್ಟ್ ಅಟ್ಯಾಕ್ ಆಗುತ್ತಂತೆ, ಎಣ್ಣೆ ಪದಾರ್ಥಗಳು ತಿನ್ನಬಾರ್ದು, ಪೂರಿ ಉಬ್ದಂಗೆ ಉಬ್ಬಿಡ್ತೀರಾ, ಪೂರಿ ಮಾಡೋದಕ್ಕಾಗಲ್ಲ, ಬೇರೆ ಏನನ್ನ ತಿಂಡಿ ಹೇಳಿ. ಕಡೆಗೆ ಇವನು ಹೇಳಿ 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 ಸುಸ್ತಾಗ್ಬಿಟ್ಟು ಶರಣಾಗತಿ ಮಾಡಿಬಿಡ್ತಾನೆ, ನೀನೇ ಯಾವುದೋ ಒಂದು ತಿಂಡಿ ಮಾಡಿಬಿಡೆ ಅಂತ. ಉಪ್ಪಿಟ್ಟು ಮಾಡ್ತೀನಿ ತಿನ್ನಿ, ಆಯಿತು. ವಾದ ಮಾಡೋಕ್ಕೆ ಹೋದಷ್ಟು ಕೂಡ ಅವನೇನು ಉಪ್ಪಿಟ್ಟು ಬೇಡ ಅಂದರೆ ಇನ್ನೊಂದಷ್ಟು ವಾದ ಬೆಳೆದಿರೋದು. ಅದಕ್ಕೆ ಅವನೇನು ಮಾಡಿ ಕೈ ಆಯ್ತು ಹೋಗಿ ಏನೋ ಒಂದು ಮಾಡೋಕ್ಕೆ ತಿಂತೀನಿ ಹೋಗುತ್ತೆ. ಹಿಂಗೆ ಅರೆ ಸುಮ್ಮನೆ ಎಕ್ಸಾಂಪಲ್ ಹೇಳಿದ್ದೆ, ಹೆಂಗೆ ವಾದ ಬೆಳೀತಾ ಹೋಗುತ್ತೆ ಅಂತ ಹೇಳ್ಬಿಟ್ಟು ಅಂತ. ಮನೆಯಲ್ಲೂ ಕೂಡ ಯಾವನ್ ಗಪ್ಚಿಪ್ಪಾಗಿರ್ತಾನೋ ಅವನಷ್ಟು ಗಂಭೀರವಂತ ಇನ್ಯಾರೂ ಇಲ್ಲ, ಅವನಷ್ಟು ಮರ್ಯಾದಸ್ಥ ಯಾರೂ ಇಲ್ಲ. ಅವ್ರೇನು ಮಾತಾಡೋದಕ್ಕೆ ಹೋದ ಅಂತಂದರೆ ಮರ್ಯಾದೆ ಕೆಡಿಸ್ಕೊತಾನೆ. ಹಂಗೆ ಆಮೇಲೆ ಇನ್ನೊಂದೇನು ಗೊತ್ತಾ, ಎಲ್ಲ ಮಾಡೋದೆಲ್ಲ ಮಾಡಿಬಿಟ್ಟು ಸುಮ್ಮನೆ ತಮಾಷೆಗೆ ಹೇಳ್ತಾ ಇದ್ದೀನಿ, ಬೇಜಾರು ಮಾಡ್ಕೊಬೇಡಿ. ಹೆಂಗಸ್ರು ಮಾಡೋದೆಲ್ಲ ಮಾಡಿಬಿಟ್ಟು ಅಯ್ಯೋ ನಿಮ್ಮ ಅಣ್ಣ ಅವ್ರು ಒಪ್ಪೋದಿಲ್ಲಮ್ಮ ಅಂದ. ಇವನೇನು ಮಾಡಿರಲ್ಲ ಪಾಪ, ಅವನಷ್ಟಕ್ಕೆ ಅವ್ನು ಇರ್ತಾನೆ. ಎಲ್ಲ ಇವಳೇ ಹೇಳ್ಬಿಡ್ತಾಳೆ, ಇವಳೇ ಮಾಡಿಬಿಡ್ತಾಳೆ, ಬೇಕು ಬೇಡ ಸರಿ ತಪ್ಪು ಎಲ್ಲ ಹೇಳ್ಬಿಡ್ತಾಳೆ. ಎಲ್ಲ ಆದಮೇಲೆ ಹೇಳೋದೇನು, ನಿಮ್ಮ ಅಣ್ಣ ಒಪ್ಪಲ್ಲಮ್ಮ ನಾನೇನು ಮಾಡಲಿ ಅಂತ. ಅಂದರೆ ನಿಂದೇ ಎಲ್ಲ ಪಾಪ ಆತನಿಗೆ ಮಾಡೋದೆಲ್ಲ ಇವಳು. ಹಂಗಾಗಿ ನೋಡಿ, ಅದಕ್ಕೆ ಹುಷಾರಾಗಿರ್ಬೇಕು, ಎಲ್ಲೂ ಏನು ಮಾತಾಡೋದಕ್ಕೆ ಹೋಗಬಾರ್ದು.
ಗೊತ್ತಿದ್ದು ಗೊತ್ತಿಲ್ಲದೆ ಇರೋಂಥರ ಯಾವನ ಕೈ ಕಟ್ ಬಾಯಿ ಮುಚ್ಚು ಅಂತ ಯಾವನಿರ್ತಾನೋ ಅವನು ಬುದ್ಧಿವಂತನಾಗ್ತಾನೆ. ವಾದ ಮಾಡೋಕ್ಕೆ ಹೋದ ಅಂತಂದರೆ ಅವನು ಕೆಡ್ತಾನೆ. ನೀನು ಗಡಿಬಿಡಿಸುವುದನ್ನು ಬಿಟ್ಟು ಬಿಡು. ಯಾವತ್ತೂ ಕೂಡ ಟೆನ್ಷನ್ ಮಾಡ್ಕೊತಕ್ಕಂಥದ್ದು, ಗಡಿಬಿಡಿ ಮಾಡ್ಕೊತಕ್ಕಂಥದ್ದನ್ನು ಬಿಟ್ಟು ಬಿಡು. ಇಲ್ಲಿ ಶ್ರೀರಾಮಕೃಷ್ಣರು ಹೇಳ್ತಾ ಇದ್ದಾರೆ, ಒಲೆಯ ಮೇಲಿರುವ ಬೆಣ್ಣೆಯಲ್ಲಿ ಎಲ್ಲಿವರೆಗೂ ನೀರಿರುತ್ತದೋ ಅಲ್ಲಿವರೆಗೂ ಸದ್ದು ಮಾಡುತ್ತಾ ಇರುತ್ತೆ. ಹೌದಾ? ಒಲೆ ಮೇಲೆ ನಾವು ಬೆಣ್ಣೆ ಇಡ್ತೀವಿ, ಬೆಣ್ಣೆ ನೀರಿರೋವರೆಗೂ ಕೂಡ ಶಬ್ದ ಮಾಡ್ತಾ ಇರುತ್ತೆ. ನೀರು ಹಿಂಗಿದ ತಕ್ಷಣ ಏನಾಗುತ್ತೆ? ಬೆಣ್ಣೆ ಶಬ್ದ ನಿಂತೋಗ್ಬಿಡುತ್ತೆ. ಅದೇ ಒಂದು ಬಜ್ಜಿನ ಬೋಂಡನ ಹಾಕ್ತಾ ಇರ್ತೀವಿ ಎಣ್ಣೆ ಒಳಗಡೆ, ಎಣ್ಣೆನಲ್ಲಿ ಹಾಕಿದ ತಕ್ಷಣ ಬಜ್ಜಿ ಬೋಂಡದಲ್ಲಿ ನೀರಿರೋವರೆಗೂ ಅದು ಡ್ಯಾನ್ಸ್ ಮಾಡ್ತಾ ಇರುತ್ತೆ. ಬಾಂಡೆ ಎಲ್ಲ ಈ ಕಡೆ ಆ ಕಡೆ ಆ ಕಡೆ ಈ ಕಡೆ ಗುಳ್ಳೆಗಳನ್ನು ಬಿಟ್ಕೊಂಡು ಡ್ಯಾನ್ಸ್ ಮಾಡ್ತಾ ಇರುತ್ತೆ. ಯಾವಾಗ ಅದು ಹೋಗುತ್ತೋ ನೀರು, ಆವಾಗ ತೆಪ್ಪಗೆ ಒಂದು ಕಡೆ ಬಾಂಡ್ಲಾಗ ಒಂದು ಮೂಲೆಯಲ್ಲಿ ಹೋಗಿ ಹಿಂಗೆ ನಿಂತ್ಕೊಂಡ್ಬಿಡುತ್ತೆ. ನೋಡಿ ಬೇಕಾದ್ರೆ ಬಜ್ಜಿ ಕರಿಯೋವಾಗ ನೀವು ಆ ಥರ ಆಗುತ್ತಾ ಇಲ್ವಾ ಅಂತ ಹೇಳ್ಬಿಟ್ಟು. ಎಲ್ಲಿವರೆಗೂ ನಮ್ಗೆ ಅಜ್ಞಾನ ಅಂತಕ್ಕಂಥ ನೀರು ಇರುತ್ತೋ ನಮ್ಮಲ್ಲಿ, ಅಲ್ಲಿವರೆಗೂ ಪ್ರಪಂಚದಲ್ಲಿ ಎಲ್ಲ ಕಡೆ ಇವನೇ ಹಾರಾಡ್ತಾ ಇರ್ತಾನೆ. ಅದು ನಾನೇ ಮಾಡಬೇಕು, ಇದು ನಾನೇ ಮಾಡಬೇಕು, ನಾನಿಲ್ಲದೆ ಇದ್ರೆ ಆಗೋದೇ ಇಲ್ಲ ಅಂತ ಹೇಳ್ಬಿಟ್ಟಂದು ಎಲ್ಲ ಕಡೆ ಹಿಂಗೆ ಒದ್ದಾಡ್ತಾ ಇರ್ತಾನೆ. ಯಾವಾಗ ಜ್ಞಾನ ಅಂತಕ್ಕಂಥ ಒಂದು ಉದಯ ಆಗುತ್ತೋ ಅವನ ಕಡೆ ತೆಪ್ಪಗೆ ನಿಂತ್ಕೊಂಡ್ಬಿಡ್ತಾನೆ. ನನ್ನಿಂದ ಏನೂ ಆಗಲ್ಲ, ನಾನೇನು ಮಾಡೋಕ್ಕಾಗಲ್ಲ, ಏನಾಗಬೇಕೋ ಅದು ಪ್ರಪಂಚದಲ್ಲಿ ನಡ್ಕೊಂಡು ಹೋಗ್ತಾ ಇರಲಿ, ಭಗವಂತನ ಇಚ್ಛೆಯಂತೆ ಅಂತ ಹೇಳ್ಬಿಟ್ಟು. ಹಾಗಾಗಿ ವಾದಕ್ಕೆ ಯಾವತ್ತೂ ಕೂಡ ಇಳಿಯೋದಕ್ಕೆ ಹೋಗಬಾರ್ದು. ತುಂಬಿದ ಮೇಲೆ ಶಬ್ದ ಮಾಡುವುದಿಲ್ಲ. ವಿಚಾರ ಬುದ್ಧಿ ಎಷ್ಟು ಕಾಲವಿರುತ್ತದೆ ಅಲ್ಲಿಯವರೆಗೂ ಭಗವದಾನಂದವನ್ನು ಹೊಂದಿಲ್ಲವೋ, ಎಲ್ಲಿಯವರೆಗೂ ಭಗವದಾನಂದವನ್ನು ಹೊಂದಿಲ್ಲವೋ ಅಲ್ಲಿಯವರೆಗೆ ನಾವು ಸಂತೋಷ ಪಡಲು, ಆನಂದ ಪಡಲು ಸಾಧ್ಯವಿಲ್ಲ. ಈ ಬಂಗಾಳ ದೇಶದಲ್ಲಿ ಈ ಭಂಗಿ ಗೊತ್ತಲ್ವಾ? ಕುಡಿದ್ರೆ ಮತ್ತು ಬರುತ್ತೆ, ಅದನ್ನು ಸಿದ್ಧಿ ಅಂತ ಕರೀತಾರಂತೆ ಬಂಗಾಳ ದೇಶದಲ್ಲಿ. ಭಂಗಿನ ಅಂದರೆ ಸಿದ್ಧಿ ಅಂದಾಕ್ಷಣಕ್ಕೆ ಮತ್ತೆ ಬಂದ್ಬಿಡುತ್ತಾ? ನಾವಿಲ್ಲಿ ಕೂತ್ಕೊಂಡು ಸಿದ್ಧಿ ಅಂತಂದರೆ ಮತ್ತೆ ಬಂದ್ಬಿಡುತ್ತಾ? ಆದರೆ ಮತ್ತೆ ಬರಬೇಕಾದ್ರೆ ಏನು ಮಾಡಬೇಕು? ಆ ಭಂಗಿನ ತಂದು ಸೇದಬೇಕು, ಆವಾಗ ಮತ್ತೆ ಬರುತ್ತೆ. ಶ್ರೀರಾಮಕೃಷ್ಣರು ಹೇಳೋದೇನು ಅಂತಂದರೆ, ದೇವ್ರ ವಿಚಾರ, ದೇವ್ರ ತತ್ವ ಅಂತೇಳಿ ಇಲ್ಲಿ ಕೂತ್ಕೊಂಡು ಗಂಟೆಗಳ ಕೊದ್ದಿ ನಾವು ಮಾತಾಡಿದ್ರು, ಗಂಟೆಗಳ ಕೊದ್ದಿ ವಾದ ಮಾಡಿಕೊಂಡ್ರು ಕೂಡ ಭಗವದ್ ಅನುಭೂತಿ ಎಳ್ಳಷ್ಟು ನಮಗೆ ಆಗೋದಿಲ್ಲ. ಯಾವಾಗ ನಾವು ಭಗವಂತನಿಗಾಗಿ ನಾವು ಹಪಹಪಿಸ್ತೀವಿ, ಸಾಧನೆಗೆ ಇಳಿತೀವಿ, ಆವಾಗ ಭಗವಂತನ ಅನುಭೂತಿ ನಮ್ಗೆ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಇಲ್ಲ ಅಂತಂದರೆ ಬರೀ ಚರ್ಚೆ ಮಾಡ್ತಾ ಇದ್ದೀವಿ, ಶಾಸ್ತ್ರ ಪಾಂಡಿತ್ಯ ಇದೆ, ಪುಸ್ತಕ ಜ್ಞಾನ ಇದೆ, ಮಸ್ತಕ ಜ್ಞಾನ ಏನೂ ಇಲ್ಲ ಅಂತಂದರೆ ಅಂಥವ್ರಿಗೆ ಭಗವಂತ ಖಂಡಿತವಾಗಿ ಸಿಗೋದಿಲ್ಲ. ಹಾಗಾಗಿ ಈ ನಾರದರು ಹೇಳ್ತಾ ಇದ್ದಾರೆ, ಭಕ್ತನಾಗಿರ್ತಕ್ಕಂಥವ್ನು ಯಾವತ್ತಿಗೆ ಕೂಡ ವಾದಕ್ಕೆ ಇಳಿಬಾರ್ದು. ವಾದಕ್ಕೆ ಇಳಿದ್ರೆ ಅದು ಅಂತ್ಯ ಆಗುತ್ತೆ ಅಂತಕ್ಕಂಥ ನಿರ್ಣಯ ಇಲ್ಲ, ಮತ್ತು ಒಂದು ಅದಕ್ಕೆ ಬರತಕ್ಕಂಥ ಒಂದು ಇದು ಇಲ್ಲ, ದ್ವೇಷಕ್ಕೆ ಅದಕ್ಕೆಲ್ಲ ಕೂಡ ದಾರಿ ಆಗುತ್ತೆ. ಹಾಗಾಗಿ ವಾದನ ಯಾವತ್ತಿಗೂ ಕೂಡ ಮಾಡಬಾರ್ದು ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಹಾಗಾದ್ರೆ ಏನು ಮಾಡಬೇಕು? ಭಕ್ತನಾಗಿರ್ತಕ್ಕಂಥವನು ಏನು ಮಾಡಬೇಕು, ಯಾವ ಮಾರ್ಗವನ್ನು ಅನುಸರಿಸಬೇಕು ಅಂತಕ್ಕಂಥದ್ದನ್ನು 76ನೇ ಸೂತ್ರದಲ್ಲಿ ನಾರದರು ಹೇಳ್ತಾ ಇದ್ದಾರೆ. ಭಕ್ತಿಶಾಸ್ತ್ರಾಣಿ ಮನನೀಯಾನಿ ತದುದ್ಬೋಧಕ ಕರ್ಮಾಣಿ ಕರಣೀಯಾನಿ. ಭಕ್ತಿಶಾಸ್ತ್ರಗಳು, ಎಲ್ಲೆಲ್ಲಿ ಭಕ್ತಿಯನ್ನು ಇಂಪ್ರೂವ್ ಮಾಡ್ತಾ ಇರತಕ್ಕಂಥ ಶಾಸ್ತ್ರಗಳು, ಭಾಗವತ, ಭಗವದ್ಗೀತೆ, ಈ ಥರದ್ದೆಲ್ಲ ಭಕ್ತಿಶಾಸ್ತ್ರಗಳು ಎಲ್ಲೆಲ್ಲಿದೆ, ಆ ಭಕ್ತಿಶಾಸ್ತ್ರಗಳನ್ನೇ ಸದಾ ಕಾಲ ಅಧ್ಯಯನ ಮಾಡ್ತಾ ಇರಬೇಕು, ಸದಾ ಕಾಲ ಚಿಂತನೆ ಮಾಡ್ತಾ ಇರಬೇಕು. ಸದಾ ಕಾಲ ಯಾರನ್ನ ಸೇರಿದ್ರೆ, ಅಂಥ ಭಕ್ತರು ಯಾರನ್ನ ಸಿಕ್ಕಿದ್ರೆ, ಭಕ್ತಿಶಾಸ್ತ್ರಗಳ ಬಗ್ಗೆನೇ ಅಥವಾ ಭಕ್ತಿ ಬಗ್ಗೆನೇ ಮಾತಾಡ್ತಕ್ಕಂಥ ಪುಣ್ಯಾತ್ಮರು ಸಿಕ್ಕಿದಾಗ ಅವ್ರ ಹತ್ರ ನಾವು ಚರ್ಚೆ ತರ್ಕಗಳನ್ನು ಮಾಡಿಕೊಂಡ್ರೆ ಒಂದು ಅರ್ಥ ಇರುತ್ತೆ. ಏನು ಅಂತಂದರೆ, ತದ್ವಿದ್ಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ ಉಪದೇಕ್ಷಂತತೆ ಜ್ಞಾನಂ ಜ್ಞಾನಿನ ತತ್ವದರ್ಶನ. ಒಂದು ಬಿಂದಿಗೆಯಿಂದ ಇನ್ನೊಂದು ಬಿಂದಿಗೆಗೆ ನೀರು ಹಾಕ್ದಂಗೆ ನೋಡಿ, ತುಂಬಿದ ಕೊಡ ಯಾವತ್ತೂ ಕೂಡ ಶಬ್ದ ಮಾಡೋದಿಲ್ಲ, ಹೌದಾ? ಎಂಟಿ ವೆಸಲ್ ಮೇಕ್ಸ್ ಮಚ್ ನಾಯ್ಸ್. ತುಂಬಿದ ಕೊಡ ಯಾವತ್ತೂ ಕೂಡ ಶಬ್ದ ಮಾಡಲ್ಲ, ಆದರೆ ಒಂದು ಬಿಂದಿಗೆಯಿಂದ ಇನ್ನೊಂದು ಬಿಂದಿಗೆಗೆ ನೀರು ಹಾಕುವಾಗ ಶಬ್ದ ಬರುತ್ತೆ. ಹಾಗಾಗಿ ಏನೋ ಮಚ್ಚಿತ್ತ ಮದ್ಗತ ಪ್ರಾಣ ಬೋಧಯಂತ ಪರಸ್ಪರಂ ಕಥಯಂತಶ್ಚ ಮಾಂ ನಿತ್ಯಂ ತುಷ್ಯಂತಿಜ ರಮಂತಿಜ ಅಂತ. ಇಬ್ಬರು ಭಕ್ತರು ಎಲ್ಲನ ಸೇರಿದ್ರೆ ಇವ್ರ ಕಥೆ ಏನಾಗಿರುತ್ತೆ ಅಂದರೆ, ನೀನು ಹೇಳು ನಾನು ಕೇಳ್ತೀನಿ, ಇಲ್ಲ ನಾನು ಹೇಳ್ತೀನಿ ನೀನು ಕೇಳು. ಇಬ್ರಿಗೂ ಗರ್ವ ಇಲ್ಲ, ನೀನು ಹೇಳಿದ್ರು ನಾನು ಕೇಳ್ತೀನಿ, ಇಲ್ಲ ನಾನು ಹೇಳಿದ್ರು ನೀನು ಕೇಳ್ತೀಯ. ಇಬ್ರಿಗೂ ಕೂಡ ಗರ್ವ ಇಲ್ಲ, ಯಾಕೆಂದ್ರೆ ಇಬ್ಬರು ಕೂಡ ಸಮಾನರು. ಭಕ್ತರ ಮಧ್ಯದಲ್ಲಿ ಈ ಥರದ ಒಂದು ಸಮಾನತ್ವ ಅಂತಕ್ಕಂಥದ್ದು ಇರುತ್ತೆ. ಇಲ್ಲಿ ವಾದ ಬರೋದಕ್ಕೆ ಚಾನ್ಸಸ್ ಇರೋದಿಲ್ಲ. ಆತ ಏನೋ ಹೇಳ್ತಾ ಇರ್ತಾರೆ, ಇವ್ರು ಕೇಳ್ತಾ ಇರ್ತಾರೆ, ಇವ್ರು ಹೇಳಿದ್ದನ್ನು ಅವ್ರು ಕೇಳ್ತಾ ಇರ್ತಾರೆ. ಈ ಥರ ಒಬ್ರಿಗೊಬ್ರಿಗೆ ಚರ್ಚೆ ಅಂತಕ್ಕಂಥದ್ದು ನಡೀತಾ ಇರ್ತಕ್ಕಂಥದ್ದು. ಹಂಗಿರಬೇಕೇ ಹೊರತಾಗಿ ಗರ್ವ ಅಂತಕ್ಕಂಥದ್ದು ಇರೋವರೆಗೂ ಕೂಡ ವಿದ್ಯೆ ಅಂತಕ್ಕಂಥದ್ದು ತಲೆಗೆ ಹತ್ತೋದಿಲ್ಲ. ಇದು ಶುಷ್ಕ ಪಾಂಡಿತ್ಯ ಅಂತ ಕರೀತಾರೆ, ಶುಷ್ಕ ಪಾಂಡಿತ್ಯ ಅಂತ ಹೇಳ್ಬಿಟ್ಟು. ನೋಡಿ, ಇವಾಗ ಬಾವಿಗೆ ಒಂದು ಹಿಂದೆ ಎಲ್ಲ ಬಾವಿಗಳಿರೋದು, ಬಿಂದಿಗೆಗೆ ಕೊರಳಿಗೆ ಹಗ್ಗ ಕಟ್ಬಿಟ್ಟು ಬಾವಿಗೆ ಬಿಡ್ತೀವಿ. ಈ ಬಿಂದಿಗೆ ಎಲ್ಲಿವರೆಗೂ ತಲೆ ಎತ್ತಿ ಹಿಂಗೆ ಡ್ಯಾನ್ಸ್ ಮಾಡ್ತಾ ಇರ್ತಾರೆ ನೀರ ಮೇಲೆ,
ಅಲ್ಲಿವರೆಗೂ ಆ ಬಿಂದಿಗೆ ಒಳಗಡೆ ನೀರು ಬರುತ್ತಾ? ಬರೋದಿಲ್ಲ. ಯಾವಾಗ ಬರುತ್ತೆ ಬಿಂದಿಗೆ ಒಳಗಡೆ ನೀರು? ಅದು ತಲೆ ಬಾಗುತ್ತೆ. ನೀರು ಕಡೆಗೆ ತಲೆ ಬಾಗುತ್ತೆ. ನೀರು ಕಡೆಗೆ ತಲೆ ಬಾಗಿದಾಗ ಆ ನೀರು ಅಂತಕ್ಕಂಥದ್ದು ಆ ಬಿಂದಿಗೆ ಒಳಗೆ ತುಂಬ್ಕೊಳ್ಳೋದಕ್ಕೆ ಚಾನ್ಸಸ್ ಇರುತ್ತೆ. ಅದೇ ಥರನೇ ಎಲ್ಲಿವರೆಗೂ ಕೂಡ ನನಗೆಲ್ಲ ಗೊತ್ತು ನಾನೇ ಮಹಾಜ್ಞಾನಿ ಅಂತಕ್ಕಂಥ ಇದರಲ್ಲಿ ಯಾವನು ಇರ್ತಾನೋ ಅಲ್ಲಿವರೆಗೂ ನಿಜವಾದ ಜ್ಞಾನ ಬರೋದಿಲ್ಲ. ಇವನು ತಿಳ್ಕೊಂಡಿರ್ತಕ್ಕಂಥ ಜ್ಞಾನ ಅಲ್ಲವೇ ಅಲ್ಲ. ಯೋ ವೇದ ಅವೇದಾಭವತಿ ಅಂತ ಹೇಳುತ್ತೆ ಉಪನಿಷತ್ತು. ಭಗವಂತನ ಮುಂದೆ ನಿಂತ್ಕೊಂಡಾಗ ನೀನು ಏನೇನು ಜ್ಞಾನ ಅಂತ ಅಂದ್ಕೊಂಡಿದ್ಯೋ ಅದೆಲ್ಲ ಕೂಡ ಅವೇದಾಭವತಿ, ಅಜ್ಞಾನ ಆಗಿಬಿಡುತ್ತಪ್ಪ. ಅದು ಅಲ್ಲಿ ಕೆಲಸಕ್ಕೆ ಬರೋದಿಲ್ಲ, ಭಗವಂತನ ಮುಂದೆ ಕೆಲಸಕ್ಕೆ ಬರೋಲ್ಲ. ನಿನಗೆ ಭೂಮಿನಲ್ಲಿ ಕೆಲಸಕ್ಕೆ ಬರ್ಬೋದೇನೋ, ಐ ಆಮ್ ಟೂ ಟ್ಯಾಲೆಂಟೆಡ್ ಅಂತ ಹೇಳ್ಬಿಟ್ಟು ಅಂತ. ನಿನ್ನ ಟ್ಯಾಲೆಂಟು, ನಿನ್ನ ಜ್ಞಾನ, ನಿನ್ನ ಚಾಕಚಕ್ಯತೆ ಇವೆಲ್ಲ ಕೂಡ ಭೂಮಿನಲ್ಲಿ ವ್ಯವಹಾರಕ್ಕೆ ಕೆಲಸಕ್ಕೆ ಬರ್ಬೋದು. ಭಗವಂತನ ಮುಂದೆ ನಿನ್ನ ಬೇಳೆಕಾಳು ಏನು ಕೂಡ ಬೇಯೋದಿಲ್ಲ, ಅಲ್ಲಿ ಕೆಲಸಕ್ಕೆ ಬರೋದಿಲ್ಲ. ಅದಕ್ಕೆ ಉಪನಿಷತ್ತು ಹೇಳ್ತಕ್ಕಂಥ ಮಾತೇನು ಅಂದರೆ ಯೋ ವೇದ ಅವೇದಾಭವತಿ ಅಂತ ಹೇಳ್ಬಿಟ್ಟು ಅಂತ. ಹಾಗಾಗಿ ನಾವು ತಿಳ್ಕೊಂಡಿರ್ತಕ್ಕಂಥ ಜ್ಞಾನ ಭಗವಂತನ ಮುಂದೆ ಕೆಲಸಕ್ಕೆ ಬರೋದಿಲ್ಲ. ಆದ್ರೆ ನಾವೇನು ತಿಳ್ಕೊಂಡಿರ್ತೀವಿ, ಐ ಆಮ್ ಟೂ ಟ್ಯಾಲೆಂಟೆಡ್, ನಾನು ಮಹಾಜ್ಞಾನಿ ಅಂತ ತಿಳ್ಕೊಂಡು ಎಲ್ಲಿವರೆಗೂ ಕೂಡ ನಾವು ಗುರು ಹಿರಿಯರಿಗೆ ಜ್ಞಾನಿಗಳಿಗೆ ತಲೆ ಬಾಗೋದಿಲ್ಲ, ಅವರ ಒಂದು ಮಾತುಗಳಿಗೆ ಬೆಲೆ ಕೊಡೋದಿಲ್ಲ. ಅಲ್ಲಿವರೆಗೂ ಕೂಡ ನಿಜವಾದ ಜ್ಞಾನ ನಮ್ಮ ತಲೆಗೆ ಹೋಗೋದಿಲ್ಲ. ಇನ್ನು ನಮ್ಮಲ್ಲೇನೋ ಜ್ಞಾನ ಅಂತಿರುತ್ತೆ, ಆ ಜ್ಞಾನವೇ ಅಲ್ಲ, ಅದು ಅಜ್ಞಾನ ಆಗಿರುತ್ತೆ, ಅದು ನಮಗೆ ಗೊತ್ತೇ ಇರೋದಿಲ್ಲ. ಹಾಗಾಗಿ ನಾವು ತಲೆ ಭಾಗದಾಗ ಮಾತ್ರ ಅದು ಸಾಧ್ಯ ಆಗುತ್ತೆ. ಅದಕ್ಕೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ ನಾರದರು ಅಂತಂದರೆ, ಭಕ್ತಿಶಾಸ್ತ್ರಾಣಿ ಮನನೀಯಾನಿ, ಭಕ್ತಿಶಾಸ್ತ್ರಗಳನ್ನು ಅಧ್ಯಯನ ಮಾಡಬೇಕು, ಭಕ್ತಿಶಾಸ್ತ್ರಗಳ ಪ್ರವಚನಗಳನ್ನು ಕೇಳಬೇಕು, ಭಕ್ತಿಶಾಸ್ತ್ರಗಳ ಬಗ್ಗೆ ಮಾತಾಡಬೇಕು, ಭಕ್ತಿಶಾಸ್ತ್ರಗಳ ಬಗ್ಗೆ ಚರ್ಚೆ ಮಾಡಬೇಕು. ಭಕ್ತಿಶಾಸ್ತ್ರಾಣಿ ಮನನೀಯಾನಿ ತದುದ್ಬೋಧಕ ಕರ್ಮಾಣಿ ಕರಣೀಯಾನಿ. ಭಕ್ತಿಶಾಸ್ತ್ರಗಳು ಏನು ಹೇಳಿರುತ್ತೆ ಅದನ್ನು ಚಾಚು ತಪ್ಪದೆ ಮಾಡಬೇಕು. ಅದು ಹೇಳಿದ್ದೇ ವೇದವಾಕ್ಕು. ಏನೋ ಭಗವದ್ಗೀತೆಯಲ್ಲಿ ಏನು ಹೇಳ್ತಾನೆ, ತ್ರೈಗುಣ್ಯ ವಿಷಯ ವೇದ ನಿಸ್ತ್ರೈಗುಣ್ಯೋ ಭವಾರ್ಜುನ ಅಂತ ಹೇಳ್ತಾನೆ. ಅಂದರೆ ಏನಂದರೆ ತ್ರಿಗುಣಗಳ ಬಗ್ಗೆ ಹೇಳ್ತಕ್ಕಂಥ ವೇದವಾಕ್ಯಗಳನ್ನು ತ್ಯಜಿಸಬೇಕು ಅಂತ ಹೇಳ್ತಾನೆ. ವೇದವಾಕ್ಯಗಳು ಅಂದರೆ ಎಲ್ಲ ವೇದವಾಕ್ಯಗಳನ್ನು ತ್ಯಜಿಸು ಅಂತೆಲ್ಲ ಹೇಳ್ತಾ ಇರೋದು. ಭಕ್ತನಾಗಿರ್ತಕ್ಕಂಥ ಅವನಿಗೆ ತ್ರಿಗುಣಗಳ ಬಗ್ಗೆ ಹೇಳ್ತಾ ಇರತಕ್ಕಂಥ ವೇದವಾಕ್ಯಗಳನ್ನು ತ್ಯಜಿಸಬೇಕು ಅಂತ ಹೇಳ್ತಾನೆ. ಹಾಗಾಗಿ ಭಗವದ್ಭಕ್ತನ ಕರ್ತವ್ಯ ಏನು ಅಂತಂದರೆ ತದುದ್ಬೋಧಕ ಕರ್ಮಾಣಿ ಕರಣೀಯ. ಏನು ಮಾಡು ಅಂತಂದಿದ್ರೆ ಅದು ಮಾಡಬೇಕು. ಬೆಳಗ್ಗೆ ಎದ್ದು ಸ್ನಾನ ಮಾಡಬೇಕು. ಯಾಕೆ ಮಾಡಬೇಕು ಅಂತ ಕೇಳಬಾರ್ದು. ಆ ಸ್ನಾನಕ್ಕೇನೋ ನಿಯಮ ಹೇಳಿರ್ತಾರೆ, ಆ ನಿಯಮದ ಪ್ರಕಾರನೇ ಮಾಡಬೇಕು. ಇಷ್ಟು ಜಪ ಮಾಡಬೇಕು, ಅಷ್ಟು ಜಪ ಮಾಡಬೇಕು. ಇಲ್ಲ ಇಷ್ಟು ಧ್ಯಾನ ಮಾಡಬೇಕು, ಅಷ್ಟು ಧ್ಯಾನ ಮಾಡಬೇಕು. ಹೀಗೆ ನಡ್ಕೋಬೇಕು, ಹಾಗಾಗೆ ನಡ್ಕೋಬೇಕು. ಏನು ಭಗವಂತರ ಭಕ್ತಿ ಬಗ್ಗೆ ಅಂದರೆ ಭಕ್ತಿಶಾಸ್ತ್ರಗಳು ಏನು ಹೇಳಿರುತ್ತೆ, ಮಾರ್ಗದರ್ಶನ ಕೊಟ್ಟಿರುತ್ತೆ, ಅದರ ಪ್ರಕಾರನೇ ನಡ್ಕೋಬೇಕು ಭಕ್ತ. ಆವಾಗ ಭಗವಂತನ ಗುರಿಯನ್ನು ಮುಟ್ಟೋದಕ್ಕೆ ನಮಗೆ ಸಾಧ್ಯ ಆಗುತ್ತೆ. ಅದು ಇಲ್ದಿರ ನಾವು ಏನೋ ಈ ಕೆಲವರಿಗೆ ಹೆಂಗೆ ಅಂತಂದರೆ ಅರ್ಧ ರಾತ್ರಿನಲ್ಲೇ ನಾವು ಜ್ಞಾನಿಗಳಾಗೋಗ್ಬಿಡ್ಬೇಕು ಅಂತ, ಯೋಗಿಗಳಾಗೋಗ್ಬಿಡ್ಬೇಕು, ಜ್ಞಾನಿಗಳಾಗೋಗ್ಬಿಡ್ಬೇಕು. ಅದು ಸಾಧ್ಯವೇ ಇಲ್ಲ. ಅಲ್ಲಿ ಓದ್ಬಿಡ್ತಾನೆ, ಆ ಪುಸ್ತಕನೂ ಓದ್ತಾನೆ, ಈ ಪುಸ್ತಕನೂ ಹೋಗ್ತಾನೆ, ಅವ್ರ ಹತ್ರನೂ ಹೋಗಿ ತರ್ಕ ಮಾಡ್ತಾನೆ, ಚರ್ಚೆ ಮಾಡ್ತಾನೆ. ಇವೆಲ್ಲ ಏನು ಅಂತಂದರೆ ಬರೀ ಶುಷ್ಕ ಪಾಂಡಿತ್ಯನೇ ಹೊರತಾಗಿ ಭಗವಂತನನ್ನು ಕರುಣಿಸ್ತಕ್ಕಂಥ ಪಾಂಡಿತ್ಯ ಅಲ್ಲವೇ ಅಲ್ಲ. ಹಿಂದಿನ 2 ಸೂತ್ರಗಳ ಅಧ್ಯಯನದಿಂದ ಭಕ್ತನಾದವನು ಗ್ರಂಥಾಧ್ಯಯನವನ್ನೇ ಮಾಡಬಾರದು, ಬುದ್ಧಿಯನ್ನು ಉಪಯೋಗಿಸಲೇಬಾರದು ಎಂಬ ತಪ್ಪು ಅಭಿಪ್ರಾಯ ಬಂದೀತೋ ಎಂಬ ಸಂದೇಹದಿಂದ ನಾರದರು ನಮ್ಮ ಮೇಲಿನ ಅನುಕಂಪೆಯಿಂದ ಇಲ್ಲಿ ಅದಕ್ಕೆ ತಕ್ಕ ಸಮಾಧಾನವನ್ನು ಹೇಳುತ್ತಿದ್ದಾರೆ. ಅಂದರೆ ತರ್ಕನೇ ಮಾಡಬಾರ್ದು, ಚರ್ಚೆನೇ ಮಾಡಬಾರ್ದು ಅಂತ ಹೇಳಿದ್ರೆ ಹಾಗಾದ್ರೆ ನಮ್ಗೆ ಜ್ಞಾನನೇ ಬೇಡ ಅನ್ನೋ ಸಮಯ ನಾವು ಯಾವ ಪುಸ್ತಕಗಳೇ ಓದೋದು ಬೇಡವಾ ಅಂತ ಹಂಗೇನ ತಿಳ್ಕೊಂಡು ಕೂತ್ಕೊಂಡ್ಬಿಟ್ಟಿರಾ ಅಂತೇಳ್ಬಿಟ್ಟು ಶುಷ್ಕ ಚರ್ಚೆಗಳಿಗೆ ಹೋಗಬೇಡ. ಆದರೆ ಭಕ್ತಿಶಾಸ್ತ್ರಗಳನ್ನು ಅಧ್ಯಯನ ಮಾಡು, ಭಕ್ತಿಶಾಸ್ತ್ರಗಳಲ್ಲಿ ಇರತಕ್ಕಂಥ ಮಾರ್ಗದರ್ಶನದಂತೆ ನಡೆದುಕೋ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಯಸ್ಮಿನ್ ಶಾಸ್ತ್ರೇ ಪುರಾಣೇವ ಹರಿಭಕ್ತಿರ್ನ ದೃಶ್ಯತೆ ಶ್ರೋತವ್ಯಂ ಚೈವ ತಚ್ಛಾಸ್ತ್ರಂ ಯದಿ ಬ್ರಹ್ಮ ಸ್ವಯಂ ವದೇತ್. ಬ್ರಹ್ಮನೇ ಇಳಿದು ಬಂದು ಯಾವ ಶಾಸ್ತ್ರಗಳಲ್ಲಾಗಲಿ ಪುರಾಣಗಳಲ್ಲಾಗಲಿ ಪರಮಾತ್ಮನ ಭಕ್ತಿಯ ವಿಚಾರ ಕಂಡು ಬರೋದಿಲ್ಲವೋ ಅಂತಹ ಶಾಸ್ತ್ರವನ್ನು ಸಾಕ್ಷಾತ್ ಬ್ರಹ್ಮನೇ ಹೇಳಿದರೂ ಕೇಳಬಾರ್ದು. ಅಪ್ಪ ಇದು ಯಾವುದೋ ಹೊಸ ಗ್ರಂಥ ತುಂಬ ಚೆನ್ನಾಗಿದೆ, ಇದನ್ನು ಓದು ಅಂತೇಳ್ಬಿಟ್ಟು ಯಾರೋ ಕೊಡ್ತಾರೆ ಅಂತ ಇಟ್ಕೊಳ್ಳಿ. ಅದರಲ್ಲಿ ಭಗವಂತನ ಭಕ್ತಿಗೆ ಸಂಬಂಧಪಟ್ಟಿರ್ತಕ್ಕಂಥ ಮ್ಯಾಟರ್ ಇಲ್ಲ. ಏನೋ ಮಾಯೇನಂತೆ ಅದಂತೆ ಇದಂತೆ ಏನೋ ಕೊಟ್ಕೊಂಡು ಹೋಗಿರ್ತಾನೆ, ಓದಬಾರ್ದು, ಪಕ್ಕಕ್ಕಿಡು, ನಿಂಗೆ ಅವಶ್ಯಕತೆ ಇಲ್ಲ, ಅದು ನಿನ್ನ ಟಾಪಿಕ್ ಅಲ್ಲ. ಅದು ಭಗವಂತನ ಭಕ್ತಿ ವಿಚಾರ ಇದೆಯಾ ಆ ಪುಸ್ತಕನ ಓದ್ರಿ, ಇಲ್ವಾ ಪಕ್ಕಕ್ಕಿಡ್ರಿ. ಈ ಥರದ ಒಂದು ಸೂತ್ರವನ್ನು ಇಲ್ಲಿ ಕೊಡ್ತಾ ಇದ್ದಾರೆ. ಆಯಿತಾ? ಕೇಳಬಾರ್ದು. ಮನನ ಮಾಡುವಾಗ ಒಂದು ವಿಷಯವನ್ನು ನೆನಪಿನಲ್ಲಿ ಇಟ್ಕೊಳ್ಳಬೇಕು. ಮನನವೆಂದರೆ ಚಿಂತನ. ಮನನ ಅಂದರೆ ಏನು ಅಂದರೆ ಚಿಂತನ. ಚಿಂತೆಗೂ ಚಿಂತನಕ್ಕೂ ವ್ಯತ್ಯಾಸ ಇದೆ. ಚಿಂತೆ ಅಂದರೆ ಆಗಿದ್ದನ್ನೇ ಚಿಂತೆ ಮಾಡ್ತಾ ಹೋಗೋದು. ಚಿಂತನ ಅಂತಂದರೆ ಮುಂದಕ್ಕೆ ನವನವೀಕರಿಸ್ಕೊತಾ ಹೋಗ್ತಾ, ಅಂದರೆ ಹರಿಯೋ ನೀರಿದ್ದಂಗೆ.
ಚಿಂತನ ಅಂತಕ್ಕಂಥದ್ದು ಹರಿಯೋ ನೀರಿದ್ದಂಗೆ, ಚಿಂತೆ ಅಂತಕ್ಕಂಥದ್ದು ನಿಂತ ನೀರಿದ್ದಂಗೆ. ನಿಂತ ನೀರಿನಲ್ಲಿ ಯಾವತ್ತೂ ಕೂಡ ನಾವು ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಹರಿಯೋ ನೀರು ಯಾವತ್ತಿಗೂ ಕೂಡ ಶುದ್ಧವಾಗಿರುತ್ತೆ. ಹಾಗಾಗಿ ಆದ್ದರಿಂದ ಆ ಭಕ್ತಿಶಾಸ್ತ್ರದಲ್ಲಿ ತನ್ನ ಸಾಧನೆಗೆ ಉಪಯುಕ್ತವಾಗುವ ಅಂಶಗಳನ್ನು ಮಾತ್ರ ಗ್ರಹಿಸಬೇಕು. ಹಂಸ ಕ್ಷೀರ ನ್ಯಾಯ ಥರ ಇರಬೇಕು. ಇವಾಗ ಮಹಾಭಾರತ ಓದ್ತೀವಿ. ಮಹಾಭಾರತದಲ್ಲಿ ಧರ್ಮ, ಅರ್ಥ, ಕಾಮ, ಮೋಕ್ಷ 4 ಇದೆ. ಅದರಲ್ಲಿ ನಿಮ್ಗೆ ಯಾವ್ದು ಬೇಕೋ ಅದನ್ನು ತಗೋ. ಹಾಲು ಮೊಸರು ಹೆಂಗೆ ಇದು ಹಾಲು ನೀರನ್ನು ಬೇರೆ ಮಾಡುತ್ತೆ ಹಂಸ, ಆ ಥರ ಹಂಸ ಕ್ಷೀರ ನ್ಯಾಯದಂತೆ ಭಾಗವತ ಓದ್ತೀಯ, ರಾಮಾಯಣ ಓದ್ತೀಯ. ರಾಮಾಯಣ ಓದ್ಬಿಟ್ಟು ಸ್ವಾಮಿ ನನಗೆ ರಾವಣನೇ ಹೀರ ಸ್ವಾಮಿ, ಏನು ಸ್ವಾಮಿ ಎಂಥ ತಪಸ್ವಿ ಆತ, ಎಂಥ ಆಜಾನುಬಾಹು, ಎಂಥ ಇವನು ಆ ಥರ ಈ ಥರ ಅಂತೇಳ್ಬಿಟ್ಟು ಅಂತ. ಅಂದರೆ ಹಂಗಲ್ಲ, ಅದರಲ್ಲಿ ಯಾವುದು ಒಳ್ಳೇದಿದೆಯೋ ಅದನ್ನು ಮಾತ್ರ ಗ್ರಹಿಸ್ಕೋಬೇಕು, ಯಾವ್ದು ಕೆಟ್ಟದ್ದಿದೆಯೋ ಅದನ್ನು ಬಿಟ್ಟು ಬಿಡಬೇಕು. ಹಾಗಾಗಿ ಭಕ್ತಿ ಏನು ಆದುದರಿಂದ ಆ ಭಕ್ತಿಶಾಸ್ತ್ರದಲ್ಲಿ ತನ್ನ ಸಾಧನೆಗೆ ಉಪಯುಕ್ತವಾಗುವ ಅಂಶಗಳನ್ನು ಮಾತ್ರ ಗ್ರಹಿಸಬೇಕು, ಉಳಿದುದನ್ನು ಬಿಡಬೇಕು. ಹಾಗೆಯೇ ಎಲ್ಲ ಶಾಸ್ತ್ರಗಳಿಂದಲೂ ತನಗೆ ಪ್ರಯೋಜನವಾಗುವಂಥದ್ದನ್ನು ಸಾರವಾಗಿ ಗ್ರಹಿಸಬೇಕು. ಸಾರ ಮಾತ್ರ ತಗೋಬೇಕು, ಮಿಕ್ಕಿದ್ದನ್ನು ಬಿಟ್ಟು ಬಿಡಬೇಕು ಅಂತ ಹೇಳ್ಬಿಟ್ಟು ಅಂತ. ಇವಾಗ ಕಬ್ಬು ತಿಂತೀವಿ, ಕಬ್ಬು ಯಾರಾದರೂ ಪೂರ್ತಿ ತಿಂದಾಕ್ಬಿಡ್ತಾರಾ? ಸಾರನ್ನೆಲ್ಲ ಎಳ್ಕೊಂಡು ಪಿಪ್ಪಿನೇನು ಮಾಡ್ತಾರೆ, ಆಚೆಗೆ ಉಗಿತಾರೆ. ಆ ಥರನೇ ನಮಗೇನಾಗಿರುತ್ತೆ ಅಂತಂದರೆ, ಯಾವುದು ಸಾರನೋ ಅದು ಮಾತ್ರ ಗ್ರಹಿಸ್ಕೋಬೇಕು. ಯಾವುದು ನಮಗೆ ಶುದ್ಧವಾಗಿದೆಯೋ, ದಾರಿ ದೀಪವಾಗಿದೆಯೋ ಅದನ್ನು ಮಾತ್ರ ಗ್ರಹಿಸಬೇಕು. ಯಾವುದು ನಮಗೆ ದಾರಿ ತಪ್ಪಿಸುತ್ತೆ, ಕಾಮಕ್ರೋಧಾದಿಗಳನ್ನು ಹೆಚ್ಚಿಸುತ್ತೆ, ಆಯಿತಾ, ಲೌಕಿಕವಾಗಿರ್ತಕ್ಕಂಥ ಭಾವನೆಗಳನ್ನು ಹೆಚ್ಚಿಸುತ್ತೆ, ಅದನ್ನು ಬಿಡಬೇಕು. ಅಣುಭ್ಯಶ್ಚ ಮಹದ್ಭ್ಯಶ್ಚ ಶಾಸ್ತ್ರೇಭ್ಯ ಕುಶಲೋ ನರಃ ಸರ್ವತಃ ಸಾರಮಾದದ್ಯಾತ್ ಪುಷ್ಪೇಭ್ಯ ಇವ ಷಟ್ಪದ. ಭಾಗವತ ಹೇಳ್ತಾ ಇರ್ತಕ್ಕಂಥ ಮಾತು ಏನು ಅಂತಂದರೆ, ಕುಶಲನಾದ ಮನುಷ್ಯನು ಚಿಕ್ಕ ಮತ್ತು ದೊಡ್ಡ ಎಲ್ಲ ಶಾಸ್ತ್ರಗಳಿಂದಲೂ ಎಲ್ಲ ರೀತಿಯಿಂದಲೂ ತುಂಬಿಯು ಹೂಗಳಿಂದ ಜೇನನ್ನು ಸಂಗ್ರಹಿಸುವಂತೆ ಸಾರಭೂತವಾಗಿರ್ತಕ್ಕಂಥ ಸದ್ವ ವಿಚಾರಗಳನ್ನು ಮಾತ್ರ ಸಂಗ್ರಹಿಸಬೇಕು. ಎಲ್ಲ ಶಾಸ್ತ್ರಗಳನ್ನು ಓದ್ರಿ, ಯಾವುದನ್ನು ಓದಬೇಡ ಅಂತ ಇಲ್ಲಿ ಹೇಳ್ತಾ ಇಲ್ಲ ನಾರದರು. ಎಲ್ಲ ಪುಸ್ತಕಗಳನ್ನ ಓದ್ರಿ, ಎಲ್ಲ ಶಾಸ್ತ್ರಗಳನ್ನು ಓದ್ರಿ. ನಿಮ್ಮ ಜೀವನಕ್ಕೆ ಯಾವುದು ಅಳವಡಿಸ್ಕೊಳ್ಬೋದೋ, ನಿಮ್ಮ ಭಕ್ತಿಗೆ ತೊಂದರೆ ಆಗದೆ ಯಾವುದು ಇರುತ್ತೋ ಅದನ್ನು ಮಾತ್ರ ನೀವು ಅದನ್ನು ಗ್ರಹಿಸಿ, ಆ ಗ್ರಂಥದಿಂದ ಗ್ರಹಿಸಿ, ಉಳಿದದ್ದನ್ನು ಬಿಟ್ಟುಬಿಡಿ. ಭಕ್ತಿಶಾಸ್ತ್ರಗಳನ್ನು ಏಕೆ ಮನನ ಮಾಡಬೇಕು? ನಮ್ಮ ಹೃದಯದಲ್ಲಿ ಭಕ್ತಿಯನ್ನು ಹುಟ್ಟಿಸುವ, ಬೆಳೆಯಿಸುವ ಕರ್ಮಗಳ ಸಾಧನೆಗಳ ವಿಷಯವನ್ನರಿತು ಅವನ್ನು ಮಾಡುವುದಕ್ಕಾಗಿ. ಇಂತಹ ಕರ್ಮಗಳನ್ನು ಭಾಗವತ ಧರ್ಮಗಳೆಂದು ಕರೆಯುವುದುಂಟು. ಭಗವಂತನೇ ಭಾಗವತದಲ್ಲಿ ಉಪದೇಶಿಸಿರುತ್ತಾನೆ. ಭಾಗವತ ಧರ್ಮ ಅಂತ ಕರೀತಾರೆ. ಯಾವುದು ಭಕ್ತಿಯನ್ನು ಹೆಚ್ಚಿಸುತ್ತೋ ಅದನ್ನು ಭಾಗವತ ಧರ್ಮ ಅಂತ ಕರೀತಾರಂತೆ. ಭಗವದ್ಗೀತೆಯಲ್ಲಿ ಹೆಂಗೆ ಭಗವಂತ ಉಪದೇಶ ಮಾಡಿದನೋ, ಉದ್ಧವ ಗೀತೆಯಲ್ಲಿ ಉದ್ಧವನಿಗೆ ಭಗವಂತ ಉಪದೇಶ ಮಾಡಿದ್ದಾನೆ ಭಾಗವತ ಧರ್ಮಗಳು. ಅದನ್ನು ನಾವು ಮೈಗೂಡಿಸ್ಕೋಬೇಕು ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಯಾವುದು? ಶ್ರದ್ಧಾ ಅಮೃತ ಕಥಾಯಾಮೇ ಶಶ್ವನ್ ಮದನು ಕೀರ್ತನಂ ಪರಿನಿಷ್ಠಾ ಚ ಪೂಜಾಯಂ ಸ್ತುತಿಭಿಸ್ ಸ್ತವನಂ ಮಮ ಆದರ ಪರಿಚರ್ಯಾಯಾಂ ಸರ್ವಾಂಗೈರಭಿನಂದನಂ ಅಭಿವಂದನಂ ಮದ್ಭಕ್ತ ಪೂಜಾಭ್ಯಧಿಕ ಸರ್ವಭೂತೇಷು ಮನ್ಮತಿ ಮದರ್ಥೇಷ್ವಂಗಜ್ಯೇಷ್ಠಾ ಅಂಗಚೇಷ್ಟಾ ಚ ವಚಸಾ ಮದ್ಗುಣೇರಣಂ ಮಯ್ಯರ್ಪಣಂ ಚ ಮನಸಃ ಸರ್ವಕಾಮ ವಿವರ್ಜನಂ ಮದರ್ಥೇ ಅರ್ಥಪರಿತ್ಯಾಗೋ ಭೋಗಸ್ಯ ಚ ಸುಖಸ್ಯ ಚ ಇಷ್ಟಂ ದತ್ತಂ ಹುತಂ ಜಪ್ತಂ ಮದರ್ಥಂ ಯದ್ವ್ರತಂ ತಪಃ ಏವಂ ಧರ್ಮೈರ್ಮನುಷ್ಯಾಣಾಂ ಉದ್ಧವಾತ್ಮ ನಿವೇದನಾಂ ಮಯಿ ಸಂಜಾಯತೆ ಭಕ್ತಿ ಕೋನ್ಯೋರ್ಥೋ ಸ್ಯಾವಶಿಷ್ಯತೆ ಅಂತ. ಇದು ಉದ್ಧವನಿಗೆ ಉಪದೇಶ ಮಾಡಿರ್ತಕ್ಕಂಥದ್ದು, ಭಗವಂತ ಉಪದೇಶ ಮಾಡಿರ್ತಕ್ಕಂಥ ದಿವ್ಯ ಉಪದೇಶ, ಭಾಗವತ ಧರ್ಮ ಅಂತ ಕರೀತಾರೆ ಇದನ್ನು. ಏನು ಅಂತಂದರೆ, ಮೊದಲನೇದು ನನ್ನ ಅಮೃತವಾಗಿರ್ತಕ್ಕಂಥ ಕಥೆಗಳ ಶ್ರವಣದಲ್ಲಿ ಶ್ರದ್ಧೆ. ಭಗವಂತನ ವಿಚಾರ, ಭಗವಂತನ ಕಥೆಗಳು ಎಲ್ಲಿ ಅಧ್ಯಯನ ಮಾಡ್ತಾರೆ, ಎಲ್ಲಿ ಚರ್ಚೆ ನಡೆಯುತ್ತೆ, ಎಲ್ಲಿ ಅದರ ಒಂದು ಪಠನ ನಡೆಯುತ್ತೆ, ಅಲ್ಲಿಗೆ ಹೋಗಿ ಶ್ರದ್ಧೆಯಿಂದ ಕೇಳ್ತಕ್ಕಂಥ ಒಂದು ಶ್ರದ್ಧೆಯನ್ನು ಬೆಳೆಸ್ಕೋಬೇಕು. ಭಗವಂತನ ವಿಚಾರನ ಫಸ್ಟು ಕೇಳೋದು ಕಲ್ತ್ಕೋಬೇಕು ತಾಳ್ಮೆಯಿಂದ. ಅದಾದಮೇಲೆ ಸದಾ ನನ್ನನ್ನು ಕೀರ್ತಿಸುತ್ತಿರುವುದು, ಸದಾ ನನ್ನನ್ನು ಅಂದರೆ ಭಗವಂತನನ್ನು ಸದಾ ಕೀರ್ತಿಸ್ತಾ ಇರ್ತಕ್ಕಂಥದ್ದನ್ನು ಕಲಿಬೇಕು. ನೋಡಿ, ಇಂದಿನ ಪ್ರವಚನದಲ್ಲೇ ನಾನು ಹೇಳಿದ್ದೆ, 4 ನಾವು ಯಾವತ್ತಿಗೂ ಕೂಡ ಜೀವನದಲ್ಲಿ ಭದ್ರವಾಗಿ ಇಟ್ಕೋಬೇಕು. ಒಂದೇನು ಅಂದರೆ, ಬೆನ್ನ ಹಿಂದೆ ನಮ್ಮ ಗುರು ಇರಬೇಕು. ಯಾರಾದರೂ ಒಬ್ಬ ಗುರು, ನನ್ನ ಗುರು ಇಂಥವರು ಅಂತಕ್ಕಂಥ ಒಬ್ಬ ಗುರು ನಮ್ಮ ಬೆನ್ನ ಹಿಂದೆ ಇರಬೇಕು.
ನಮ್ಮ ಮುಂದ್ಗಡೆ ಇಂಥ ಗುರಿ ಅಂತ ಇರಬೇಕು. ನಮ್ಮ ಜೀವನಕ್ಕೆ ಇದೇ ಗುರಿ, ನಾನು ಈ ಗುರಿಯನ್ನು ಸಾಧಿಸಬೇಕು ಅಂತಕ್ಕಂಥ ನಿರ್ಣಯ ಇರಬೇಕು. ಹೃದಯದಲ್ಲಿ ಭಗವಂತನ ರೂಪ ಇರಬೇಕು. ನಮ್ಮ ಇಷ್ಟ ದೈವ ಯಾರು ನಮ್ಮ ಇಷ್ಟ ದೈವನೋ ಆ ಇಷ್ಟ ದೈವದ ರೂಪ ಹೃದಯದಲ್ಲಿರಬೇಕು. ನಾಲಿಗೆ ಮೇಲೆ ಸದಾಕಾಲ ಇಷ್ಟ ದೈವದ ನಾಮ ಜಪಿಸ್ತಾ ಇರಬೇಕು, ಸದಾಕಾಲ. ನೋಡಿ ಗಡಿಯಾರ ಟಿಕ್ 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 ಅಂತಲೇ ಇರುತ್ತೆ, 24 ಗಂಟೆ ಅಂತಲೇ ಇರುತ್ತೆ. ಅದೇ ಥರನೇ ನಮ್ಮ ನಾಲಿಗೆ ಮೇಲೆ ಭಗವಂತನ ಹೆಸರು ಸದಾಕಾಲ ಮೊಳಗ್ತಾ ಇರಬೇಕು. ಯಾವಾಗ ನಮ್ಮ ಇಷ್ಟ ದೈವದ ನಾಮವನ್ನು ಆ ಥರ ಜಪಿಸ್ತೀವಿ, ಹೃದಯದಲ್ಲಿ ಆ ರೂಪವನ್ನು ಧ್ಯಾನಿಸ್ತೀವಿ, ಹಿಂದೆ ಗುರು ಇರ್ತಾನೆ, ಮುಂದೆ ಗುರಿ ಇರುತ್ತೆ, ಆವಾಗ ಅವನು ಸಕ್ಸಸ್ ಆಗ್ತಾನೆ. ಹಾಗಾಗಿ ಇಲ್ಲಿ ಹೇಳ್ತಾ ಇರ್ತಕ್ಕಂಥದ್ದೇನು ಅಂದರೆ ಸದಾ ನನ್ನನ್ನು ಕೀರ್ತಿಸುತ್ತಿರುವುದು. ಪೂಜೆಯಲ್ಲಿ ಅತ್ಯಂತ ನಿಷ್ಠೆ, ಪೂಜೆಯಲ್ಲಿ ಅತ್ಯಂತ ನಿಷ್ಠೆ ಅಂದರೆ ಎಲ್ಲ ನಾವು ಒಂದು ಕಡೆ ಪೂಜೆ ಮಾಡ್ತಾಯಿದ್ದೀವಿ ಭಗವಂತನಿಗೆ ಅಂತಂದರೆ ಕಾಟಾಚಾರದ ಪೂಜೆ ಅಲ್ಲ. ಕೆಲವರಿಗೆ ಬಂದಿದ್ದಾರೆ ನೋಡು, ಅವ್ರು ಬಂದ್ರೆ ನೋಡಿ, ಇವ್ರು ಬಂದರೆ ನೋಡು ಅಂತೇಳ್ಬಿಟ್ಟು ಆ ಥರದ ಪೂಜೆ ಮಾಡ್ದಿರಾ ಶ್ರದ್ಧಾಭಕ್ತಿಗಳಿಂದ ಪೂಜೆ ಮಾಡಬೇಕು. ಇಷ್ಟೊತ್ತು ನಾವು ನೋಡಿದ್ವಿ ಪೂಜ್ಯರು ಏನು ಮಾಡ್ತಾಯಿದ್ರು ಅಂತಂದು, ಯಾರೋ ಹೂವು ತಂದು ಕೊಟ್ಟಿದ್ದಾರೆ ಅಂತಂದರೆ ನಾವಾಗಿದ್ರೆ ಏನು ಮಾಡ್ತಾಯಿದ್ವಿ, ಒಂದು 4 ಹೂವು ತೆಗೆದು ಹಿಂಗೆ ಹಾಕ್ಬಿಡ್ತಾಯಿದ್ವಿ ದೇವ್ರ ಮೇಲೆ. ನಾನು ಅಷ್ಟೊತ್ತಿಂದ ನೋಡ್ತಾ ಇದ್ದೀನಿ ಎಷ್ಟು ತಾಳ್ಮೆಯಿಂದ ಜೋಡಿಸಿದ್ರು ಆ ಹೂವನ್ನೆಲ್ಲ ಅಂತಂದರೆ ಒಂದೊಂದೇ ಹೂವು ಒಂದೊಂದೇ ಹೂವು ಒಂದೊಂದೇ ಹೂವು ತಾಳ್ಮೆಯಿಂದ ದೇವ್ರ ಮೇಲೆಲ್ಲ ಜೋಡಿಸ್ಕೊಂಡು ಬಂದರು. ನಾನು ಅದನ್ನೇ ಅಬ್ಸರ್ವ್ ಮಾಡ್ತಾ ಇದ್ದೆ. ಏನು ಅಂತಂದರೆ ಪೂಜೆಯಲ್ಲಿ ಅತ್ಯಂತ ನಿಷ್ಠೆ, ಅದರಲ್ಲಿ ನಿಷ್ಠೆ ಇರಬೇಕು. ಭಗವತ್ ಸೇವೆ ಅಂತ ಮಾಡಬೇಕು. ಸಕೃತ್ ಸೇವಯಾ ನಿತ್ಯ ಸೇವಾ ಫಲಂ ತ್ವಂ ಪ್ರಯಚ್ಛ ಪ್ರಯಚ್ಛ ಪ್ರಭೋ ವೆಂಕಟೇಶ ಅಂತ. ನೀನು ನನಗೆ ಬೇರೆ ಏನು ಭಾಗ್ಯ ಕೊಡಬೇಡಪ್ಪ, ನಿನ್ನ ಸೇವಾ ಭಾಗ್ಯನ ಕೊಟ್ಬಿಡು, ನಂಗೆ ಸಾಕು ಅಂತ ಬಿಟ್ಟು ಅಂತ. ಅಷ್ಟು ಶ್ರದ್ಧೆ ನಮ್ಗೆ ಅದರಲ್ಲಿ ಇರಬೇಕು. ಕಾಟಾಚಾರದ ಪೂಜೆ ಏನೂ ಕೂಡ ಮಾಡೋದಕ್ಕೆ ಹೋಗಬಾರ್ದು. ಹೆಂಡ್ತಿನ ಬೈಕೊಂಡು, ಅವ್ರನ್ನ ಬೈಕೊಂಡು, ಅಕ್ಕಪಕ್ಕದವ್ರನ್ನ ಬೈಕೊಂಡು, ನೀರಿನವ್ರನ್ನ ಬೈಕೊಂಡು, ಯಾರ್ಯಾರನ್ನೋ ಬೈಕೊಂಡು, ಟೈಮ್ ಆಗೋಯ್ತು ನನಗೆ ಇನ್ನೂ ಕೂಡ ಪೂಜೆ ಮುಗಿಲಿಲ್ಲ ಅಂತ ಬೈಕೊಂಡು, ಈ ಥರ ಮಾಡ್ತಕ್ಕಂಥ ಪೂಜೆ ಪ್ರಯೋಜನಕ್ಕೆ ಬರೋದಿಲ್ಲ. ಸೂತ್ರಗಳ ಮೂಲಕ ನನ್ನನ್ನು ಸ್ತೋತ್ರಗಳ ಮೂಲಕ ನನ್ನನ್ನು ಸ್ತುತಿಸುವುದು, ಇದು 3ನೇದು. ಯಾವಾಗಲೂ ಕೂಡ ಸ್ತೋತ್ರ ಮಾಡ್ತಾ ಇರೋದು. ಯಾವುದೋ ಒಂದು ಸ್ತೋತ್ರ ತೊಗೊಳೋದು, ಯಾವುದೋ ಒಂದು ಹೊಸ ಸ್ತೋತ್ರ ಕಲಿಯೋದು, ಹೊಸ ಸ್ತೋತ್ರ ಓದೋದು, ಈ ಥರ. ಯಾಕೆಂದರೆ ಪೂಜಾ ಕೋಟಿ ಸಮಂ ಸ್ತೋತ್ರಂ ಅಂತ ಹೇಳ್ತಾರೆ. ಯಾಕೆಂದರೆ 1 ಕೋಟಿ ಪೂಜೆ ಮಾಡೋದಕ್ಕೆ ಒಂದು ಸ್ತೋತ್ರ ಸಮಾನ. ಹಾಗಾಗಿ ಯಾವುದಾದ್ರೂ ಒಂದು ಸ್ತೋತ್ರನ ಪ್ರತಿದಿನ ಜಪಿಸ್ಬೇಕು. ನನ್ನ ಪರಿಚರ್ಯೆಯಲ್ಲಿ ಆದರ, ಪರಿಚರ್ಯೆ ಅಂದರೆ ಸೇವೆ, ನನ್ನ ಸೇವೆಯಲ್ಲಿ ಆದರ ಅಂದರೆ ತುಂಬ ಗೌರವದ ಭಾವನೆಯಿಂದ, ತುಂಬ ಪ್ರೀತಿಯಿಂದ ಸೇವೆ ಮಾಡ್ತಕ್ಕಂಥದ್ದು. ಪೂರ್ಣ ಶರೀರದಿಂದ ನಮಸ್ಕರಿಸುವುದು. ನಮ್ಮಲ್ಲೆಲ್ಲ ಇವಾಗ ಹಿಂಗೆ ಕತ್ರಿ ನಮಸ್ಕಾರ, ಗೊಡ್ಲಿ ನಮಸ್ಕಾರ ಬಂದುಬಿಟ್ಟಿದೆ ಇವಾಗೆಲ್ಲ ಕೂಡ. ಹಿಂಗೆ ನಮಸ್ತೆ ಅಂತ ಹೇಳ್ಬಿಟ್ಟು, ನಿನಗೆ ನಮಸ್ತೆ ಅಂತನೋ ಕಡಿತೀನಿ ಅಂತನೋ ಗೊತ್ತಾಗೋದಿಲ್ಲ. ಹಾಗಾಗಿ ಈ ಥರದ್ದೆಲ್ಲ ಬಂದುಬಿಟ್ಟಿದೆ. ಇಲ್ಲೇನು ಹೇಳ್ತಾ ಇದ್ದಾರೆ ಅಂದರೆ ಸಂಪೂರ್ಣ ಶರೀರದಿಂದ ಭಗವಂತನಿಗೆ ಶರಣಾಗತಿ ಮಾಡ್ತಕ್ಕಂಥದ್ದು, ಸಂಪೂರ್ಣ ಶರೀರದಿಂದ ಭಗವಂತನಿಗೆ ನಮಸ್ಕಾರ ಮಾಡ್ತಕ್ಕಂಥದ್ದು. ಅದಕ್ಕೆ ಭೀಷ್ಮರು ಸ್ತವರಾಜದಲ್ಲಿ ಹೇಳ್ತಾರೆ, ಅವ್ರ ಶರೀರ ಬಿಡುವಾಗ, ಏಕೋಪಿ ಕೃಷ್ಣಸ್ಯ ಕೃತ ಪ್ರಣಾಮ ದಶಾಶ್ವಮೇಧಾವಭೃತೇನ ತುಲ್ಯ ದಶಾಶ್ವಮೇಧಿ ಪುನರೇತಿ ಜನ್ಮ ಕೃಷ್ಣ ಪ್ರಣಾಮಿ ನ ಪುನರ್ಭವಾಯ ಅಂತೇಳ್ಬಿಟ್ಟು ಅಂತ. ಒಂದು ಸಲ ಭಕ್ತಿಪೂರ್ವಕವಾಗಿ ಭಗವಂತನಿಗೆ ಮಾಡಿರತಕ್ಕಂಥ ನಮಸ್ಕಾರ 10 ಅಶ್ವಮೇಧ ಯಾಗಗಳು ಮಾಡಿ ಅವಭೃತ ಸ್ನಾನ ಮಾಡಿರತಕ್ಕಂಥದ್ದಕ್ಕೆ ಸಮಾನ. ಆದರೆ 10 ಅಶ್ವಮೇಧಗಳ ಯಾಗ ಮಾಡಿ ಅವಭೃತ ಸ್ನಾನ ಮಾಡಿರ್ತಕ್ಕಂಥ ಅವನಿಗೆ ಪುನರ್ಜನ್ಮ ತಪ್ಪಿದ್ದಲ್ಲ. ಆದರೆ ಕೃಷ್ಣ ಪ್ರಣಾಮಿ ನ ಪುನರ್ಭವಾಯ, ಭಗವಂತನಿಗೆ ಭಕ್ತಿಪೂರ್ವಕವಾಗಿ ನಮಸ್ಕಾರ ಮಾಡಿರ್ತಕ್ಕಂಥ ಅವನಿಗೆ ಪುನರ್ಜನ್ಮನೇ ಇಲ್ಲ. ಭೀಷ್ಮರು ಹೇಳಿರ್ತಕ್ಕಂಥ ಮಾತು ಶರೀರ ಬಿಡುವಾಗ. ಹಾಗಾಗಿ ಎಂಥ ಅದ್ಭುತವಾಗಿರ್ತಕ್ಕಂಥ ಮಾತು. ಶರೀರದಿಂದ ಸಾಷ್ಟಾಂಗ ನಮಸ್ಕಾರ. ನೋಡಿ, ಹೆಣ್ಮಕ್ಳಾದರೆ ಪಂಚಾಂಗ ಅಂತ ಕರೀತಾರೆ. ಪಂಚಾಂಗಗಳು ಅವರು ಎದೆಯನ್ನು ತಾಕ್ಸೋಂಗಿಲ್ಲ, ಬರೀ ಮೊಣಕಾಲ ಮೇಲೆ ಕೂತು ಹಣೆಯನ್ನು ಮುಟ್ಟಿಸಿ ನಮಸ್ಕಾರ ಮಾಡ್ತಕ್ಕಂಥದ್ದು ಹೆಂಗಸರಿಗೆ. ಗಂಡಸರಾದರೆ ಸಾಷ್ಟಾಂಗ ನಮಸ್ಕಾರ, ದೀರ್ಘದಂಡ ನಮಸ್ಕಾರ ಅಂತ ಹೇಳ್ತಾರೆ. ಹೆಂಗೆ ಕೋಲು ಬಿದ್ದಿರುತ್ತೆ ಮುಂದಕ್ಕೆ, ಆ ಥರದ ಒಂದು ನಮಸ್ಕಾರವನ್ನು ಗುರುಗಳಿಗೆ, ಹಿರಿಯರಿಗೆ, ಭಗವಂತನಿಗೆ ಮಾಡಬೇಕು ಅಂತ ಹೇಳ್ಬಿಟ್ಟು ಅಂತ. ಹಾಗಾಗಿ ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ, ಪೂರ್ಣ ಶರೀರದಿಂದ ನಮಸ್ಕರಿಸುವುದು, ನನ್ನ ಭಕ್ತರನ್ನು ವಿಶೇಷವಾಗಿ ಸತ್ಕರಿಸುವುದು. ಭಕ್ತರು ಅಂದರೆ ಸಾಮಾನ್ಯ ಅಂತ ತಿಳ್ಕೊಬೇಡಿ. ಜೀವಂತವಾಗಿ ಪ್ರತ್ಯಕ್ಷವಾಗಿ ನಮ್ಮ ಕಣ್ಣು ಮುಂದೆ ಓಡಾಡ್ತಾ ಇರ್ತಕ್ಕಂಥ ದೇವರು ಭಗವಂತ. ಭಗವಂತನ ಭಕ್ತರನ್ನು ನೋಡಿದಾಗ ಸಾಕ್ಷಾತ್ ಭಗವಂತ ಕಾಣಿಸ್ದ ಅಂತಕ್ಕಂಥ ಸಂತೋಷ ವ್ಯಕ್ತಪಡಿಸ್ತಕ್ಕಂಥದ್ದು, ಗೌರವದ ನಮಸ್ಕಾರಗಳನ್ನು ಅರ್ಪಿಸ್ತಕ್ಕಂಥದ್ದು. ಇದನ್ನು ನಾವು ರೂಢಿ ಮಾಡ್ಕೋಬೇಕು. ಯಾವ ಭಕ್ತನನ್ನು ಕೂಡ ನೋಯಿಸೋದಕ್ಕೆ ಹೋಗಬಾರ್ದು. ಯಾಕೆಂದರೆ ಭಗವಂತ ತನಗೆ ಮಾಡಿದ ಅಪಚಾರನ್ನಾದರೂ ಕ್ಷಮಿಸ್ತಾನಂತೆ, ಆದರೆ ಭಾಗವತಾಪಚಾರ ಕ್ಷಮಿಸೋದಿಲ್ಲ. ಹಾಗಾಗಿ ಭಕ್ತರ ವಿಚಾರದಲ್ಲಿ ತುಂಬ ಜಾಗೃತರಾಗಿರಬೇಕು. ಭಕ್ತರು ಅಂದರೆ ಯಾರು? ಕೆಲವರೆಲ್ಲ ಏನಾರ ಭಕ್ತರು ಅಂದರೆ ಏನು ಸ್ವಾಮಿ, ಹಂಗೆ ಸ್ವಾಮಿ, ಹಿಂಗೆ ಸ್ವಾಮಿ, ಏನಿಲ್ಲ. ಭಾಗವತದ ಪ್ರಕಾರ ಭಕ್ತರು ಯಾರು ಅಂದರೆ, ಯಾರು ಭಗವಂತನ ನಾಮಗಳನ್ನು ಪ್ರೀತಿಯಿಂದ ಉಚ್ಚರಿಸ್ತಾ ಇದ್ದಾರೆ ಬಾಯಿನಿಂದ, ಅವರೆಲ್ಲ ಭಕ್ತರೇ. ಯಾರು ಭಗವಂತನ ನಾಮವನ್ನು ಪ್ರೀತಿಯಿಂದ ಹೇಳ್ತಾ ಇದ್ದಾರೆ ಬಾಯಿಂದ, ಅವರೆಲ್ಲ ಭಕ್ತರೇ. ಆ ಭಕ್ತರ ವಿಚಾರದಲ್ಲಿ ತುಂಬ ಹುಷಾರಾಗಿರ್ಬೇಕು. ಯಾಕೆಂದರೆ ಅವ್ರು ಎಲ್ಲಿದ್ದರೂ ಅಲ್ಲಿ ಭಗವಂತ ಇರ್ತಾನೆ.
ಅವ್ರು ಎಲ್ಲೋದ್ರಲ್ಲಿ ಭಗವಂತ ಹೋಗ್ತಾ ಇರ್ತಾನೆ. ಅವರು ಓಡಾಡ್ತಾ ಇರ್ತಕ್ಕಂಥ ದೇವಸ್ಥಾನಗಳಾಗಿರ್ತಾರೆ. ಅಂದರೆ ದೇವಸ್ಥಾನಗಳಲ್ಲಿ ಭಗವಂತ ಸುಮ್ಮನೆ ಕೂತಿರ್ತಾನೆ. ಈ ಶರೀರಗಳಲ್ಲಿ ಭಗವಂತ ಊರೆಲ್ಲ ಓಡಾಡ್ತಾ ಇರ್ತಾನೆ. ಹಾಗಾಗಿ ಭಕ್ತರು ಓಡಾಡ್ತಾ ಇದ್ದಾರೆ ಅಂತಂದರೆ ಓಡಾಡ್ತಾ ಇರ್ತಕ್ಕಂಥ ಭಗವಂತ ಬಂದ ಅಂತಲೇ ಅರ್ಥ. ಅವ್ರನ್ನ ಅತ್ಯಂತ ಗೌರವದಿಂದ ಪ್ರೀತಿಯಿಂದ ಕಾಣ್ತಕ್ಕಂಥದ್ದು, ಇದನ್ನು ಮಾಡ್ತಕ್ಕಂಥದ್ದು. ಇದು ಇನ್ನೊಂದು, ಎಲ್ಲ ಜೀವಿಗಳಲ್ಲಿಯೂ ನಾನೇ ಇರುವೆನೆಂಬ ಬುದ್ಧಿ. ಬರೀ ಭಕ್ತರಲ್ಲಿ ಮಾತ್ರ ಗೌರವ ಅಂತಲ್ಲ, ಬೇರೆ ಜೀವಿಗಳನ್ನೆಲ್ಲ ಹೆಂಗಂದ್ರೆ ನನಗೆ ಕಾಣಬೇಕು ಅಂತಲ್ಲ, ಎಲ್ಲ ಜೀವಿಗಳಲ್ಲೂ ಕೂಡ ನಾನೇ ಅಂದರೆ ಭಗವಂತನೇ ಇದ್ದಾನೆ ಅಂತಕ್ಕಂಥ ಬುದ್ಧಿ. ಯಾಕೆಂದರೆ ಮಮೈವಾಂಶೋ ಜೀವಲೋಕೆ ಜೀವಭೂತ ಸನಾತನಃ. ಅಂದರೆ ಎಲ್ಲ ಜೀವಿಗಳಾಗಿ, ಒಂದು ಗಿಡ ಆಗಿರ್ಬೋದು, ಮರ ಆಗಿರ್ಬೋದು, ನೋಡಿ 4 ಥರದ ಜೀವಿಗಳಿದೆ ಗೊತ್ತಲ್ವಾ? ಜರಾಯುಜ, ಅಂಡಜ, ಸ್ವೇದಜ, ಉದ್ಭಿಜ ಅಂತೇಳ್ಬಿಟ್ಟು ಅಂತ. ಜರಾಯುಜ ಅಂತಂದರೆ ಗರ್ಭದಿಂದ ನೇರವಾಗಿ ಮಗುವಿನ ರೂಪದಲ್ಲಿ ಬರ್ತಕ್ಕಂಥವು. ಅಂಡಜ ಅಂದರೆ ಮೊಟ್ಟೆ ಹೊಡ್ಕೊಂಡು ಬರ್ತಾ ಇರ್ತಕ್ಕಂಥ ಜೀವಿಗಳು. ಸ್ವೇದಜ ಅಂತಂದರೆ ತೇವಾಂಶದಲ್ಲಿ ಹುಟ್ಟುತ್ತಾ ಇರ್ತಕ್ಕಂಥದ್ದು, ತಿಗಳೆ, ಸೊಳ್ಳೆ ಇಂಥವೆಲ್ಲ ಕೂಡ ಸ್ವೇದಜ. ಉದ್ಭಿಜ ಅಂದರೆ ಭೂಮಿ ಸೀಳ್ಕೊಂಡು ಬರ್ತಾ ಇರ್ತಕ್ಕಂಥ ಜೀವಿಗಳು. ಈ 4 ಥರದ ಜೀವಿಗಳು ಯಾವ್ಯಾವ ಜೀವಿಗಳಿದೆಯೋ ಅದೆಲ್ಲ ಭಗವತ್ ಸ್ವರೂಪನೇ. ಹಾಗಾಗಿ ಮಮೈವಾಂಶೋ ಜೀವಲೋಕೆ ಜೀವಭೂತ ಸನಾತನ. ಅದನ್ನು ಯಾವುದನ್ನು ಕೂಡ ನೋಯಿಸಬಾರ್ದು, ಗೌರವದಿಂದ ಕಾಣಬೇಕು. ಕ್ಷೇತ್ರಜ್ಞಂಚ ಮಾಂ ವಿದ್ಧಿ. ಎಲ್ಲ ಸರ್ವಕ್ಷೇತ್ರೇಶು ಭಾರತ. ಎಲ್ಲ ಶರೀರಗಳು, ಕ್ಷೇತ್ರ ಅಂದರೆ ಶರೀರ, ಎಲ್ಲ ಶರೀರಗಳಲ್ಲಿರ್ತಕ್ಕಂಥ ಪ್ರಜ್ಞಾ ಸ್ವರೂಪಿಯಾಗಿರ್ತಕ್ಕಂಥವನು ನಾನೇ ಅಂತ ಹೇಳ್ಕೊಂಡಿದ್ದಾನೆ ಭಗವದ್ಗೀತೆಯಲ್ಲಿ. ಹಾಗಾಗಿ ಭಗವಂತ ಪ್ರಜ್ಞಾ ಸ್ವರೂಪಿಯಾಗಿ ಇರ್ತಾನೆ. ಒಬ್ರಿಗೆ ಅವಮಾನ ಮಾಡಿದ್ರೆ ಏನಾಗುತ್ತೆ? ಭಗವಂತನಿಗೆ ಸೇರುತ್ತದು. ಸರ್ವದೇವ ನಮಸ್ಕಾರಂ ಕೇಶವಂ ಪ್ರತಿಗಚ್ಚತಿ, ಸರ್ವದೇವ ತಿರಸ್ಕಾರಂ ಕೇಶವಂ ಪ್ರತಿಗಚ್ಚತಿ ಅಂತ. ಯಾವ ಜೀವಿಗೆ ಏನು ಅಪಚಾರ ಮಾಡಿದ್ರು ಕೂಡ ಅದು ಭಗವಂತನಿಗೆ ಸೇರುತ್ತೆ. ಹಾಗಾಗಿ ಏನು ಅಹಮಾತ್ಮ ಗುಡಾಕೇಶ ಸರ್ವಭೂತ ಶಯಸ್ಥಿತಃ ಅಂಥೇಳಿ ಎಲ್ಲ ಶರೀರಗಳಲ್ಲಿ, ಎಲ್ಲ ಜೀವಿಗಳಲ್ಲಿ ಆತ್ಮಸ್ವರೂಪನಾಗಿ ನಾನೇ ಇದ್ದೀನಿ ಅರ್ಜುನ ಅಂತ ಹೇಳ್ಕೊಂಡಿದ್ದಾನೆ. ಈಗ ಅರ್ಥ ಆಯ್ತಾ? ಪ್ರತಿ ಶರೀರನೂ ಓಡಾಡ್ತಾ ಇರ್ತಕ್ಕಂಥ ದೇವಸ್ಥಾನ. ಆ ಪ್ರತಿ ಶರೀರ ಓಡಾಡ್ತಾ ಇರ್ತಕ್ಕಂಥ ದೇವಸ್ಥಾನ ಆಗಿರೋದ್ರಿಂದ ನಮ್ಮ ಶರೀರನ ನಾವು ಆದಷ್ಟು ಸ್ವಚ್ಛವಾಗಿ ಇಟ್ಕೋಬೇಕು. ನಮ್ಮ ಶರೀರನ ಆದಷ್ಟು ಕೂಡ ನಾವು ಗೌರವಯುತವಾಗಿ ನೋಡ್ಕೋಬೇಕು. ಅದೇ ಥರನೇ ಎದುರುಗ ಬರ್ತಾ ಇರ್ತಕ್ಕಂಥ ಪ್ರತಿ ಜೀವಿಯ ಶರೀರದಲ್ಲೂ ಕೂಡ ಭಗವಂತನೇ ಇದ್ದಾನೆ ಅಂತಕ್ಕಂಥ ಪ್ರಜ್ಞೆಯನ್ನು ನಾವು ಇಟ್ಕೊಂಡು ಗೌರವದಿಂದ ಕಾಣಬೇಕು. ರಥ ಬಂತು ಅಂತ, ಇವಾಗ ರಥ ಬಂದರೆ ನಾವೇನು ಮಾಡ್ತೀವಿ? ದವನ ಎಸಿತೀವಿ, ಕೈ ಮುಗಿತೀವಿ. ಅದೇ ಥರನೇ ರಥ ಬಂತು ಅಂತ ಭಗವಂತ ಎದುರುಗ ಬಂದ ಅಂತ ಹೇಳ್ಬಿಟ್ಟು. ಯಾಕೆಂದರೆ ಭಕ್ತರು ಎಲ್ಲೆಲ್ಲಿ ಓಡಾಡ್ತಾ ಇದ್ದಾರೋ ಅಲ್ಲೆಲ್ಲ ಕೂಡ ಭಗವಂತ ಓಡಾಡ್ತಾ ಇರ್ತಾನೆ ಅಂತ ಹೇಳ್ಬಿಟ್ಟು ಅಂತ. ಯಾರಲ್ಲೂ ಕೂಡ ಭೇದ ಭಾವ ಇಟ್ಕೋಬಾರ್ದು. ಶರೀರದ ಅಂಗಗಳ ಚಲನವಲನಗಳನ್ನೆಲ್ಲ ನನಗಾಗಿಯೇ ಮಾಡುವುದು. ಶರೀರದ ಅಂಗದ ಚಲನವಲನಗಳು, ವ್ಯಂಗ್ಯಗಳು ಮಾಡ್ತಕ್ಕಂಥದ್ದು, ಈ ವ್ಯಂಗ್ಯ ಮಾಡ್ತಾರಲ್ಲ ಕೆಲವರೆಲ್ಲ, ಹಾಸ್ಯ ಮಾಡೋದು, ವ್ಯಂಗ್ಯ ಮಾಡೋದು, ಎಕ್ಕರಿಸೋದು, ಈ ಥರದ್ದೆಲ್ಲ ಮಾಡಬಾರ್ದು. ಎಲ್ಲ ಶರೀರದ ಅಂಗಚೇಷ್ಟೆಗಳೆಲ್ಲ ಕೂಡ ಭಕ್ತಿಪರವಾಗೇ ಇರಬೇಕು. ನಮಸ್ಕಾರ ಮಾಡ್ತಕ್ಕಂಥದ್ದು, ಗೌರವ ಸಲ್ಲಿಸ್ತಕ್ಕಂಥದ್ದು, ಪ್ರೀತಿಯಿಂದ ಮಾತಾಡ್ತಕ್ಕಂಥದ್ದು, ಈ ಥರದ ಒಂದು ಚೇಷ್ಟೆಗಳೇ ಇರಬೇಕೇ ಹೊರತಾಗಿ ಯಾರನ್ನೋ ಎಕ್ಕರಿಸೋದು, ಯಾರನ್ನೋ ಇದು ಮಾಡೋದು, ಆಳಿಸೋದು, ಇಂಥ ಬುದ್ಧಿಗಳನ್ನೆಲ್ಲ ಬಿಡಬೇಕು. ಮಾತಿನ ಮೂಲಕ ನನ್ನ ಗುಣಗಳ ಸ್ತುತಿ. ಬಾಯಿ ಬಿಟ್ಟ ಅಂದರೆ ಭಗವಂತಂದೇ ಮಾತು ಬರಬೇಕು, ಬೇರೆ ಏನು ಮಾತು ಬರಬಾರ್ದು. ಆ ಥರ ಸ್ತುತಿಯನ್ನು ಮಾಡಬೇಕು. ಮನಸ್ಸನ್ನು ನನ್ನಲ್ಲಿಯೇ ಸಮರ್ಪಿಸುವುದು. ಮನಸ್ಸನ್ನು ಭಗವಂತನಿಗೆ ಕೊಟ್ಬಿಡೋದು. ಒಂದ್ಸಲಿ ಕೊಟ್ಬಿಟ್ಟ ಮೇಲೆ ಅದಕ್ಕೆ ತಲೆ ಕೆಡಿಸ್ಕೊಳಕ್ಕೆ ಹೋಗಬಾರ್ದು. ಆಮೇಲೆ ಒಬ್ರಿಗೆ ಒಂದೇ ಸಲ ಅಷ್ಟೇ ಸಮರ್ಪಣೆ ಆಯಿತು ಅಂದರೆ ಮುಗೀತು. ಹಾಗಾಗಿ ಮನಸ್ಸನ್ನು ಭಗವಂತನಿಗೆ ಸಮರ್ಪಣೆ ಮಾಡಿಬಿಡೋದು. ಎಲ್ಲ ಕಾಮನೆಗಳನ್ನು ತ್ಯಜಿಸುವುದು. ಕಾಮನೆಗಳು ಅಂದರೆ ಆಸೆಗಳು ಅಂತ. ಆಸೆಗಳು ಅಂತಂದರೆ ಇಲ್ಲಿ ಆಸೆ ಏನೋ ಕಾಮಿಕಾನಿವಾಡು ಮೋಕ್ಷ ಕಾಮಿಕಾಲೇಡು ಅಂತ. ಆಸೆ ಇದ್ರೆ ತಾನೇ ನಮ್ಗೆ ಮೋಕ್ಷ ಬೇಕು ಅಂತಕ್ಕಂಥದ್ದು ಒಂದು ಆಸೆನೇ. ಹಾಗಾಗಿ ಇಲ್ಲಿ ಹೇಳ್ತಾ ಇರ್ತಕ್ಕಂಥ ಕಾಮನೆಗಳು ಯಾವ್ಯಾವುದು ಅಂದರೆ ದುರಾಸೆಗಳು. ಯಾವುದಕ್ಕೂ ದುರಾಸೆ ಪಡೆದಿರ ಎಲ್ಲದನ್ನು ತ್ಯಜಿಸಬೇಕು, ಬಿಟ್ಟು ಬಿಡಬೇಕು ಅಂತಕ್ಕಂಥ ಮಾತು. ಯಾಗ, ದಾನ, ಹೋಮ, ಜಪ, ವ್ರತ, ತಪಸ್ಸು ಇವೆಲ್ಲವನ್ನು ನನಗಾಗಿ ಮಾಡುವುದು. ಯತ್ಕರೋಷಿ ಯದಶ್ನಾಸಿ ಯಜ್ಜುಹೋಸಿ ದದಾಸಿ ಯತ್ತಪಸ್ಯಸಿ ಕೌಂತೆಯ ತತ್ಕುರುಷ್ವ ಮದರ್ಪಣಂ ಅಂತ. ಏನೇನು ಮಾಡ್ತೀಯ, ಏನೇನು ತಿಂತೀಯ, ಏನೇನು ವಿಸರ್ಜಿಸ್ತೀಯ, ಏನೇನು ತೊಗೊತೀಯ, ಕಣ್ಣು ಬಿಡೋದು, ಕಣ್ಣು ಮುಚ್ಚೋದು, ಪ್ರತಿಯೊಂದು ಏನು ಮಾಡ್ತೀಯ ಎಲ್ಲದನ್ನು ಕೂಡ ಭಗವಂತನಿಗೆ ಸಮರ್ಪಣೆ ಮಾಡ್ತಕ್ಕಂಥದ್ದು. ಇಂತಹ ಭಾಗವತ ಧರ್ಮಗಳ ಅನುಷ್ಠಾನದಿಂದ ಆತ್ಮ ನಿವೇದನೆಯನ್ನು ಮಾಡಿಕೊಂಡಿರುವ ಮನುಷ್ಯರಿಗೆ ನನ್ನಲ್ಲಿ ಭಕ್ತಿ ಉಂಟಾಗುತ್ತದೆ. ನನ್ನಲ್ಲಿ ಈ ಥರದ್ದೆಲ್ಲ ಯಾರು ಮಾಡ್ಕೊಂಡು ಬರ್ತಾ ಇದ್ದಾರೋ ಅಂಥವ್ರಿಗೆ ಭಕ್ತಿ ಉಂಟಾಗುತ್ತೆ. ಇಂತಹ ಮನುಷ್ಯರಿಗೆ ಮತ್ತಾವ ಪ್ರಯೋಜನವು ತಾನೇ ಉಳಿದಿದ್ದೀತು. ಒಂದ್ಸಲಿ ಭಕ್ತಿ ಉಂಟಾಯಿತು ಒಬ್ಬನಿಗೆ ಅಂತಂದರೆ ಜೀವನ ಸಾರ್ಥಕ ಆಯಿತು ಅಂತ ಅರ್ಥ. ನಾವು ಕೃತಕೃತ್ಯರಾದ್ವಿ ಅಂತ ಅರ್ಥ. ಇನ್ನು ಜೀವನದಲ್ಲಿ ನಾವು ಸಾಧಿಸಬೇಕಾಗಿರ್ತಕ್ಕಂಥದ್ದು ಏನೂ ಇಲ್ಲ ಅಂತ. ಯಾಕೆಂದರೆ ನೋಡಿ, ಒಂದು ಮಣ್ಣಲ್ಲಿ ಅಚ್ಚು ಮಾಡ್ತೀವಿ, ಹೌದಾ? ಬೊಂಬೆಗಳು ಹಾಕೋಕ್ಕೆ ಬರ್ತಾರೆ ನೋಡಿ ಮನೆಗಳ ಮುಂದಕ್ಕೆ. ಅವ್ರು ಮಣ್ಣಲ್ಲಿ ಅಚ್ಚು ಮಾಡ್ತಾರೆ. ಅಚ್ಚು ಮಾಡಿಬಿಟ್ಟು ಆ ಮೆಟಲನ್ನು ಕಾಯಿಸ್ಬಿಟ್ಟು ಅದರೊಳಗೆ ಹಾಕ್ತಾರೆ ಅಚ್ಚೊಳಗೆ.
ಒಂದ್ಸಲಿ ಬೊಂಬೆ ನೀಟಾಗಿ ಬಂತು ಅಂದರೆ ಆ ಅಚ್ಚಿನಿಂದ ಏನ ಪ್ರಯೋಜನ ಇದೆಯಾ? ಏನೂ ಇಲ್ಲ. ಅದಾಯಿತು, ಕೃತಕೃತ್ಯರಾದ್ವಿ ಅಂತ ಅರ್ಥ. ಹಾಗಾಗಿ ಭಕ್ತಿಯನ್ನು ಸಂಪಾದನೆ ಮಾಡೋದೇ ಈ ಜೀವನದ ಪರಮ ಗುರಿ. ಇದು ಬಿಟ್ಟರೆ ಬೇರೆ ಏನೂ ಗುರಿ ಇಲ್ಲ. ಭಗವದ್ ಭಕ್ತಿನೇ ನಾವು ಕೇಳ್ಕೋಬೇಕು ಭಗವಂತನ ಹತ್ರ. ಬೇರೆ ಏನು ಕಾಮನೆಗಳನ್ನು ಕೂಡ ನಾವು ಕೇಳ್ಕೊಳೋದಕ್ಕೆ ಹೋಗಬಾರ್ದು ಅಂತಕ್ಕಂಥದ್ದು. ಇದು ಭಾಗವತದಲ್ಲಿ ಉದ್ಧವನಿಗೆ ಉಪದೇಶ ಮಾಡಿರತಕ್ಕಂಥದ್ದು ಭಗವಂತ. ಯಾರನ್ನೂ ದ್ವೇಷಿಸದಿರುವುದು, ಎಲ್ಲರನ್ನೂ ಮಿತ್ರ ಭಾವನೆ, ಸಂತೃಪ್ತಿ, ಮನೋಬುದ್ಧಿಗಳನ್ನು ಭಗವಂತನಲ್ಲಿಯೇ ಸಮರ್ಪಿಸುವುದು, ಸಮಚಿತ್ತತ್ವ, ಸ್ವಾರ್ಥ ಕರ್ಮ ಪರಿತ್ಯಾಗ ಇತ್ಯಾದಿ, ಶ್ರದ್ಧೆ ಇತ್ಯಾದಿಗಳೆಲ್ಲ ಇದರಲ್ಲಿ ಭಕ್ತಿಶಾಸ್ತ್ರಗಳಲ್ಲಿ ಇರತಕ್ಕಂಥ ಒಂದು ಮಾರ್ಗದರ್ಶನದಲ್ಲಿ ಬರ್ತಾ ಹೋಗುತ್ತೆ. ಇನ್ನು 77ನೆಯ ಸೂತ್ರ ನಾರದರು ಹೇಳ್ತಾ ಇದ್ದಾರೆ, ಸುಖ ದುಃಖೇ ಇಚ್ಛಾಲಾಭಾದಿತ್ಯಕ್ತೆ ಕಾಲೇ ಪ್ರತೀಕ್ಷಮಾಣೆ ಕ್ಷಣಾರ್ಧಮಪಿ ವ್ಯರ್ಥಂ ನನೇಯಂ. ಕಾಲವನ್ನು ಎಣಿಸ್ತಾ ಅರ್ಧ ಕ್ಷಣವನ್ನು ಕೂಡ ವ್ಯರ್ಥ ಮಾಡಬಾರ್ದು. ಸುಖ ದುಃಖ ಇಚ್ಛಾ ಲಾಭ ಇತ್ಯಾದಿಗಳನ್ನು ತ್ಯಜಿಸಿಬಿಡಬೇಕು. ಏಕೆಂದರೆ ಭಗವಂತ ಏನು ಕೊಟ್ಟರೆ ಅದು ನಮಗೆ ಅಷ್ಟೇ. ಯೋಗಕ್ಷೇಮ ವಹಾಮ್ಯಹಂ ಅಂತ ಭಗವಂತ ಹೇಳ್ಕೊಂಬಿಟ್ಟಿದ್ದಾನೆ. ಇವತ್ತು ಲಾಭ ಆಯಿತು ಅವಂದೇ, ಇವತ್ತು ನಷ್ಟ ಆಯಿತು ಅವಂದೇ, ಇವತ್ತು ಮಾನ ಬಂತು ಅವಂದೇ, ಇವತ್ತು ಅವಮಾನ ಆಯಿತು ಅವಂದೇ, ಹಾಗಾಗಿ ನಿಂದೆ ಬಂತು ಅವಂದೇ, ಹೊಗಳಿಕೆ ಬಂತು ಅವಂದೇ, ಎಲ್ಲದನ್ನು ಕೂಡ ಭಗವಂತನಿಗೆ ಸಮರ್ಪಣೆ ಮಾಡಿಬಿಟ್ಟು ಕಾಲೇ ಪ್ರತೀಕ್ಷಮಾಣೆ, ಕಾಲವನ್ನು ಗಣನೆ ಮಾಡ್ತಾ ಕ್ಷಣಾರ್ಧಮಪಿ ವ್ಯರ್ಥಂ ನನಯ್ಯಂ, ಅರ್ಧ ಸೆಕೆಂಡ್ ಕೂಡ ವ್ಯರ್ಥ ಮಾಡಬಾರ್ದು. ಭಗವಂತನನ್ನೇ ಭಜಿಸ್ತಾ ಇರಬೇಕು ಅಂತಕ್ಕಂಥದ್ದು ನಾರದರ ಒಂದು ಉದ್ದೇಶ. ಯಾವ ಕಾಲನ್ನು ಇಲ್ಲಿ ಹೇಳ್ತಾ ಇದ್ದಾರೆ ಅಂತಂದರೆ, ಒಂದು ಕಾಲ ಏನು ಅಂದರೆ, ಇವಾಗ ನೋಡಿ ಶಬರಿ 16ನೇ ವರ್ಷದಲ್ಲಿ ಮಹರ್ಷಿಗಳು ಹೇಳೋದ್ರು ರಾಮ ಬರ್ತಾನೆ, ನೀನು ಆತನಿಗೆ ಆತಿಥ್ಯ ಕೊಡಬೇಕು ಅಂತ. ತಾಳ್ಮೆ ಕೆಡ್ದಿರ ಪ್ರತಿದಿನ ಇವತ್ತು ರಾಮ ಬರ್ತಾನೆ, ಈ ಕ್ಷಣ ರಾಮ ಬರ್ತಾನೆ, ಕಾಯ್ತಾನೆ ಇದ್ಲು, ರಾಮ ಬರೋವರೆಗೂ ಕಾಯ್ತಾನೆ ಇದ್ಲು. ತಾಳ್ಮೆ ಕೆಟ್ಲಾ? ಇಲ್ಲ. ನಾವಾಗಿದ್ದರೆ ಒಂದು ದಿವಸ ನೋಡ್ತಾ ಇದ್ವಿ, 2ನೇ ದಿವಸ ನೋಡ್ತಾ 2-3 ವರ್ಷದಿಂದ ಕಾಯ್ತಾ ಇದ್ದೀವಿ, ರಾಮ ಇದಾನೋ ಬಿಟ್ಟಿದ್ದಾನೋ ನಮಗೆ ಗೊತ್ತಿಲ್ಲ, ರಾಮ ಬರಲಿಲ್ಲ, ಕತೆ ಆಗಲಿಲ್ಲ, ಸುಮ್ಮನೆ ಯಾಕೆ ಬೇಕು ಇವೆಲ್ಲ ಕೊಡೋಣ ಅಂತೇಳ್ಬಿಟ್ಟು. ಹಂಗೆ ಆಗಲಿಲ್ಲ. ಶಬರಿ ಏನು ಮಾಡಿದ್ಲು? ರಾಮ ಬರೋವರೆಗೂ ಕಾಯ್ಕೊಂಡಿದ್ಲು. ಅದೇ ಥರನೇ ಕಾಲೇ ಪ್ರತೀಕ್ಷಮಾಣೆ, ಯಾವಾಗ ರಾಮ ಬರ್ತಾನೋ, ಯಾವಾಗ ಭಗವಂತ ಬರ್ತಾನೋ, ಯಾವಾಗ ನಂಗೆ ಅನುಭೂತಿ ಕೊಡ್ತಾನೋ, ಯಾವಾಗ ನನ್ನ ಹೃದಯದಲ್ಲಿ ಬೆಳಗ್ತಾನೋ ಅಂತಕ್ಕಂಥ ಟೈಮನ್ನು ಎಕ್ಸ್ಪೆಕ್ಟ್ ಮಾಡ್ತಾ ನಾವು ಅರ್ಧ ಸೆಕೆಂಡು ವ್ಯರ್ಥ ಮಾಡ್ತೀರಾ ಜೀವನನ ಸವಿಸ್ಬೇಕು. ಭಗವಂತನ ನಾಮನ್ನು ಉಸಿರಾಡ್ತಾ ಇರಬೇಕು. ಕಲಲೋ ನೀ ನಾಮ ಸ್ಮರಣ ಮರುವ ಚಕ್ಕನಿ ತಂಡ್ರಿ ಪಲುಕೆ ಬಂಗಾರ ಮಾಯೇನ. ಕನಸಲ್ಲೂ ನಿನ್ನನ್ನು ಮರೆಯಲ್ಲಪ್ಪ. ನನಗೇನ ಕನಸು ಬಿದ್ದರೂ ಕೂಡ ನಿಂದೇ ಕನಸು ಬೀಳುತ್ತೆ, ನಿನ್ನ ಬಗ್ಗೆನೇ ಯೋಚನೆ ಮಾಡ್ತೀನಿ. ಹಾಗಾಗಿ ನನ್ನ ಕನಸಿನಲ್ಲಿ ಕೂಡ ನಿಂದೇ ಯೋಚನೆ ಇದೆ, ಮನಸ್ಸಿನಲ್ಲೂ ನಿಂದೇ ಯೋಚನೆ ಇದೆ. ತಿನ್ನೋವಾಗ ಕುಡಿಯೋವಾಗ ನಿಂತರೆ ಕೂತ್ರೆ ನಿಂದೇ ಯೋಚನೆ, ಕುಂತ್ರೆ ನಿಂತರೆ ನಿಂದೇ ಧ್ಯಾನ ಅಂತ ಹೇಳ್ಬಿಟ್ಟು ನಿಂದೇ ಧ್ಯಾನ, ಬೇರೆ ಯಾವುದು ಧ್ಯಾನ ಇಲ್ಲ. ಆ ಮಟ್ಟದ ಜೀವನನ ನಮ್ಮದು ಅಳವಡಿಸ್ಕೋಬೇಕು ಅಂತ ಸುಖ ದುಃಖ ಇಚ್ಛಾ ಲಾಭಾದಿಗಳನ್ನು ಬಿಡಲಾಗಿ ಕಾಲವನ್ನು ಎದುರು ನೋಡುತ್ತಿರುವಾಗ ಕ್ಷಣಾರ್ಧವನ್ನು ವ್ಯರ್ಥ ಮಾಡಬಾರದು. ಇನ್ನೊಂದು ಕಾಲ ಯಾವುದು ಅಂತಂದರೆ ಅಂತ್ಯಕಾಲ ಯಾವಾಗ ಬರುತ್ತೋ ನಮಗೆ ಗೊತ್ತಿರೋದಿಲ್ಲ ಅಲ್ವಾ? ಯಾವ ಟೈಮಿಗೆ ಬೇಕಾದ್ರೂ ಬಂದುಬಿಡ್ಬೋದು. ಅದಕ್ಕೇನು ಸೀನಿಯಾರಿಟಿ ಏನಿಲ್ಲ. ಈ ಹುಟ್ಟೋವಾಗ ಸೀನಿಯಾರಿಟಿನಂತೆ, ಹೋಗೋವಾಗ ಸೀನಿಯಾರಿಟಿ ಏನಿಲ್ಲ. ಯಾವಾಗ ಬೇಕಾದ್ರೂ ಹೊರಟೋಗ್ಬಿಡ್ಬೋದು. ಹಾಗಾಗಿ ಯಾವಾಗ ಅಂತ್ಯಕಾಲ ಬರುತ್ತೋ ನಮ್ಗೆ ಗೊತ್ತಿಲ್ಲದಿರೋದ್ರಿಂದ ಶರೀರ ಬಿಡಬೇಕಾಗಿದ್ದರೆ ಯಾವುದನ್ನು ಸ್ಮರಣೆ ಮಾಡ್ತಾ ನಾವು ಶರೀರ ಬಿಡ್ತೀವೋ, ಹಾಗಾಗಿ ಅದನ್ನೇ ಹೊಂದುತ್ತಾನೆ ಅರ್ಜುನ ಅಂತ 8ನೇ ಅಧ್ಯಾಯದಲ್ಲಿ ಹೇಳ್ತಾನೆ ಭಗವಂತ. ಹಾಗಾಗಿ ತಮೇವೇತಿ ಕೌಂತೆಯ ಸದಾ ತದ್ಭಾವ ಭಾವಿತ ಅಂತ ಹೇಳ್ತಾನೆ. ಸುಮ್ಮನೆ ಬರಲ್ಲ ಅಂತ್ಯಕಾಲದಲ್ಲಿ ಸ್ಮರಣೆ, ಸುಮ್ಮನೆ ಬರೋದಿಲ್ಲ. ಸದಾ ತದ್ಭಾವ ಭಾವಿತ, ಯಾವಾಗಲೂ ಅದನ್ನೇ ಚಿಂತನೆ ಮಾಡ್ತಾ ಇದ್ದಿದ್ದರಿಂದ ಅವ್ನಿಗೆ ಅಂತ್ಯಕಾಲದಲ್ಲೂ ಅದೇ ಯೋಚನೆ ಬಂತು. ಇಲ್ಲೇ ಇದ್ದರೆ ಅವ್ರಿಗೆ ಬೇರೆ ಬಂದುಬಿಟ್ಟಿರೋದು ಯೋಚನೆ ಅಂತ ಭಗವಂತ ಹೇಳ್ತಾನೆ. ಹಾಗಾಗಿ ಎಲ್ಲ ಕಾಲದಲ್ಲೂ ಕೂಡ ಅಂತ್ಯಕಾಲವನ್ನು ಸ್ಮರಣೆ ಮಾಡ್ತಾ, ಭಗವಂತನ ಸಾಕ್ಷಾತ್ಕಾರಕ್ಕಾಗಿ ಕಾಯ್ತಾ, ಭಗವಂತನ ಸ್ಮರಣೆಯನ್ನು ಮಾಡ್ತಾ ಅರ್ಧ ಕ್ಷಣನೂ ಕೂಡ ವ್ಯರ್ಥ ಮಾಡಬಾರ್ದು ಅಂತಕ್ಕಂಥದ್ದನ್ನು ನಾರದರು 77ನೇ ಸೂತ್ರದಲ್ಲಿ ಹೇಳ್ತಾ ಇದ್ದಾರೆ. ಯೋಗಕ್ಷೇಮಂ ವಹಾಮ್ಯಹಂ ಎಂದು ಪರಮಾತ್ಮನೇ ಹೇಳಿರುವುದರಿಂದ ಅವನೇ ಎಲ್ಲವನ್ನೂ ನೋಡಿಕೊಳ್ಳವನು ಎಂಬ ಭರವಸೆ ಬಂದು ಬಿಟ್ಟಿರುತ್ತದೆ. ಆದ್ದರಿಂದ ಈಗ ಬಿಡುವಿನ ಕಾಲವು ಸಾಕಷ್ಟಿರುತ್ತದೆ. ಈ ಸಮಯದ ಕ್ಷಣಾರ್ಧವನ್ನೂ ಸಹ ಭಕ್ತನು ವ್ಯರ್ಥವಾಗಿ ಕಳೆಯಬಾರದು. ಇಲ್ಲದಿದ್ದರೆ ಮತ್ತೆ ಸಂಸ್ಕಾರ ವಶದಿಂದ ಕಾಮಾದಿ ದೋಷಗಳು, ಸುಖೇಚ್ಛೆ ಮೊದಲಾದವು ಮನಸ್ಸಿನಲ್ಲಿ ಎದ್ದುಕೊಂಡು ನಮ್ಮನ್ನು ಮತ್ತೆ ಜನನ ಮರಣ ಸಂಸಾರ ಚಕ್ರಕ್ಕೆ ನೂಕಿ ಬಿಡುತ್ತದೆ. ಅದಕ್ಕೆ ಶಾರದಾ ದೇವಿಯವರು ಹೇಳ್ತಾರೆ ನೋಡಿ, ಗಡಿಯಾರ ಗಟ್ 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 ಅನ್ನತ್ತೆ, ಒಂದೊಂದು ಸೆಕೆಂಡ್ಗೂ ಕೂಡ ಗಟ್ 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 ಅನ್ನತ್ತೆ.
ಗಟ್ ಅಂದರೆ ಏನು ಅಂದರೆ ಕಳೆದೋಯ್ತು ಅಂತ ಅದು ನಮ್ಮನ್ನು ಎಚ್ಚರಿಸ್ತಾ ಇರುತ್ತೆ, ಸೆಕೆಂಡ್ಗೂ ಎಚ್ಚರಿಸ್ತಾ ಇರುತ್ತೆ. ಗಟ್ ಅಂದರೆ ಘಟಿಸಿ ಹೋಯಿತು ಅಂತ, ಆಗೋಯ್ತು, ಕಳೆದೋಯ್ತು ಅಂತ. ಟೈಮ್ ಹೊಟ್ಟೋಗ್ತದೆ. పుట్టిన రోజు పండగే అందరికీ, కానీ పుట్టింది ఎందుకೋ తెలిసేది ಎಂದರಿಕಿ. ನಾವೇನು ಪ್ರತಿ ವರ್ಷ ಏನು ಮಾಡೋದು, 10 ಕ್ಯಾಂಡ್ಲ್ ಹಚ್ಚು 20 ಕ್ಯಾಂಡ್ಲ್ ಹಚ್ಚು ಅಂತ ಹೇಳ್ಬಿಟ್ಟು ಉಪ್ಪು ಅಂತ ಊದ್ಬಿಟ್ಟು ಕೇಕ್ ಕಟ್ ಮಾಡಿ ಹ್ಯಾಪಿ ಬರ್ಡೇ ಟು ಯು ಅಂತ ಹೇಳ್ಬಿಟ್ಟು ಏನು ಗ್ರ್ಯಾಂಡ್ ಫಂಕ್ಷನ್ನು. ದಡ್ಡ, ನಿಂಗೆ ಗೊತ್ತಾಗ್ತಾ ಇಲ್ಲ. ಪ್ರತಿ ವರ್ಷ ನೀನೇನಾಗ್ತಾ ಇದ್ದೀಯಾ, ಮೃತ್ಯುಗೆ ಹತ್ರ ಆಗ್ತಾ ಇದ್ದೀಯಾ. ನೀನು ಅದನ್ನು ಎಂಜಾಯ್ ಮಾಡೋದಲ್ಲ, ಅದು ನೀನು ಎಚ್ಚರಿಕೆ ಕೊಡ್ತಾ ಇರ್ತಕ್ಕಂಥ ಕರೆಗಂಟೆ. ಅದು ಯಾವುದು, ಹುಟ್ಟಿದಬ್ಬ ಬಂತು ಅಂದರೆ ಅದು ಕರೆಗಂಟೆ. ಅಲ್ಲಿಗೆ ಮುಗೀತು, ಗಟ್ ಅಂತ ಮುಗೀತು ನಿಂದು ಕಥೆ ಮುಗೀತು, ಹತ್ರ ಆಗ್ತಾ ಇದೆಯಾ, ಮೃತ್ಯುಗೆ ಹತ್ರ ಆಗ್ತಾ ಇದೆಯಾ ಅಂತ ಎಚ್ಚರಿಸ್ತಕ್ಕಂಥ ಕರೆಗಂಟೆ ಯಾವುದು, ನಮ್ಮ ಬರ್ತ್ಡೇ. ಏನು ಹ್ಯಾಪಿ ಬರ್ಡೇ ಟು ಯು ಅಂತ ದೊಡ್ಡ ಫಂಕ್ಷನ್ ಅದನ್ನು ಮಾಡಿಕೊಂಡು ಅದನ್ನೇನು ಮಾಡಬೇಕು ಭಗವಂತ ಅಂದರೆ ನಮ್ಮ ಬರ್ತ್ಡೇನ ಹುಟ್ಟಿದಬ್ಬನ ಹಿಂದಿನ ಕಾಲದಲ್ಲಿ ಏನು ಮಾಡೋರು ಗೊತ್ತಾ. ಹುಟ್ಟಿದಬ್ಬ ಅಂದರೆ ಬೆಳಗ್ಗೆ ಎದ್ದ ತಕ್ಷಣ ತಲೆಗೆ ಎಣ್ಣೆ ಸ್ನಾನ ಮಾಡಿ ಗುರು ಹಿರಿಯರಿಗೆ ಆಶೀರ್ವಾದ ತೊಗೊಂಡು, ಇವತ್ತು ನಾನು ಹುಟ್ಟಿದಬ್ಬ ಆಶೀರ್ವಾದ ಮಾಡಿ ಅಂತೇಳಿ ಯಾವುದೋ ಒಂದು ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಅವ್ರ ಹೆಸರಿನಲ್ಲಿ ಒಂದು ಅರ್ಚನೆ ಪೂಜೆ ಮಾಡಿಸಿ ದೇವರ ಆಶೀರ್ವಾದ ತೊಗೊಂಡು ಅವ್ರ ಹೆಸರಿನಲ್ಲಿ ಏನನ್ನ ದಾನ ಧರ್ಮ ಮಾಡಿ ಪೂಜೆ ಪುನಸ್ಕಾರ ಜಪ ತಪ ಮಾಡಿ ಅವತ್ತಿನ ಒಂದು ಇದನ್ನು ಕಳೆಯೋರು. ಏನು ಪಾರ್ಟಿ ಕೇಕ್ ಕಟ್ ಮಾಡಿಬಿಟ್ಟು ಅದನ್ನ ಮುಖಗಳು ಹೊಡ್ಕೊಂಡು ಆ ಕ್ರೀಮ್ಗಳನ್ನೆಲ್ಲ ಮುಖಗಳಿಗೆಲ್ಲ ಉಜ್ಜಿಕೊಂಡು ಏನೇನು ಅವತಾರಗಳು ನಮ್ಮದು ಹುಟ್ಟಿದಬ್ಬ ಅಂತ ಹೇಳ್ಬಿಟ್ಟು ಅಂತ ಅದನ್ನು ಮಾಡಬಾರ್ದು. ಹಾಗಾಗಿ ಕ್ಷಣಾರ್ಧಮಪಿ ಕಾಲೇ ಪ್ರತೀಕ್ಷಮಾಣೆ ಕ್ಷಣಾರ್ಧಮಪಿ ವ್ಯರ್ಥಂ ನನೇಯಂ, ಕಳಿಬಾರ್ದು. ಮೂಲದಲ್ಲಿರುವ ಸುಖ ದುಃಖ ಇಚ್ಛಾ ಲಾಭಾದಿಗಳು ಪರಿತ್ಯಜಿಸಿದ ಎಂಬುದನ್ನು ಒಂದು ಪದ ಸಮುಚ್ಚಯವಾಗಿ ತೆಗೆದುಕೊಂಡಾಗ ಅದರ ಅರ್ಥವು ಸ್ವಲ್ಪ ಬದಲಾಗುತ್ತದೆ. ಸುಖ ದುಃಖ ಇಚ್ಛೆ ಲಾಭ ಮೊದಲಾದವು ಮನಸ್ಸಿನಲ್ಲಿ ಇಲ್ಲದೆ ಇರುವ ಕಾಲವೊಂದು ಮುಂದೆ ಖಂಡಿತ ಬರುವುದೆಂದು ನಿರೀಕ್ಷಿಸುತ್ತಿರುವಾಗ, ಅಂದರೆ ಎಲ್ಲ ಕೂಡ ನಿಲ್ಲಾಗುತ್ತೆ. ಅಂದರೆ ಅಲೆಗಳಿಲ್ಲದ ಸಾಗರ. ಒಂದು ಸರೋವರ ಇದೆ ಅಂದ್ಕೊಳ್ಳಿ, ಸರೋವರದ ತಳ, ಫಾರ್ ಎಕ್ಸಾಂಪಲ್ ನೀವು ಸ್ವಿಮ್ಮಿಂಗ್ ಪೂಲ್ಗೆ ಹೋಗ್ತೀರಾ, ಆವಾಗ ತಾನೇ ಒಂದು 10 ಜನ ಈಜಾಡ್ಬಿಟ್ಟು ಹೊರಗಡೆಗೆ ಬಂದುಬಿಟ್ಟಿರ್ತಾರೆ. ಸ್ವಿಮ್ಮಿಂಗ್ ಪೂಲ್ ತಳಭಾಗ ನೀವು ಕ್ಲೀನಾಗಿ ಕಾಣುತ್ತಾ, ಆ ನೀರೆಲ್ಲ ಹಿಂಗೆ ಕದಲ್ತಾ ಇರುತ್ತೆ. ಆ ತಳಭಾಗ ಕ್ಲೀನಾಗಿ ಸ್ಪಷ್ಟವಾಗಿ ಕಾಣಲ್ಲ, ಆ ತಳನೂ ಹಿಂಗೆ ಕದಲ್ತಾ ಇದ್ದಂಗೆ ಕಾಣುತ್ತೆ. ಆದರೆ ಒಂದು ಸ್ವಲ್ಪ ಹೊತ್ತು ಯಾರು ಈಜಾಡ್ದಿರೋ ಬಿಟ್ಬಿಟ್ರೆ ಸ್ವಿಮ್ಮಿಂಗ್ ಪೂಲ್ನಲ್ಲಿ ಅಲೆಗಳೇ ಇಲ್ಲೋದಿಲ್ಲ. ಆ ಅಲೆಗಳೇ ಇಲ್ಲದೆ ಇರತಕ್ಕಂಥ ಸಾಗರದ ಅಂದರೆ ಆ ಸರೋವರದ ತಳಭಾಗ ಎಷ್ಟು ಸ್ಪಷ್ಟವಾಗಿ ಕಾಣುತ್ತೋ ಹಾಗೆ ನಮಗೆ ಸುಖ ದುಃಖ ಲಾಭ ಇಚ್ಛೆ ಇವೆಲ್ಲ ಕೂಡ ಹೊರಟೋದ ಕಾಲ ಒಂದು ಬರುತ್ತೆ. ಆ ಕಾಲ ಬಂದಾಗ ಹೃದಯದ ತಳಭಾಗ ಅಲ್ಲಿರ್ತಕ್ಕಂಥ ಪರಮಾತ್ಮ ವಸ್ತು ಸ್ಪಷ್ಟವಾಗಿ ಕಾಣುತ್ತೆ. ಆ ಕಾಲ ಯಾವಾಗ ಬರುತ್ತಪ್ಪ ಅಂತ ಪ್ರತೀಕ್ಷೆ ಮಾಡ್ತಾ ಇರ್ತಾನೆ ಅಂತಕ್ಕಂಥದ್ದು ಒಂದು ಅರ್ಥ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅಂತಹ ಕಾಲವು ಬರುವವರೆಗೆ ಸಮಯವನ್ನು ಯಾವ ರೀತಿಯಲ್ಲಿಯೂ ವ್ಯರ್ಥ ಮಾಡಬಾರದು. ಹಾಗೆ ಮಾಡಿದರೆ ಅಂತಹ ಸಮಯವು ಬಂದೊದಗುತ್ತದೆ. ಇನ್ನು ಭಾಗವತ ಹೇಳ್ತಾ ಇದೆ, ತ್ರಿಭುವನ ಯಾವ ಭಗವಂತನ ಪಾದಾರವಿಂದವನ್ನು ಇಂದ್ರಿಯ ನಿಗ್ರಹವಿಲ್ಲದಿರುವ ದೇವತೆಗಳು ಹುಡುಕುತ್ತಿರುವರೋ, ಯಾವ ಭಗವಂತನ ಪಾದಾರವಿಂದವನ್ನು ಇಂದ್ರಿಯ ನಿಗ್ರಹವಿಲ್ಲದ ದೇವತೆಗಳು ಹುಡುಕುತ್ತಿರುವರು. ಹೌದಾ, ದೇವತೆಗಳು ಕೂಡ ಹುಡುಕ್ತಾ ಇರ್ತಾರೆ ಯಾವಾಗಲೂ ಕೂಡ. ಅಂತಹ ಭಗವತ್ ಪಾದಾರವಿಂದದಿಂದ 3 ಲೋಕಗಳ ವೈಭವದ ಆಶೆಗಾಗಿಯೂ ಸಹ ಯಾರ ನಿರ್ದೋಷ ಸ್ಮೃತಿಯೋ ಅತ್ಯಲ್ಪ ಕಾಲದಷ್ಟೂ ಕೂಡ ಚಲಿಸುವುದಿಲ್ಲವೋ ಅವನೇ ನಿಜವಾದ ವೈಷ್ಣವರಲ್ಲಿ ಅಗ್ರಗಣ್ಯನು. ಅವನೇ ನಿಜವಾಗಿರ್ತಕ್ಕಂಥ ವೈಷ್ಣವ, ಅವನೇ ಅಗ್ರಗಣ್ಯ ಅಂತ ಇಲ್ಲಿ ಭಾಗವತದಲ್ಲಿ ಹೇಳಿರ್ತಕ್ಕಂಥ ಶ್ಲೋಕವನ್ನು ಉದಾಹರಿಸ್ತಾ ಇದ್ದಾರೆ. ಅದರ ಅರ್ಥ ಏನು ಅಂತಂದರೆ, ದೇವತೆಗಳು ಕೂಡ ಆಸೆ ಪಡ್ತಾ ಇರ್ತಾರಂತೆ. ಏನು ತ್ಯಾಗರಾಜರು ಒಂದು ಕಡೆ ಹೇಳ್ತಾರೆ, ಓ ಚತುರಾನನಾದಿ ವಂದಿತ ನೀ ಕುಪರಾಕೇಲನಯ್ಯ. ಓ ಚತುರಾನನಾದಿ ವಂದಿತ. ಚತುರಾನನ ಅಂದರೆ ಯಾರು? ಬ್ರಹ್ಮಾದಿ ದೇವತೆಗಳಿಂದ ವಂದಿತನಾಗಿರ್ತಕ್ಕಂಥ ಹೇ ಪರಮಾತ್ಮ, ನಿನ್ನನ್ನು ನಾನು ಏನಂತ ಹೊಗಳಪ್ಪ ಅಂತ. ನೀಕು ಪರಾಕೇಲನಯ್ಯ, ನಾನು ಯಾವ ಥರ ಹೊಗಳಿಲ್ಲಪ್ಪ ನಿನ್ನನ್ನು, ನಾನು ದಡ್ಡ, ನಾನು ಅಜ್ಞಾನಿ ಅಂತ ದೇವತೆಗಳೇ ನಿನ್ನನ್ನು ಹೊಗಳೋಕ್ಕಾಗಲಿಲ್ಲ. ಸಹಸ್ರ ಹೆಡೆ ಇರ್ತಕ್ಕಂಥ ಆದಿಶೇಷನ ಕೈನಲ್ಲೇ ಆಗಲಿಲ್ಲ ನಿನ್ನನ್ನು ಹೊಗಳೋದಕ್ಕೆ, ನಾನು ಯಾವ ಥರದಲ್ಲಿ ನಿನ್ನನ್ನು ಹೊಗಳಿನಪ್ಪ ಅಂತ ಹೇಳ್ತಾರೆ. ಹಾಗಾಗಿ ದೇವತೆಗಳು ಕೂಡ ಭಗವಂತನ ಪಾದಾರವಿಂದ ಸ್ಪರ್ಶಕ್ಕಾಗಿ ಕಾಯ್ತಾ ಇರ್ತಾರೆ. ಅಂಥ ಭಗವಂತನ ಪಾದಾರವಿಂದ ಅಂತಕ್ಕಂಥ ಅಮೂಲ್ಯವಾಗಿರ್ತಕ್ಕಂಥ ವಸ್ತು ಸಾಕ್ಷಾತ್ಕಾರಕ್ಕೆ ನಾವು ನಮ್ಮ ಜೀವನವನ್ನು ಮುಡುಪಾಗಿಡಬೇಕೇ ಹೊರತಾಗಿ
ನಾವು ಯಾವ್ಯಾವುದಕ್ಕೋ ಮುಡುಪಾಗಿ ಇಟ್ಬಿಟ್ಟು ಆಮೇಲೆ ಏನು ಪ್ರೇಯಸಿ ಪ್ರಿಯಕರ ನೀನು ಇಲ್ಲದೆ ನಾನು ಬದುಕೋದೇ ಇಲ್ಲ, ಅವಳಿಲ್ಲದೆ ನಾನು ಸತ್ತೋಗ್ಬಿಡ್ತೀನಿ, ಇವೆಲ್ಲ ಅಂದರೆ ಮಾನವ ಜನ್ಮ ದೊಡ್ಡದು, ಇದನ್ನು ಹಾನಿ ಮಾಡಲು ಬೇಡಿ ಹುಚ್ಚಪ್ಪಗಳಿರ ಅಂತ ಹೇಳ್ಬಿಟ್ಟು ಅಂತ. ಹಾಗಾಗಿ ಈ ವ್ಯಕ್ತವಾಗಿರ್ತಕ್ಕಂಥ ಪ್ರಯತ್ನಗಳನ್ನೆಲ್ಲ ಬಿಟ್ಟು ಭಗವಂತನನ್ನು ಸಾಕ್ಷಾತ್ಕರಿಸ್ಕೊಳ್ಳೋದೇ ಮೂಲ ಗುರಿಯನ್ನಾಗಿ ಮಾಡ್ಕೋಬೇಕು. ಬುದ್ಧಿವಂತನಾದವನು ಚಿಕ್ಕ ವಯಸ್ಸಿನಿಂದಲೇ ಭಾಗವತ ಧರ್ಮಗಳನ್ನು ಈ ಲೋಕದಲ್ಲಿ ಆಚರಿಸುತ್ತಿರಬೇಕು. ನಿಜವಾಗ್ಲೂ ಬುದ್ಧಿವಂತ ಯಾರು ಅಂತಂದರೆ ರಿಟೈರ್ಡ್ ಆದಮೇಲೆ, ಹಲ್ಲುದ್ರದ ಮೇಲೆ, ಕಣ್ಣು ಕಾಣ್ದಿರ ಆದಮೇಲೆ, ನಮ್ಮ ಮೊಮ್ಮಕ್ಕಳುಗಳಿಗೆಲ್ಲ ಮದುವೆ ಆದಮೇಲೆ, ನಮ್ಮ ಮನೆಯಲ್ಲಿ ಒಂದು ಕಡೆ ಗೂಬೆ ಥರ ನಾಯಿ ಥರ ಕೂಡಿಸಿದಾಗ ಒಂದು ಮೂಲೆಯಲ್ಲಿ ಆವಾಗ ಭಗವಂತನ ಧ್ಯಾನ ಮಾಡ್ಕೊತೀನಿ. ಇದು ದಡ್ಡತನ. ಚಿಕ್ಕ ವಯಸ್ಸಿನಲ್ಲೇ ಇಂದ್ರಿಯಗಳೆಲ್ಲ ಭದ್ರ ಇದ್ದಾಗ, ಶರೀರ ಗಟ್ಟಿಯಾಗಿದ್ದಾಗ ಆವಾಗಲಿಂದನೇ ಭಗವಂತನ ಧ್ಯಾನ ಮಾಡೋದಕ್ಕೆ ಶುರು ಮಾಡಬೇಕಂತ. ಮೊದಲು 25 ವರ್ಷ ಕೊಟ್ಟಿದ್ದಂತೆ ಭಗವಂತ ಮನುಷ್ಯನಿಗೆ. ಅದಕ್ಕೆ 25 ವರ್ಷ ನಾವು ನಿಜವಾಗ್ಲೂ ಮನುಷ್ಯರಾಗಿ ಬದುಕ್ತೀವಂತೆ. ಮೊದಲು 25 ವರ್ಷ ನಿಜವಾಗ್ಲೂ ಮನುಷ್ಯರಾಗಿ ಬದುಕ್ತೀವಂತೆ. ಇವನು ಗಲಾಟೆ ಮಾಡೋದಂತೆ ಬ್ರಹ್ಮನ ಹತ್ರ, ನಂಗೆ 25 ವರ್ಷ ಸಾಲದು, ಇನ್ನೂ 25 ವರ್ಷ ಕೊಡು ಅಂತ ಹೇಳ್ಬಿಟ್ಟಂತೆ. ಬ್ರಹ್ಮನ್ಗೆ ಏನು ಮಾಡೋದು, ಕೊಟ್ಟಾಗಿದೆ, ಇನ್ನೇನಪ್ಪ ಮಾಡಲಿ ಅಂತ ಹೇಳ್ಬಿಟ್ಟಂತೆ. ಅಷ್ಟೊತ್ತು ಕತ್ತೆ ಬಂತಂತೆ. ಕತ್ತೆ ಬಂದ್ಬಿಟ್ಟು ಹೇಳ್ತಂತೆ, ಸ್ವಾಮಿ ನಂಗೆ 50 ವರ್ಷ ಆಯಸ್ಸು ಕೊಟ್ಟಿದ್ದೀರಾ, ಈ ಭಾರ ಎಲ್ಲ ಹೊರೋದಕ್ಕಾಗಲ್ಲ, ಈ ಕಷ್ಟ ಎಲ್ಲ ನಾನು ಪಡೋದಕ್ಕಾಗಲ್ಲ, ನಂಗೆ 25 ವರ್ಷ ಸಾಕು ಅಂತ ಹೇಳಿದಂತೆ. ಓಲಿ ನಿಂಗೆ ಜಾಸ್ತಿ ಬೇಕು ಅಂತ ಹೇಳ್ತಾ ಇದ್ದಿಲ್ಲಪ್ಪ, ತಗೋ ಅಂತ ಹೇಳ್ಬಿಟ್ಟು 25 ವರ್ಷ ತೆಗೆದು ಮನುಷ್ಯನಿಗೆ ಹಾಕದಂತೆ. ಆಮೇಲೆ ಏನು ಮಾಡೋದಂತೆ, ಮತ್ತೆ ಬಂದಂತೆ ಮನುಷ್ಯ ಗಲಾಟೆ ಮಾಡೋದಂತೆ, ನಂಗೆ ಸಾಲದಿನ್ನ ಆಯಸ್ಸು ಅಂತ ಹೇಳದಂತೆ. ಏನು ಮಾಡೋದು, ಇನ್ನೇನು ಮಾಡೋದು ಅಂತ ಅನ್ಕೊತಾ ಇದ್ದಂತೆ. ಅಷ್ಟೊತ್ತಿಗೆ ನಾಯಿ ಬಂತಂತೆ, ಏನು ಸ್ವಾಮಿ 50 ವರ್ಷ ಆಯಸ್ಸು ಕೊಟ್ಬಿಟ್ಟಿದ್ದೀರಾ, ಎಷ್ಟು ಕಷ್ಟಪಡಬೇಕು ನಾನು, ಎಂಜಿಲೆಲ್ಲ ತಿನ್ಕೊಂಡು ಬದುಕಬೇಕು ನಾನು, ಹಾಗಾಗಿ ನನಗೆ 25 ವರ್ಷ ಸಾಕು, ಇನ್ನು 25 ವರ್ಷ ಆಯಸ್ಸು ನನಗೆ ಬೇಡ ಅಂತ ಹೇಳೋದು. ಅದನ್ನ ಕಿತ್ತು ಮನುಷ್ಯನಿಗೆ ಹಾಕೋದಂತೆ. ಹೋಗು ಆದರೂ ದುರಾಸೆ ಮನುಷ್ಯನಿಗೆ ಸಾಲಿಲ್ವಂತ. ಮತ್ತೆ ಬಂದು ನನಗೆ ಸಾಲದು ಸಮಯ, ನಂಗೆ ಇನ್ನೂ ಜಾಸ್ತಿ ಆಯಿಸ್ಬೇಕು ಅಂತ ಹೇಳಿದಂತೆ. ಅಷ್ಟೊತ್ತು ಗೂಬೆ ಬಂತಂತೆ. ಗೂಬೆ ಬಂದುಬಿಟ್ಟು, ಸ್ವಾಮಿ ನನಗೆ 50 ವರ್ಷ ಆಯಸ್ಸು ಕೊಟ್ಟಿದ್ದೀರಾ, ನಾನು ಬದುಕೋದಕ್ಕಾಗಲ್ಲ, 25 ವರ್ಷ ಸಾಕು ಅಂತ ಹೇಳಿದ್ರು. ಅದನ್ನು ತೆಗೆದು ಮನುಷ್ಯನಿಗೆ ಹಾಕೋದಂತೆ. ಅದಕ್ಕೆ ಮನುಷ್ಯ ಈ 3 ಪ್ರಾಣಿಗಳದ್ದು ಆಯಸ್ಸುಗಳನ್ನ ಹಾಕ್ಕೊಂಡಿರೋದ್ರಿಂದ ಮೊದಲ 25 ವರ್ಷ ನಿಜವಾಗ್ಲೂ ಮನುಷ್ಯನಾಗಿ ಬದುಕ್ತಾನಂತೆ. ಆನಂದ ಪಡ್ತಾನೆ, ಸುಖವಾಗಿರ್ತಾನೆ, ಸಂತೋಷ ಪಡ್ತಾನೆ. 25 ವರ್ಷದಿಂದ 50 ವರ್ಷದವರೆಗೂ ಕೂಡ ಯಾರ ಆಯಸ್ಸು? ಕತ್ತೆ ಆಯಸ್ಸು. ಹೆಂಡತಿಗೋಸ್ಕರ, ಮಕ್ಕಳಿಗೋಸ್ಕರ, ಮನೆಗೋಸ್ಕರ ಕತ್ತೆ ಥರ ದುಡಿತಾನೆ. ಬರೀ ಸೌಸ್ತಾನೆ, ಅವನ ಜೀವನ ಎಲ್ಲ ದುಡ್ದು 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 ಕತ್ತೆ ಥರ ದುಡ್ದು ಸೌಸ್ತಾನೆ. 50 ವರ್ಷದವರೆಗೂ ಕೂಡ ಕತ್ತೆ ಜೀವನ ಆಗೋಯ್ತು. ಆಮೇಲೆ ಏನಾಯಿತು, ಮಕ್ಳಿಗೆ ಮದುವೆ ಮಾಡ್ತಾನೆ, ಏನೋ ಒಂದು ಇದಾಗುತ್ತೆ, ಮಕ್ಕಳು ಸೊಸೆಯರು ಎಲ್ಲ ಕೂಡ ಆಚೆ ಹೋಗ್ತಾ ಇರ್ತಾರೆ. ಇವನು ರಿಟೈರ್ಡ್ ಆಗಿರುತ್ತೆ, ಒಂದು 60 ವರ್ಷ ಆಗಿರುತ್ತೆ, ರಿಟೈರ್ಡ್ ಆಗೋ ಪರಿಸ್ಥಿತಿಗೆ ಬಂದಿರುತ್ತೆ. ಇವನ್ನೇನು ಮಾಡ್ತಾರೆ, ಇಂట్లో ఉండట్ల ಕಾವಲು మేము అట్లా పోయిస్తాము ಅಂತೇಳ್ಬಿಟ್ಟು, ಎಲ್ಲೋ ನಾವು ಅಲ್ಲಿ ಹೋಗ್ತೀವಿ ಇಲ್ಲಿ ಹೋಗ್ತೀವಿ ಟ್ರಿಪ್ ಹೋಗಿ ಬರ್ತೀವಿ, ನಿಮ್ಮ ಮನೆಯಲ್ಲಿ ಕಾವಲು ಬಿದ್ದಿರೋ ಅಂತೇಳ್ಬಿಟ್ಟು. ಯಾರ್ದು? ನಾಯಿ ಆಯಸ್ಸು. ಯಾರನ್ನ ಬಂದರೆ ಭೌ ಭೌ ಅಂತಾರೆ, ಯಾವ ನಾನು ಗಟ್ಟಿ ಬಿಡ್ತಾರನೋ, ಯಾವನ್ನ ಒಳಗಡೆ ಬರ್ತಾರನೋ ಅಂತೇಳಿ ನಾಯಿ ಥರ ಆಡ್ತಾನೆ. ಯಾರನ್ನೂ ಒಳಗಡೆಗೆ ಬರ್ಸೋದಿಲ್ಲ, ನಾಯಿ ಜೀವನ ನಡೆಸ್ತಾ ಇರ್ತಾನೆ. ಆಮೇಲೆ ಏನಾಗುತ್ತೆ, ಕೋಡಲು ತಿಟ್ಟ ಕೂತರು ಕೊಟ್ಟ ಕೊಡುಕು ಕಸ್ಸು ಮನಿ ಬೈಟಿಕಿ ನೆಟ್ಟ ಕಣ್ಣು ಕಣಬಡಕ ಚವಿವಿನ ಬಡಕ ವೃದ್ಧಾಪ್ಯಮ್ಮನ ವ್ಯತಲು ತುಂಡಗ ಅಂತ ಹೇಳ್ಬಿಟ್ಟಂತ. ಆಮೇಲೆ ಯಾರ್ದು ವಯಸ್ಸು? ಏ ಮುಸ್ಲೋಡ ಗುಬಾ ಕೂಚೋ ಅಂತ, ಮೂಲ ಕೂಚೋ ಊರ್ಕೆ ಅಂತ ಹೇಳ್ಬಿಟ್ಟಂತ. ಇವ್ನು ಸುಮ್ಮನೆ ಇರೋದಿಲ್ಲ, ಅಂತಾನೆ. ಇವ್ರು ಏನು ಮಾತಾಡಿದ್ರು ಅಂತಾನೆ. ನೀ ಕ್ಯಾಲ್ ಹಚ್ಚಿನ ಕೂಕ ಊರ್ಕೆ ಅಂತ ಹೇಳ್ಬಿಟ್ಟು ಬೈತಾ ಇರ್ತಾರೆ ಅವ್ರು. ಎಲ್ಲದಕ್ಕೂ ಬಾಯಿ ಸೇರಿಸೋದಕ್ಕೆ ಹೋಗ್ತಾನೆ. ಕಣ್ಣು ಕಾಣಿಸೋದಿಲ್ಲ, ಇವರು వచ్చింది ನೀ ಕ್ಯಾಲ ఎవరో వస్తారు ಕೂಕ ಊರ್ಕೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಇರೋದೇ ಇಲ್ಲ. ಇವ್ನು ಸುಮ್ಮನೆ ಏನೋ ಮಿಣುಕಿ ಕಣ್ಣುಗಳಿಗೆ ಹಿಂಗೆ ಅಂದ್ಕೊಂಡು ಒಂದು ಕೋಲು ಹಿಡ್ಕೊಂಡು ಒಂದು ಮೂಲೆಯಲ್ಲಿ ಕೂತ್ಕೊಂಡು ಗೂಬೆ ಥರ ಕೂತ್ಕೊಂಡಿರ್ತಕ್ಕಂಥದ್ದು. ಈ ಒಂದು ಜೀವನ ನಮ್ದಾಗ್ಬಿಡುತ್ತೆ. ಹಾಗಾಗಿ ಬುದ್ಧಿವಂತನಾದವನು ಚಿಕ್ಕ ವಯಸ್ಸಿನಿಂದಲೇ ಭಾಗವತ ಧರ್ಮಗಳನ್ನು ಈ ಲೋಕದಲ್ಲಿ ಆಚರಿಸುತ್ತಿರಬೇಕು. ಯಾರ ಮೃತ್ಯು ಕಾಲವು ಇಂದು ಬಂದೀತೆಂದು ಯಾರು ತಾನೇ ಅರಿಯಬಲ್ಲರು. ಇವತ್ತು ಮರಣ ಬರುತ್ತೆ ಅಂತ ಯಾರು ಹೇಳೋಕ್ಕಾಗತ್ತೆ? ಇವತ್ತಿದ್ದವರು ನಾಳೆಗೆ ಇರೋದಿಲ್ಲ. ಹಾಗಾಗಿ ಎಲ್ಲ ಕಾಲದಲ್ಲೂ ಕೂಡ ಭಗವಂತನನ್ನು ಭಜನೆ ಮಾಡ್ತಾ ಇರಬೇಕು. ಇನ್ನು ದಕ್ಷ ಸ್ಮೃತಿ ಹೇಳುತ್ತೆ, ನಿದ್ರೆಯು ಬರುವವರೆಗೆ, ಮರಣವು ಬರುವವರೆಗೆ ಯಾವ ಜೀವನವು ಜಾಗೃತಾವಸ್ಥೆಯಲ್ಲಿ ಕಾಲವನ್ನು ವೇದಾಂತ ತತ್ವಗಳ ಚಿಂತನೆಯಲ್ಲಿ ಕಳೆಯಬೇಕು. ಕಾಮಾದಿಗಳಿಗೆ ಸ್ವಲ್ಪವೂ ಕೂಡ ಮನಸ್ಸಿನಲ್ಲಿ ಅವಕಾಶ ಕೊಡಬಾರದು. ಆಸೆ, ಆಕಾಂಕ್ಷೆ, ದುರಾಸೆ ಅಂತೆಲ್ಲ ಹೇಳ್ಬಿಟ್ಟು ಜೀವನವನ್ನು ವ್ಯರ್ಥ ಮಾಡ್ಕೊಂದಿರಾ ಎಲ್ಲ ಕಾಲದಲ್ಲೂ ಕೂಡ ಭಗವಂತನನ್ನೇ ಸ್ಮರಣೆ ಮಾಡ್ತಾ ಇರಬೇಕು. ಯಾಕೆ ಅಂತಂದರೆ ನಿದ್ರೆ ಬರೋವರೆಗೂ ಕೂಡ ರಾತ್ರಿ ಏನು ಮಾಡ್ತೀವಿ ಅಂತಂದರೆ ಕ್ರೈಮ್ ಸ್ಟೋರಿ ಬರುತ್ತೆ, 10:30 11 ಗಂಟೆಗೆ ಕ್ರೈಮ್ ಸ್ಟೋರಿ ಬರುತ್ತೆ, ಅದನ್ನ ನೋಡಿ ಮಲ್ಕೊಳೋದು. ನಿದ್ದೆನಲ್ಲಿ ಅವನಿಗೆ ಪಿಶಾಚಿಗಳು, ಕೊಲೆಗಳು, ಮರ್ಡರು, ರಕ್ತ, ಚಾಕು ಇವೇ ಬರುತ್ತೆ ಕನಸಿನಲ್ಲೆಲ್ಲ ಕೂಡ. ಹಂಗಾಗಿ ಏನಾಗುತ್ತೆ ಅಂತಂದರೆ ರಾತ್ರಿ ಮಲಗೋವರೆಗೂ ಕೂಡ ಯಾರು ಚಿಂತನೆ ಮಾಡಬೇಕು? ಭಗವಂತನದ್ದೇ ಚಿಂತನೆ ಮಾಡಬೇಕು. ಬೇರೆ ಚಿಂತನೆಗಳನ್ನು ನಾವು ಮಾಡೋದಕ್ಕೆ ಹೋಗಬಾರ್ದು ಅಂತಕ್ಕಂಥದ್ದು. ಅದಕ್ಕೆ ಏನು ಹೇಳ್ತಾರೆ,
ಕಾಲೋ ಗಚ್ಚತಿ ಧೀಮತ ಅಂತ ಬರುತ್ತೆ. ಪ್ರಾತರ್ ದ್ಯೂತ ಪ್ರಸಂಗೇಣ ಮಧ್ಯಾಹ್ನೇ ಸ್ತ್ರೀ ವಿಷಯಕವು ರಾತ್ರವು ಚೋರ ಪ್ರಸಂಗೇಣ ಕಾಲೋ ಗಚ್ಚತಿ ಧೀಮತಃ ಅಂತ ಹೇಳ್ಬಿಟ್ಟು ಅಂತ. ಅಂದರೆ ಪ್ರಾತರ್ ದ್ಯೂತ ಪ್ರಸಂಗೇಣ ಬೆಳಗ್ಗೆ ಎದ್ದ ತಕ್ಷಣ ಸ್ನಾನ ಮಾಡಿ ಸಂಧ್ಯಾ ವಂದನೆ ಮಾಡಿ ದೇವ್ರ ದೀಪ ಹಚ್ಚಿ ಕೂತ್ಕೊಂಡು ದ್ಯೂತ ಪ್ರಸಂಗ ಯಾವುದು ಮಹಾಭಾರತ ಶ್ರದ್ಧಾ ಭಕ್ತಿಗಳಿಂದ ಸ್ವಲ್ಪ ಹೊತ್ತು ಅಧ್ಯಯನ ಮಾಡಬೇಕಂತ ಭಗವಂತನ ಮುಂದೆ ಕೂತ್ಕೊಂಡು. ಮಧ್ಯಾಹ್ನ ಆಯಿತು ಅಂತಂದರೆ ಊಟ ಆಯಿತು, ತಾಂಬೂಲ ಹಾಕ್ಕೊಂಡ್ವಿ, ಒಳ್ಳೆ ಫ್ಯಾನ್ ಕೆಳಗೆ ಕೂತ್ಕೊಂಡ್ವಿ, ಸೆಕೆಗಾಲ ಒಂದು ಚಾಪೆ ಗೀಪೆ ದಿಂಬು ಹಾಕ್ಕೊಂಡು ಕ್ಲೀನಾಗಿ ಕೂತ್ಕೊಂಡು ರಾಮಾಯಣ ಅಧ್ಯಯನ ಮಾಡಬೇಕಂತ. ಮಧ್ಯಾಹ್ನ ಸ್ತ್ರೀ ವಿಷಯ ಅಂದರೆ ರಾಮಾಯಣನ ಅಧ್ಯಯನ ಮಾಡಬೇಕಂತ. ರಾತ್ರವು ಚೋರ ಪ್ರಸಂಗೇಣ ರಾತ್ರಿ ನಿದ್ದೆ ಬರೋವರೆಗೂ ಕೂಡ ಯಾರು ಅಧ್ಯಯನ ಮಾಡಬೇಕು? ಚೋರ ಅಂದರೆ ಕಳ್ಳನ ಪ್ರಸಂಗನ ಅಧ್ಯಯನ ಮಾಡಬೇಕಂತ. ಅಂದರೆ ಭಾಗವತನ ಓದಬೇಕು ಅಂತಕ್ಕಂಥದ್ದು ಇದರ ನೀತಿ. ಇದ್ರ ಇನ್ನೊಂದು ನೀತಿ ಏನು ಅಂತಂದರೆ, ಯೌವನದಲ್ಲಿದ್ದಾಗ ಅಂದರೆ 25 ವರ್ಷದ ಒಳಗಡೆ ಇದ್ದಾಗ ಮಹಾಭಾರತ ಅಧ್ಯಯನ ಮಾಡಬೇಕು. ದೊಡ್ಡ ಏನು ಚಿಕ್ಕ ಏನು ನಡ್ಕೋಬೇಕಾಗಿರ್ತಕ್ಕಂಥ ರೀತಿ ರಿವಾಜುಗಳು ಏನು ಆಯಿತಾ, ಹೆಣ್ಣು ಅಂದರೆ ಏನು, ಭಾವಿ ವರಸೆಗಳು ಹೆಂಗಿದೆ, ಇವೆಲ್ಲ ಕೂಡ ತಿಳ್ಕೋಬೇಕಾಗಿರ್ತಕ್ಕಂಥ ವಯಸ್ಸು 25-30 ವರ್ಷ. ಹಾಗಾಗಿ ಪ್ರಾತಃ ದ್ಯೂತ ಪ್ರಸಂಗೇಣ ಆ ಯೌವನದಲ್ಲಿರುವಾಗ ಮಹಾಭಾರತ ಅಧ್ಯಯನ ಮಾಡಬೇಕಂತ. ದುರ್ಯೋಧನನಿಗೆ ದುಶ್ಯಾಸನನಿಗೆ ಎಂಥ ಗತಿ ಬಂತು ಅನ್ನೋದು ಅದರಿಂದ ಗೊತ್ತಾಗುತ್ತೆ. ಸ್ತ್ರೀಯರನ್ನು ಅವಮಾನ ಮಾಡಿದ್ರೆ ಏನಾಗುತ್ತೆ ಅಂತಕ್ಕಂಥದ್ದು ಗೊತ್ತಾಗುತ್ತೆ. ಮಧ್ಯಾಹ್ನ ಸ್ತ್ರೀ ವಿಷಯ. ಮಧ್ಯಾಹ್ನ ಅಂತಂದ್ರೆ ಏನೋ 30 ವರ್ಷ ದಾಟ್ತು 50-60 ವರ್ಷದವರೆಗೂ ಕೂಡ ರಾಮಾಯಣನ ಅಧ್ಯಯನ ಮಾಡಬೇಕು. ಯಾಕೆಂದರೆ ಸಂಸಾರ ಅಂದ್ರೇನು, ಕುಟುಂಬ ಅಂದ್ರೇನು, ಬಾಂಧವ್ಯಗಳು ಅಂದರೆ ಏನು, ಇವೆಲ್ಲ ಗೊತ್ತಾಗಬೇಕು ಅಂದರೆ ರಾಮಾಯಣದಿಂದ ಗೊತ್ತಾಗುತ್ತೆ. ಹಾಗಾಗಿ ಮಧ್ಯಾಹ್ನ ಆ ವಿಚಾರಗಳನ್ನು ಅಧ್ಯಯನ ಅಂದರೆ 60 ವರ್ಷದವರೆಗೂ ಕೂಡ ಆ ವಿಚಾರಗಳನ್ನು ಅಧ್ಯಯನ ಮಾಡಬೇಕಂತ. 60 ವರ್ಷ ದಾಟ್ತು ಅಂತಂದರೆ ಆಮೇಲೆ ಏನಿದ್ರು ಕೂಡ ಕಾಲೇ ಪ್ರತೀಕ್ಷಮಾಣೆ, ಯಾವತ್ತು ಮೃತ್ಯು ಬರುತ್ತೋ ಅಂತ ಹೇಳ್ಬಿಟ್ಟು ಭಗವಂತನ ವಿಚಾರ ಭಾಗವತನ ಅಧ್ಯಯನ ಮಾಡಬೇಕು ಅಂತ ಹೇಳ್ಬಿಟ್ಟು ಅಂತ. ಹಾಗಾಗಿ ನಿದ್ರೆ ಬರೋವರೆಗೂ ಕೂಡ ಭಗವಂತನ ಅಧ್ಯಯನನ ಸ್ಮರಣೆಯನ್ನು ಮರಿಬಾರ್ದು. ಇನ್ನು ಭರ್ತೃಹರಿ, ಸುಪ್ರಸಿದ್ಧ ಕವಿಯಾದ ಭರ್ತೃಹರಿ ತನ್ನ ವೈರಾಗ್ಯ ಶತಕದಲ್ಲಿ ಈ ಭಾವನೆಯನ್ನು ತುಂಬ ಸುಂದರವಾಗಿ ಚಿತ್ರಿಸಿದ್ದಾನೆ. ಶರೀರವೆಂಬ ಮನೆ ಸ್ವಸ್ಥವಾಗಿರುವವರೆಗೆ, ಶರೀರ ಅಂತಕ್ಕಂಥ ಮನೆ ಎಲ್ಲಿವರೆಗೂ ಗಟ್ಟಿಯಾಗಿರುತ್ತೋ ಅಲ್ಲಿವರೆಗೂ, ಮುಪ್ಪು ದೂರವಿರುವವರೆಗೆ, ಎಲ್ಲಿವರೆಗೂ ನಮಗೆ ವಯಸ್ಸಾಗಿಲ್ವೋ ಮುದಿತನ ಬಂದಿಲ್ವೋ ಅಲ್ಲಿವರೆಗೂ, ಇಂದ್ರಿಯಗಳ ಶಕ್ತಿಯು ಕುಂದುವವರೆಗೆ ಅಂದರೆ ಎಲ್ಲಿವರೆಗೂ ಇಂದ್ರಿಯ ಶಕ್ತಿಗಳು ಇದೆಯೋ ಗಟ್ಟುಮುಟ್ಟಿಯಾಗಿದೆಯೋ ಅಲ್ಲಿವರೆಗೂ ಕೂಡ, ಆಯಸ್ಸು ಇನ್ನೂ ಕ್ಷಯವಾಗಿಲ್ಲದಿದ್ದಾಗ, ಇನ್ನೂ ಯೌವನದಲ್ಲೇ ಇದ್ದಾಗ ವಿದ್ವಾಂಸನಾದವನು ಆತ್ಮಶ್ರೇಯಸ್ಸಿಗಾಗಿ ಮಹಾಪ್ರಯತ್ನವನ್ನು ಮಾಡಬೇಕು. ಪರಮಾತ್ಮನ ಸಾಕ್ಷಾತ್ಕಾರಕ್ಕಾಗಿ ದೊಡ್ಡ ಪ್ರಯತ್ನವನ್ನೇ ಮಾಡಬೇಕು. ಮನೆಗೆ ಬೆಂಕಿ ಹತ್ತಿಕೊಂಡಾಗ ಬಾವಿ ತೋಡಲು ಪ್ರಯತ್ನಿಸಿದರೆ ಹೇಗಾಗುತ್ತದೆ? ಮನೆಗೆ ಬೆಂಕಿ ಹತ್ಕೊಂಡ್ಬಿಟ್ಟಿದೆ, ಬಾವಿ ತೋಡಕ್ಕೆ ಹೋದರೆ ಆಗುತ್ತಾ? ಸಾಧ್ಯ ಆಗುತ್ತಾ? ಆಗೋದಿಲ್ಲ. ಅಂದರೆ ಕೊನೇ ಮೂಮೆಂಟಲ್ಲಿ ನಾನು ಭಗವಂತನ ಧ್ಯಾನ ಮಾಡ್ತೀನಿ ಅಂದರೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು. ಹಾಗಾಗಿ ಅದೇ ಗೊತ್ತಲ್ವ, ಅವನು ಯಾರೋ ಒಬ್ಬನು ವ್ಯಾಪಾರಿ ಇದ್ದಂತೆ. ವ್ಯಾಪಾರಿಗೆ ಶರೀರ ಹೋಗ್ತಕ್ಕಂಥ ಸಮಯ ಬಂದುಬಿಟ್ಟಿರ್ತಂತೆ. ಸಮಯ ಬಂದುಬಿಟ್ಟಿದ್ದಾಗ ಮಕ್ಕಳೆಲ್ಲ ಕೇಳಿದ್ರಂತೆ, ಅಯ್ಯ ನಾರಾಯಣ ಅನಯ್ಯ ಅಂತ ಹೇಳಿದ್ರಂತೆ. ಆ ವ್ಯಾಪಾರಿಗೆ ಅದೇನೋ ಅಭ್ಯಾಸ ಯೋಗ ಯುಕ್ತೇನ ಅಂತೇಳ್ಬಿಟ್ಟು ಅಂತ. ಯಾವಾಗಲೂ ಅಭ್ಯಾಸ ಇದ್ದರೆ ಅದು ಅನ್ನೋದಕ್ಕೆ ಇವಾಗ ಆ ಕಿಟಕಿ ಬಾಗಿಲು ತೆಗೆದೇ ಇಲ್ಲ ಅಂದ್ಕೊಳ್ಳಿ, ವರ್ಷಾನ್ಗಟ್ಲೆಯಿಂದ ತೆಗೆದಿಲ್ಲ, ಅದನ್ನು ತೆಗಿಯೋಕೆ ಅಷ್ಟು ಈಸಿಯಾಗಿ ಬರಲ್ಲ, ಕಚ್ಕೊಂಡ್ಬಿಟ್ಟಿರುತ್ತೆ. ಜೋರಾಗಿ ಹಿಡಿದು ಎಳೆದಾಡಬೇಕಾಗತ್ತೆ, ಢಮ್ ಅಂತ ಶಬ್ದ ಮಾಡ್ಕೊಂಡು ಇದ್ದಕ್ಕಿದ್ದಂಗೆ ಕಿಟಕಿ ಬಾಗಿಲು ಬೇಕಾದ್ರೆ ಬಂದುಬಿಡುತ್ತೆ. ಹಾಗಾಗಿ ಯಾವಾಗಲೂ ಕೂಡ ತೆಗೆದು ಹಾಕಿ ಮಾಡ್ತಾ ಇರಬೇಕು. ಅಭ್ಯಾಸ ಯೋಗಯುಕ್ತೇನ ಅಂತೇಳ್ಬಿಟ್ಟು ಅಂತ. ಅವನು ಅನ್ಲಿಲ್ವಂತ. ಮಕ್ಕಳೇನು ಮಾಡಿದ್ರಂತೆ, ಆ ತೆಂಗಿನ ನಾರೂ ಒಂದು ಕಾಯನ್ನು ತೊಗೊಂಬಂದು ಮುಂದೆ ಇಟ್ಕೊಂಡ್ರಂತೆ. ಅಯ್ಯ ಇದೇಮಿ ನಾರು ಹಣ ಅಂತಾನೆ ಅಂತೇಳ್ಬಿಟ್ಟು ಅಂತ. ಇವನು ಹೇಳದಂತೆ, ಅದಾ ಟೆಂಕಾಯಿ ಪೀಚು ಅಂದ್ಬಿಟ್ಟು ಸತ್ತ. ಪೀಚು ಅಂದ್ಬಿಟ್ಟು, ಆ ನಾರು ಅಂತ ಅಂದಿದ್ರು 2 ಅಕ್ಷರ ಆಗಿರೋದು, ಪೀಚು ಅಂದ್ಬಿಟ್ಟು ಸತ್ತಂತ. ಯಾಕೆ ಅಂದರೆ ಅಭ್ಯಾಸ ಯೋಗಯುಕ್ತೇನ ಅಂತ. ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ, ಬೆಂಕಿ ಹತ್ತಿಕೊಂಡಾಗ ಬಾವಿ ತೋಡಲು ಪ್ರಯತ್ನ ಮಾಡಬಾರದು. ಕೆಲವ್ರು ಹೆಂಗೆ ಅಂದರೆ, ನಾನು ರಿಟೈರ್ಡ್ ಆದಮೇಲೆ ನೋಡೋಣ, ವಯಸ್ಸಾದ್ಮೇಲೆ ನೋಡೋಣ, ನಮ್ಮ ಮಕ್ಳಿಗೆ ಮದುವೆ ಆಗೋಗ್ಬಿಡಲಿ, ನಮ್ಮ ಮೊಮ್ಮಕ್ಳಿಗೆ ಮದುವೆ ಆಗೋಗ್ಬಿಡಲಿ, ಆವಾಗ ನೋಡೋಣ. ಹಿಂಗಿದ್ರೆ ಪ್ರಯೋಜನ ಇಲ್ಲ. ನಮಗೆ ಶರೀರ ಗಟ್ಟಿಮುಟ್ಟಿಯಾಗಿದ್ದಾಗ, ಇಂದ್ರಿಯಗಳು ಗಟ್ಟಿಮುಟ್ಟಿಯಾಗಿದ್ದಾಗ ಭಗವಂತನ ಸಾಕ್ಷಾತ್ಕಾರಕ್ಕೆ ಪ್ರಯತ್ನ ಅಂತಕ್ಕಂಥದ್ದನ್ನು ಮಾಡ್ಕೋಬೇಕು. ಇಲ್ಲಿ ಶ್ರೀರಾಮಕೃಷ್ಣರು ಹೇಳ್ತಾರೆ, ಯಾವಾಗಲೂ ಭಗವಂತನ ನಾಮ ಗುಣ ಗಾನವನ್ನು ಕೀರ್ತನೆ ಪ್ರಾರ್ಥನೆಗಳನ್ನು ಮಾಡುತ್ತಿರಬೇಕು. ಶ್ರೀರಾಮಕೃಷ್ಣರು ಹೇಳ್ತಕ್ಕಂಥದ್ದು ಏನು ಅಂದರೆ, ಯಾವಾಗಲೂ ಸರ್ವದಾ ಸರ್ವಭಾವೇನ ಎಲ್ಲ ಕಾಲದಲ್ಲೂ ಕೂಡ ಭಗವಂತನ ನಾಮಸ್ಮರಣೆ ಬಿಡಲೇಬಾರ್ದು. ಅದಕ್ಕೆ ನಮ್ಮಲ್ಲಿ ಏನು ಹೇಳ್ತಾರೆ,
ಹಂ ಸೋ ಹಂ, ಇದನ್ನು ಒಂದು ಹಂಸ ಜಪ ಅಂತ ಕರೀತಾರೆ. ಅಂದರೆ ನಾವು ಉಸಿರಾಡುವಾಗೂ ಕೂಡ ಸೋಹಂ ಅಂತ ಭಗವಂತನ ಸ್ಮರಣೆ ಮಾಡ್ತಾ ಇರಬೇಕು. ಕೆಲವರು ಶ್ರೀರಾಮ 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 ಅಂತ ಉಸಿರು ಎಳ್ಕೋವಾಗ ಬಿಡುವಾಗ ಧ್ಯಾನ ಮಾಡ್ತಾ ಇರ್ತಾರೆ. ಅಂದರೆ ನಮ್ಮ ಇಷ್ಟ ದೈವದ ನಾಮಸ್ಮರಣೆಯನ್ನು ಉಸಿರು ಹೆಂಗೆ ಇರುತ್ತೋ, ಉಸಿರು ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ನಾಮಸ್ಮರಣೆ ಬಿಡಬಾರ್ದು, ಮಾಡ್ತಾ ಇರಬೇಕು. ಯಾರು ಭಗವಂತನನ್ನು ಉಳಿದು ಮತ್ತಾರನ್ನು ಅರಿಯರೋ ಅವರು ನಿಶ್ವಾಸದ ಜೊತೆಯಲ್ಲಿಯೂ ಅವರ ನಾಮವನ್ನೇ ಜಪಿಸುವರು. ನಿಶ್ವಾಸ ಅಂದರೆ ಉಚ್ಛ್ವಾಸ ನಿಶ್ವಾಸ, ಉಸಿರು ತಗೊಳ್ಳೋದು ಉಸಿರು ಬಿಡೋದ್ರಲ್ಲೂ ಕೂಡ ಭಗವಂತನ ಹೆಸರನ್ನೇ ಹೇಳ್ತಾ ಇರ್ತಾರೆ. ಕೆಲವರು ಮನಸ್ಸಿನಲ್ಲಿಯೇ ರಾಮ ಓಂ ರಾಮ ಮಂತ್ರವನ್ನು ಜಪಿಸುತ್ತಾರೆ. ಇನ್ನು ಕೆಲವರ ನಾಲಿಗೆಯು ಸರ್ವದಾ ನಾಮಜಪದ ಫಲವಾಗಿ ಅಲುಗಾಡುತ್ತಲೇ ಇರುತ್ತದೆ. ಕೆಲವರು ಒಳಗಡೆನೇ ಜಪ ಮಾಡ್ತಾ ಇರ್ತಾರೆ. ಸದಾ ಸ್ಮರಣವನ್ನು ಮಾಡುತ್ತಿರುವುದು ಉಚಿತ. ಯಾವಾಗಲೂ ಕೂಡ ನಾಮಸ್ಮರಣೆ ಅಂತಕ್ಕಂಥದ್ದನ್ನು ಬಿಡಬಾರ್ದು. ಅದಕ್ಕೋಸ್ಕರ ಯಾವುದೋ ಒಂದು ಇಷ್ಟನಾಮ ಅಂತ ತಗೋಬೇಕು. ನಮ್ಮ ಇಷ್ಟ ದೈವದ ನಾಮ ಅಂತ ತಗೊಂಡು ಉಚ್ಚಾರಣೆ ಮಾಡ್ತಾನೆ ಇರಬೇಕು. ರಾಮ ಲಕ್ಷ್ಮಣ ವನವಾಸಕ್ಕೆ ಬರ್ತಾ ಇರಬೇಕಾದ್ರೆ ಪಂಪಾ ಸರೋವರ ಅಂತ ಬರ್ತಾರೆ. ಆ ಪಂಪಾ ಸರೋವರದ ಹತ್ರಕ್ಕೆ ಬರ್ತಾರೆ. ಅಲ್ಲೊಂದು ಕಾಕಭುಷುಂಡಿ ಅಂತಕ್ಕಂಥ ಒಂದು ಕಾಗೆ ಇರುತ್ತೆ. ಆ ಕಾಗೆ ಏನು ಮಾಡುತ್ತೆ, ಇದೇ ಥರ ಬೇಸಿಗೆ ಬಾಯಾರು ಬಿಟ್ಟಿರುತ್ತೆ, ಬಾಯಾರಿಕೆ ಆಗಿರುತ್ತೆ, ನೀರು ಕುಡಿಬೇಕು. ಆದರೆ ನೀರು ಕುಡಿಬೇಕು ಅಂತಕ್ಕಂಥ ಒಂದು ಇಚ್ಛೆಯಿಂದ ಆ ಪಂಪಾ ಸರೋವರದ ಹತ್ರಕ್ಕೆ ಬರುತ್ತೆ. ಆದರೆ ಅದು ನಾಮಜಪದ ವ್ರತನ ಹಿಡಿದಿರುತ್ತೆ. ಏನು ಹಿಡಿದಿರುತ್ತೆ? ನಾಮಜಪದ ವ್ರತ. ಆ ನೀರು ಕುಡಿಯೋವರೆಗೂ ಏನಾಗುತ್ತೆ, ಜಪ ನಿಂತೋಗ್ಬಿಡುತ್ತೆ. ಅದಕ್ಕೆ ಸಾಯೋ ಪ್ರಾಣ ಹೋಗೋವಂಥ ಪರಿಸ್ಥಿತಿ ಇದ್ದರೂ ಕೂಡ ಆ ನೀರು ಹತ್ರಕ್ಕೆ ಬರುತ್ತೆ, ಮತ್ತೆ ಹಾರು ಹೋಗಿ ಮತ್ತೆ ಮರದ ಮೇಲೆ ಕೂತ್ಕೊಳ್ಳುತ್ತೆ. ಮತ್ತೆ ಬಾಯಾರಿಕೆ ತಡೆಯೋಕ್ಕಾಗ್ದಿರ ಮತ್ತೆ ನೀರು ಹತ್ರಕ್ಕೆ ಬರುತ್ತೆ, ಮತ್ತೆ ಕುಡಿಯೋದಕ್ಕೆ ಹೋಗುತ್ತೆ. ಅಯ್ಯೋ ನಾಮಜಪ ಎಲ್ಲಿ ನಿಂತೋಗುತ್ತೋ ಅಂತ ಮತ್ತೆ ಹಾರ್ಕೊಂಡು ಹೋಗುತ್ತೆ. ಆವಾಗ ಲಕ್ಷ್ಮಣ ಕೇಳ್ತಾನೆ, ಅಣ್ಣ ಇದೇನಿದು ವಿಚಿತ್ರ ಇದೆಯಲ್ಲ, ಆ ಕಾಗೆ ನೀರು ಕುಡಿಯೋದಕ್ಕೆ ಬರುತ್ತೆ ಮತ್ತೆ ಹಾರೋಗ್ತಾ ಇದೆಯಲ್ಲ ಅಂತ. ಏನಿಲ್ಲಪ್ಪ, ಅದು ನಾಮಜಪದ ಒಂದು ವ್ರತನ ಹಿಡ್ಕೊಂಡಿದೆ, ಭಗವನ್ ನಾಮವನ್ನು ಜಪಿಸ್ತಾ ಇದೆ. ಅದು ನೀರು ಕುಡಿಯೋದಕ್ಕೆ ಬಂದಾಗ ಆ ನೀರು ಕುಡಿಯೋಷ್ಟು ಹೊತ್ತು ಎಲ್ಲಿ ಜಪ ನಿಂತೋಗುತ್ತೋ ಅಂತಕ್ಕಂಥ ಭಯದಿಂದ ಹಾರೋಗ್ತಾ ಇದೆ ಅಂತಬಿಟ್ಟು ಇದನ್ನು ಶ್ರೀರಾಮಕೃಷ್ಣರು ಉದಾಹರಣೆಯಾಗಿ ಕೊಟ್ಟು ಹೇಳ್ತಾರೆ. ನಮ್ಮ ನಾಮ ಜಪದ ನಿಷ್ಠೆ ಈ ರೀತಿ ಇರಬೇಕು, ಈ ಮಟ್ಟದ ಒಂದು ನಾಮಜಪದ ನಿಷ್ಠೆ ಇರಬೇಕು ಅಂತೇಳ್ಬಿಟ್ಟು ಹೇಳ್ತಾರೆ. ಹಾಗಾಗಿ ಈ ನಾಮಜಪದ ನಿಷ್ಠೆ ಅಟ್ಲೀಸ್ಟ್ ಇವತ್ತಿಂದನಾದರೂ ಕೂಡ ನಾವು ಏನು ಮಾಡಬೇಕು ಅಂತಂದರೆ ನಮ್ಮ ಇಷ್ಟ ದೈವದ ನಾಮನ್ನು ಸದಾಕಾಲ ಜಪಿಸ್ತಕ್ಕಂಥ ಪ್ರತಿಜ್ಞೆಯನ್ನು ಮಾಡ್ಕೋಬೇಕು. ಹೇಗೆ ಗಡಿಯಾರ ಗಟ್ ಅನ್ನತ್ತೋ ಅದು ಎಚ್ಚರಿಸ್ತಾ ಇರುತ್ತೋ ನಮಗೆ ಕಾಲ ಕಳೆದೋಯ್ತು ಅಂತೇಳ್ಬಿಟ್ಟು ಅಂತ ಶಾರದಾದೇವಿಯವರು ಹೇಳ್ದಂಗೆ ಆ ಗಡಿಯಾರ ಶಬ್ದ ಮಾಡ್ದಂಗೆ ನಾವು ಯಾವಾಗಲೂ ಕೂಡ ಭಗವಂತನ ನಾಮವನ್ನು ಜಪಿಸ್ತಾ ಹೋಗಬೇಕು, ಸ್ಮರಣೆ ಮಾಡ್ತಾ ಹೋಗಬೇಕು. ಆವಾಗ ನಮ್ಮ ಜೀವನ ಸಾರ್ಥಕ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಶ್ರೀರಾಮಕೃಷ್ಣರು ಶಾರದಾದೇವಿಯವರು ಹೇಳೋದೇನು ಅಂದರೆ ಯಾವ ಯೋಗ ಬೇಡ, ಯಾವ ಯಜ್ಞ ಯಾಗಾದಿಗಳು ಬೇಡ, ಯಾವ ತಪಸ್ಸು ಬೇಡ, ಯಾವ ದೊಡ್ಡ ಸಾಧನೆಗಳು ಬೇಡ, ನಾಮಸ್ಮರಣೆ ಒಂದನ್ನು ಮಾಡಿದ್ರೆ ಸಾಕು, ನಮ್ಮ ಜೀವನ ಸಾರ್ಥಕ ಆಗಿಬಿಡುತ್ತೆ ಅಂತ. ಇದಕ್ಕಿಂತ ದೊಡ್ಡ ಸಾಧನೆ ಯಾವುದೂ ಇಲ್ಲ. ನಾರದರು ಅದನ್ನೇ ಹೇಳ್ತಾ ಇದ್ದಾರೆ, ಶ್ರೀರಾಮಕೃಷ್ಣರು ಅದನ್ನೇ ಹೇಳ್ತಾ ಇದ್ದಾರೆ. ಹಾಗಾಗಿ ನಾಮಸ್ಮರಣೆಗಿಂತ ದೊಡ್ಡ ಸಾಧನೆ ಇಲ್ಲ. ಎಲ್ಲರೂ ಕೂಡ ನಾಮಸ್ಮರಣೆಯನ್ನು ಮಾಡ್ತಾ ಹೋಗೋಣ ಅಂತ ಹೇಳ್ತಾ ಇವತ್ತಿನ ಪ್ರವಚನನ ಇಲ್ಲಿಗೆ ಮುಗಿಸೋಣ. ಹರಿ ಧನ್ಯೋಪಾಯಂ ನಹಿ ಪಶ್ಯಾಮಿ ಭವತರಣೆ ರಾಮ ಹರೇ ಕೃಷ್ಣ ಹರೇ ತವ ನಾಮ ವದಾಮಿ ಸದಾ ನೃಹರೇ ಅಂತ ಹೇಳ್ಬಿಟ್ಟು ಅಂತ. ಅಂದರೆ ಕಲಿಯುಗಕ್ಕೆ ನಾಮಸ್ಮರಣೆ ಬಿಟ್ಟರೆ ಬೇರೆ ಉಪಾಯ ಇಲ್ಲವೇ ಇಲ್ಲ. ಆ ನಾಮಸ್ಮರಣೆಯನ್ನು ಸದಾಕಾಲ ಮಾಡಬೇಕು ಅಂತಕ್ಕಂಥದ್ದು ಉಪದೇಶ. ಎಲ್ಲರೂ ಜೋರಾಗಿ ಹೇಳೋಣ. ಪ್ರಿಯತಾಂ ಪುಂಡರೀಕಾಕ್ಷಃ ಸರ್ವಯಜ್ಞೇಶ್ವರೋ ಹರಿಃ ತಸ್ಮಿನ್ ತುಷ್ಟೇ ಜಗತ್ತುಷ್ಟಂ ಪ್ರೀಣಿತೆ ಪ್ರೀಣಿತಂ ಜಗತ ಹರಿ ಓಂ ತತ್ಸತ್. ಶ್ರೀಕೃಷ್ಣಾರ್ಪಣಮಸ್ತು. ಈಗ ಆರತಿ ಆಗುತ್ತೆ.